ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇಂದು ಸತ್ಸಂಗದಲ್ಲಿ ನಾವು ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ಕೇಳಲಿದ್ದೇವೆ. ಶ್ರೀಯುತ ಕ್ಷಮಿಸಿ ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರು ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ನಮಗೆ ಅದು ಮೊದಲಿನಿಂದ ತಿಳಿಸ್ಕೊತಾ ಬರ್ತಾ ಇದ್ದಾರೆ. ಇಂದು ಅದರ ಒಂದು ಕೊನೆಯ ಭಾಗವನ್ನು ನಾವು ಕೇಳಲಿದ್ದೇವೆ. ಬಹಳ ಅದ್ಭುತವಾದಂಥ ಉಪದೇಶ ಸಾರ ರಮಣ ಮಹರ್ಷಿಗಳದ್ದು. ರಮಣ ಮಹರ್ಷಿಗಳದ ಉಪದೇಶದಲ್ಲೇ ಒಂದು ಉಪದೇಶ ಏನು ಇದೆ ಅಂದರೆ, ಅದರಲ್ಲಿ ಹೇಳ್ತಾರೆ ರಮಣರು, ನಮ್ಮ ಏನು ನಮಗೆ ಸಮಾಜಕ್ಕೆ ನಾವು ಏನನ್ನ ಕೊಡಬೇಕು ಅಂತ ಬಹಳ ಜನರು ರಮಣರನ್ನ ಪ್ರಶ್ನೆ ಮಾಡ್ತಾರೆ. ಸಮಾಜದಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ, ಸಮಾಜ ಸೇವೆ ಅಂದರೆ ನಿಜವಾಗ್ಲೂ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ರಮಣರು ಹೇಳ್ತಾರೆ, ಪ್ರತಿಯೊಬ್ಬರು ಆತ್ಮೋನ್ನತಿಗಾಗಿ ಒಂದು ಸತ್ಸಂಗದಲ್ಲಿ ಇರುವುದೇ ನಿಜವಾದ ಸಮಾಜ ಸೇವೆ ಅಂತ ಹೇಳ್ಬಿಟ್ಟು ಇದನ್ನ ರಮಣರೇ ಸ್ವತಃ ಹೇಳ್ತಾರೆ. ಆತ್ಮೋನ್ನತಿ ಅಂದರೆ ಇಲ್ಲಿ ಲೌಕಿಕವಾದ ಒಂದು ವಸ್ತು ವಾಹನಗಳ ಒಂದು ಶೇಖರಣೆ, ಒಂದು ಸಂಪಾದನೆ, ಆ ಒಂದು ನಿಟ್ಟಿನಲ್ಲಿ ಕೇವಲ ಆ ನಿಟ್ಟಿಗೆ ಸೀಮಿತವಾದದ್ದು ಅನ್ನೋ ಅರ್ಥ ಅಲ್ಲ. ಇಲ್ಲಿ ಪ್ರತಿಯೊಬ್ಬರೂ ನಮ್ಮ ಅಂತರಂಗದೊಳಗೆ ಒಂದು ಸದ್ಭಾವನೆ ಯನ್ನ ಬೆಳೆಸ್ಕೊಳ್ಳೋದು, ಒಂದು ಸತ್ಸಂಗದಲ್ಲಿ ಇರೋದು, ಈ ಒಂದು ಒಳ್ಳೆಯ ಒಂದು ಸಹವಾಸದಲ್ಲಿ ಇರೋದು, ಯಾರು ಇದನ್ನ ಮಾಡ್ತಾ ಇರ್ತಾರೋ ಅವರು ನಿಜವಾದ ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಮಣರು ಹೇಳ್ತಾರೆ. ಈ ವಿಚಾರನ ಯಾಕೆ ಇಲ್ಲಿ ಎತ್ಕೊಂಡು ಬರ್ತಾ ಇದ್ದೀನಿ ಅಂದರೆ, ಸವಿತಾಗೆ ಬಿಟ್ಕೊಡೋದಕ್ಕೆ ಮುಂಚೆ ಒಂದು 5 ನಿಮಿಷ ನಾನು ಇದನ್ನ ತಗೋತಾ ಇದ್ದೀನಿ, ಸವಿತಾನ ಒಂದು ಪರ್ಮಿಷನ್ ತಗೊಂಡು. ಮೊನ್ನೆ ನಾವು ಎಲ್ಲರಿಗೂ ತಿಳಿದಿದೆ, ಬಹಳ ಬೇಜಾರಿನ ಸಂಗತಿ, ನಮಗೆ ಪೆಹಲ್ಗಾಮಲ್ಲಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಒಂದು ಯಾತ್ರೆಗೆ ಅಂತ ಹೋಗಿರೋ ಅಮಾಯಕರ ಮೇಲೆ ಒಂದು ಗುಂಡು ಹಾರಿಸಿ ಅವರ ಪ್ರಾಣ ಹಾನಿ ಮಾಡಿರೋ ಅಂಥ ವಿಚಾರ ಬಹಳ ಒಂದು ಎಂತಹ ವಿಚಾರ ಅಂತಂದರೆ, ನಮಗೆ ನಾವು ದೈವತ್ವದ ಕಡೆಗೆ ಪ್ರಯಾಣ ಬೆಳೆಸ್ಬೇಕಾಗಿರೋರು ಅದಕ್ಕೆ ಮೊದಲು ಮಾನವತ್ವ ಬೇಕು. ಮಾನವತೆ ಇಲ್ದಲೇನೆ ಇನ್ನು ದೈವತ್ವದ ಕಡೆಗೆ ಪ್ರಯಾಣ ಅನ್ನೋದು ಎಲ್ಲಿಗೆ, ಹೆಂಗೆ ಸಾಧ್ಯ? ಮೊದಲು ಮಾನವತ್ವ ಬೇಕು, ನಂತರ ನಾವು ದೈವತ್ವದ ಕಡೆಗೆ ಪ್ರಯಾಣ ಬೆಳೆಸೋದು. ಮಾನವರಾದ ಎಲ್ಲರಿಗೂ ಮಾನವತ್ವ ಇರೋದಿಲ್ಲ ಅನ್ನೋದು ಇದಕ್ಕೆ ಅದಕ್ಕೊಂದು ಉದಾಹರಣೆ ಈ ರೀತಿಯಾದ ಘಟನೆಗಳು. ಎಲ್ಲರಿಗೂ ಮಾನವತ್ವ ಇರೋದಿಲ್ಲ, ಇದು ಬಹಳ ಅಮಾನವೀಯ ಕೃತ್ಯ ಅಂತ ಹೇಳ್ಬಿಟ್ಟು ಮನುಷ್ಯ ರೂಪದಲ್ಲಿ ಮಾತ್ರ ಇರ್ತಾರೆ ಹೊರತುನು ಒಳಗಡೆ ಮಾನವತ್ವ ಇದೆಯೋ ಇಲ್ಲೋ ಅದು ಅವ್ರೊಳಗಡೆ, ನಮ್ಮೊಳಗಡೆ ನಾವೇ ನೋಡ್ಕೋಬೇಕು, ನಮ್ಮಲ್ಲಿ ಎಷ್ಟು ಮಾನವತ್ವ ಇದೆ ಅನ್ನೋದನ್ನ ನಾವೇ ನೋಡ್ಕೋಬೇಕು. ಇದು ಇಲ್ಲಿ ದಯವಿಟ್ಟು ತಪ್ಪಾಗಿ ಯಾರು ಅರ್ಥ ಮಾಡ್ಕೊಳ್ಳಬಾರ್ದು. ಇದು ಯಾವುದೇ ಎರಡು ಧರ್ಮದ ಮಧ್ಯದ ವಿಚಾರ ಆಗಲಿ ಅಥವಾ ಯಾವುದೇ ಎರಡು ಪಂಗಡ, ಜಾತಿ, ಗುಂಪು ಆ ರೀತಿಯಾದ ಒಂದು ವಿಚಾರನ ಇಲ್ಲಿ ಮಾತಾಡ್ತಾ ಇಲ್ಲ. ಇದು ಕೇವಲ ಒಂದು ಮಾನವೀಯತೆಯ ವಿಚಾರವನ್ನು ಮಾತ್ರ ಇಲ್ಲಿ ಮಾತಾಡ್ತಾ ಇರೋದು. ಈ ವಿಚಾರ ಮಾತಾಡಿದಾಗ ಬಹಳ ಬೇಗ ಎರಡು ಇದ್ರ ಮಧ್ಯ, ಧರ್ಮದ ಮಧ್ಯ, ಎರಡು ಜಾತಿ ಮಧ್ಯ ಅನ್ನೋದು ಬಂದ್ಬಿಡುತ್ತೆ. ಆದರೆ ಇಲ್ಲಿ ಏನಂದರೆ, ನಾವು ಸತ್ಸಂಗದಲ್ಲಿ ಇರೋರಿಗೆ ವೈರಿಗಳು ಅಂತಂದರೆ ಏನು ಅಂದರೆ, ನಮ್ಮಲ್ಲಿರೋ ಅರಿಷಡ್ ವರ್ಗಗಳೇ ವೈರಿಗಳು. ಅವುಗಳಿಂದನೇ ಈ ಎಲ್ಲ ಒಂದು ದುಷ್ಕೃತ್ಯಗಳು, ಅವುಗಳ ವಿಜೃಂಭಣೆಯೇ ಹೊರತು ಬೇರೆ ಏನೂ ಅಲ್ಲ. ಅವುಗಳನ್ನು ಯಾರು ವಿಜೃಂಭಣೆ ಮಾಡೋದಕ್ಕೆ ಬಿಡ್ತಾರೋ ಅದೆಲ್ಲ ಈ ಒಂದು ಹೊರಗಡೆ, ಒಳಗಡೆ ಅದು ಮೆರೆದಾಗ ಹೊರಗಡೆ ಈ ರೀತಿಯಾದ ಒಂದು ಕೆಟ್ಟ ಕಾರ್ಯಗಳು ನಡೆದ್ಬಿಡುತ್ತೆ. ಹಾಗಾಗಿ ನಮ್ಮ ಒಂದು ಒಳಗಡೆ ಈ ಅರಿಷಡ್ ವರ್ಗಗಳನ್ನು ಎಂಬ ವೈರಿಗಳು, ಇವುಗಳನ್ನು ನಾವು ಸದೆ ಬಡಿಬೇಕು. ಪ್ರತಿಯೊಬ್ಬರು ನಮ್ಮೊಳಗಡೆ ನಾವು ಸದೆ ಬಡ್ಕೋಬೇಕು. ಯಾಕೆಂದರೆ ಇವು ಪ್ರತಿಯೊಬ್ಬರೊಳಗಡೆನೂ ಇರ್ತವೆ, ಆದರೆ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ಯಾವುದೇ ಧರ್ಮ ಜಾತಿ ಅಂತ ಅಲ್ಲ, ಇದು ಪ್ರತಿಯೊಬ್ಬರ ಒಳಗಡೆನೂ ಮನುಷ್ಯ ಅಂದರೆ ಪ್ರತಿಯೊಬ್ಬ ಒಳಗಡೆನೂ ಇರೋ ಒಂದು ವೈರಿಗಳು ಇವು ಅರಿಷಡ್ ವರ್ಗಗಳು. ಇದನ್ನು ನಾವು ಎಷ್ಟು ಮಟ್ಟಿಗೆ ನಾವು ಸದೆ ಬಡಿತೀವೋ
ಅಷ್ಟು ನಾವು ಒಂದು ಮಾನವರಾಗಿ ನಂತರ ದೈವತ್ವದೆಡೆಗೆ ಪ್ರಯಾಣವನ್ನ ಬೆಳೆಸ್ತೇವೆ. ಹೀಗೆ ನಾನು ರಮಣ ಮಹರ್ಷಿಗಳು ಹೇಳಿದಂತೆ ಸ್ವತಃ ಅವರೇ ಹೇಳಿದ್ದಾರೆ, ಸತ್ಸಂಗದಲ್ಲಿ ಯಾರೇ ಇರಿ, ಸತ್ಸಂಗದಲ್ಲಿ ಇರೋರೇನೆ ನಿಜವಾದ ಆ, ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ, ಹೇಳ್ತಾರೆ. ಇವತ್ತು ರಮಣ ಮಹರ್ಷಿಗಳದೇ ಕೇಳ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ನಾನು ವಿಚಾರ ಹೇಳ್ತೀನಿ. ಒಂದು ಆ, ಅಲ್ಲಿ ಒಂದು ಹತರಾದವ್ರ ಆ, ಬಗ್ಗೆ ಅವರ ಒಂದು ಆ, ಏನು ಆತ್ಮ ಒಂದು ಶಾಂತಿಗೆ ನಾವು ಒಂದು ಮೌನವನ್ನ ಕೂಡ ಒಂದು ನಿಮಿಷ ಆಚರಿಸೋಣ. ನಂತರ ನಾನು ಸವಿತಾಗೆ ಬಿಟ್ಕೊಡ್ತೀನಿ ಉಪದೇಶ ಸಾರಕ್ಕೆ. ಆದ್ರೆ ಇನ್ನೊಂದು ವಿಚಾರನ ಇಲ್ಲಿ ನಾನು ಹೇಳ್ಬಿಟ್ಟು ನಂತರ ಮೌನಾಚರಣೆಗೆ ಹೋಗ್ತೇನೆ. ಏನಂದ್ರೆ ಬಹಳಷ್ಟು ಜನಕ್ಕೆ ಅನ್ನಿಸ್ಬೋದು, ಸುನೀತಾ ಯಾಕೆ ಈ ವಿಚಾರವನ್ನ ತೆಗೆದುಕೊಂಡು ಬಂದ್ರು ಅಂತ. ಯಾಕೆಂದ್ರೆ ಸತ್ಸಂಗದಲ್ಲಿ ನಾವು ಯಾವುದೇ ಒಂದು ಬೇರೆ ವಿಚಾರವನ್ನ ಹಾಕಬಾರದು ಅಂತ ಎಲ್ಲರೂ ತೀರ್ಮಾನಕ್ಕೆ ಬಂದು ನಾವು ಬರೀ ಕೇವಲ ಗುರುಗಳ ವಿಚಾರ, ಅವರ ಚರಿತ್ರೆ, ಈ ರೀತಿಯಾದ ವಿಚಾರಗಳೇ ಇರಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರಕ್ಕೆ ಬಂದು ಅದೇ ರೀತಿ ಎಲ್ಲರೂ ಪಾಲಿಸ್ಕೊಂಡು ಬರ್ತಾ ಇದ್ದೇವೆ ಎಲ್ಲರ ಸಹಕಾರದೊಂದಿಗೆ. ಏನಕ್ಕೆ ಇದು ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ನಾನು ಉದಾಹರಣೆಯಾಗಿ ಒಂದು ಹೇಳ್ತೇನೆ. ಏನಂದ್ರೆ ಸ್ವತಃ ಸಖರಾಯಪಟ್ಟಣದ ಗುರುಗಳು ಒಂದು ಕಾರಿನಲ್ಲಿ ಅವರ ಭಕ್ತರೊಡನೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇರ್ಬೇಕಾದ್ರೆ ಆ ಭಕ್ತರು ಪತ್ರಿಕೆಯನ್ನ ಓದ್ತಾ ಇದ್ರಂತೆ. ಪತ್ರಿಕೆ ಓದ್ತಾ ಅದರಲ್ಲಿ ಸಾಕಷ್ಟು ವಿಚಾರಗಳು ಬರ್ತೇವೆ. ಅದರಲ್ಲೂ ಈಗಿನ ಕಾಲದಲ್ಲಿ ಬಹಳಷ್ಟು ವಿಚಾರಗಳು ಏನು ಒಳ್ಳೆಯ ವಿಚಾರಗಳೇನು ಇರೋದಿಲ್ಲ. ಆಕ್ಸಿಡೆಂಟು ಅದು ಇದು ಅನ್ನೋ ಥರ ಈ ರೀತಿಯಾದ ಒಂದು ಅಪಘಾತದ ವಿಚಾರಗಳೇ ಹೆಚ್ಚಾಗಿ ಬರುತ್ತೆ. ಒಂದು ಅಪಘಾತದ ವಿಚಾರನ ಓದ್ತಾ ಇದ್ರಂತೆ. ಗುರುಗಳು ಹೇಳಿದ್ರಂತೆ, ನಿಲ್ಲಿಸಿ ಅದನ್ನು ಓದಬೇಡಿ, ದಯವಿಟ್ಟು ನಿಲ್ಲಿಸಿ ಅಂತ. ಅವರು ಕೇಳಲಿಲ್ಲ. ಅವರು ಹಾಗೆ ಓದೋದನ್ನ ಕಂಟಿನ್ಯೂ ಮಾಡಿದ್ರು. ಎಲ್ಲರಿಗೂ ಓ ಇದು ಅಪಘಾತ ಹಂಗಾಯ್ತು ಹಿಂಗಾಯ್ತು, ಬರೀ ಅದೇ ಒಂದು ಅಲ್ಲಿ ಡಿಸ್ಕಷನ್ ಶುರುವಾಯಿತು ಕಾರಲ್ಲಿ. ಗುರುಗಳು ಹೇಳಿದ ಮಾತು ಕೇಳಲಿಲ್ಲ. ಆ ಡಿಸ್ಕಷನ್ ಶುರುವಾಯಿತು, ತಕ್ಷಣವೇ ಅಲ್ಲಿ ಅವರಿಗೆ ಒಂದು ಅಪಘಾತ ಸಂಭವಿಸ್ಬಿಡ್ತದೆ. ಇದು ನಿಜವಾಗ್ಲೂ ನಡೆದ ಘಟನೆ. ಸಕ್ರಾಯಪಟ್ಟಣದ ಗುರುಗಳು ಕಾರಲ್ಲಿ ಕೂತಿದ್ದಾಗ. ಆದರೆ ಗುರುಗಳಿದ್ರು, ಅವರು ಏನೂ ಹೆಚ್ಚಿಗೆ ಅಪಾಯ ಆಗ್ದೇನೆ ಪಾರಾದ್ರಂತೆ. ಅವಾಗ ಗುರುಗಳು ಹೇಳಿದ್ರಂತೆ, ನೋಡಪ್ಪ ನಾನು ಹೇಳಿದೆ ನಿನಗೆ, ಪದೇ ಪದೇ ಅದನ್ನೇ ತೆಗೆದು ಓದಬೇಡ, ಅದನ್ನು ಮಾತಾಡಬೇಡ ಅಂತ ಹೇಳಿದೆ. ಏನಕ್ಕೆ ಅಂದರೆ ನೀನು ಯಾಕೆ ನಿನಗೆ ಆ ಒಂದು ವೈಬ್ಸ್ ಏನಿರುತ್ತೆ, ಅದೇನಂತೆ ತರಂಗಗಳನ್ನು, ಅವು ನೀನು ಪದೇ ಪದೇ ನಾವು ಯಾವ ವಿಚಾರ ಮಾಡ್ತೀವೋ ಆ ತರಂಗಗಳು ನಿನ್ನ ಹತ್ರ ಬರ್ತಾ ಇರುತ್ತೆ. ಆ ತರಂಗಗಳನ್ನು ನೀನು ಕೆಟ್ಟ ತರಂಗಗಳನ್ನು ಯಾಕೆ ನಿನ್ನ ಬಳಿ ಅನಾವಶ್ಯಕವಾಗಿ ಎಳೆದ್ಕೋತೀಯ ನಿನ್ನ ಮೇಲೆ ಅಂತ ನಾನು ಬೇಡ ಅಂತ ಹೇಳಿದೆ. ನೀ ಕೇಳಲಿಲ್ಲ, ಅದೇ ವಿಚಾರ ಮಾತಾಡಿದ್ರಿ, ಅದೇ ವಿಚಾರ ಓದಿದ್ರಿ. ಅಲ್ಲಿ ತಕ್ಷಣ ಅದೇ ಒಂದು ರೀತಿಯಾದ ಸಂದರ್ಭ ಸೃಷ್ಟಿಯಾಗೋಯ್ತು. ಅದೇ ಒಂದು ತರಂಗಗಳು, ನಾವು ಏನು ವಿಚಾರ ಮಾಡ್ತೀವೋ ಆ ತರಂಗಗಳೇ ನಮ್ಮ ಬಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಹಾಗೆ ಅಪ್ಪ ಅವರು ಕೂಡ ನೀವು ಆದಷ್ಟು ಸತ್ಸಂಗದಲ್ಲಿರಿ, ಒಂದು ಒಳ್ಳೆ ವಿಚಾರಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಇದು ಚರಿತ್ರೆಯಲ್ಲಿ ಕೂಡ ಎಲ್ಲರಿಗೂ ಗೊತ್ತಿದೆ, ಓದಿದ್ದೀರಾ. ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಹೀಗೆ ಏನು ವಿಚಾರ ಮಾಡ್ತೀವೋ ಅದೇ ತರಂಗಗಳು ನಮ್ಮ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟು ಒಂದು ಒಂದು ದ್ವೇಷ, ಒಂದು ಕೋಪ, ಅಸೂಯೆ, ಈ ರೀತಿಯಾದ ತರಂಗಗಳಿಂದ ನಮ್ಮ ಮನಸ್ಸು ತುಂಬೋದ್ರೆ ಇನ್ನು ನಾವು ಸದ್ವಿಚಾರ ಮಾಡೋದು ಯಾವಾಗ, ನಾವು ಮಾನವೀಯತೆ ಪಡ್ಕೊಳ್ಳೋದು ಯಾವಾಗ, ಆಮೇಲೆ ದೈವತ್ವಕ್ಕೇರೋದು ಅದು ಇನ್ನೂ ಹೆಚ್ಚಿನ ಒಂದು ಮಾತು. ಹಾಗಾಗಿ ಈ ರೀತಿಯಾದ ಗುರುಗಳು ಯಾಕೆ ಹೇಳ್ತಾರೆ ಇದನ್ನ ಅಂದರೆ, ಈ ರೀತಿಯಾಗಿ ಅದರಿಂದ ನಾವು ನಮ್ಮ ಸತ್ಸಂಗದಲ್ಲಿ ಬೇರೆ ವಿಚಾರಗಳು ಸಾಧ್ಯವಾದಷ್ಟು ನಾವು ಬೇಡ ಅಂತ ಎಲ್ಲರೂ ನಿರ್ಧರಿಸಿ ಮಾಡ್ಕೊಂಬಂದಿದ್ದೀವಿ. ಆದರೂ ಇವತ್ತು ಯಾಕೆ ಇದನ್ನ ತೆಗೆದು ನೀವು ಹೇಳಿದ್ರಿ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು ಅನ್ನೋದಕ್ಕೆ ಉತ್ತರ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಮತ್ತೆ ಅದನ್ನೇ ಹೇಳ್ತೇನೆ, ಇದು ಅರಿಷಡ್ ವರ್ಗಗಳ ಒಂದು ವಿರುದ್ಧ ನಾವು ಸಾರುವ ಸಮರವೇ ಸತ್ಸಂಗ. ನಮ್ಮೊಳಗಿಡ ಅರಿಷಡ್ ವರ್ಗಗಳ ವಿರುದ್ಧ ನಾವು ಸಾರುವ ಒಂದು ಸಮರ ಇದೇ ಸತ್ಸಂಗ. ಆದ್ರಿಂದ ಮೊದಲು ಮಾನವರಾಗೋಣ. ನಮ್ಮ ಸಮಾಜದಲ್ಲಿ ನಾವು ಏನು ಕೊಡುಗೆ ಕೊಡ್ಬೋದು ಅಂದರೆ, ನಾವು ಸತ್ಸಂಗದಲ್ಲಿ ಇರಬೇಕು ಹಾಗೂ ಸತ್ಸಂಗವನ್ನು ಹಂಚಬೇಕು. ಇದು ನಮ್ಮ ರಮಣರೇ ಹೇಳದಂತೆ ಇದು ನಾವು ಸಮಾಜಕ್ಕೆ ನಾವು ನಮ್ಮಿಂದ ಒಂದು ಕೈಲಾಗೋ ಅಂಥ ಒಂದು ಕೊಡುಗೆ ಅಂತ
ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಈ ನಾವು ಏನೋ ದೈವತ್ವದ ಕಡೆಗೆ ಪ್ರಯಾಣ ಅಂತ ನಾವೇನು ಬೆಳೆಸ್ತಾ ಇದ್ದೀವಿ, ಅದಕ್ಕೆ ಮೊದಲು ಮಾನವತ್ವ ಇಡೀ ಒಂದು ಸಮಾಜದಲ್ಲಿ ಹರಡಲಿ ಅಂತ ಆ ಒಂದು ಈ ಕೆಲವರಿಗೆ ಆಶ್ಚರ್ಯನೂ ಆಗತ್ತೆ ಇದು. ನಿನ್ನ ಪಾಡಿಗೆ ನೀನು ಸತ್ಸಂಗ ಮಾಡ್ಕೊಂಡ್ರು, ನೀ ಸತ್ಸಂಗದಲ್ಲಿದ್ರೆ ಹೆಂಗಪ್ಪ ಸಮಾಜಕ್ಕೆ ಹೆಂಗೆ ಸಹಾಯ ಆಗುತ್ತೆ ಇದು, ಬೇರೆಯವ್ರು ಮಾಡ್ಕೊಳ್ಳೋದು ಮಾಡ್ಕೋತಾರೆ ಅನ್ನೋದು ವಿಚಾರ ಬರ್ಬೋದು. ರಮಣರೇ ಇದಕ್ಕೆ ಉತ್ತರ ಹೇಳ್ತಾರೆ. ಅದಕ್ಕೆ ಈಗೇನು ತರಂಗಗಳು ಅಂತ ಸಕ್ರಾಯಪಟ್ಟಣದ ಗುರುಗಳ ವಿಚಾರ ಏನು ಬಂತಲ್ಲ, ಅದೇ ರೀತಿಯಾದ ಪ್ರತಿಯೊಬ್ಬರ ಒಳಗಡೆನೂ ತರಂಗಗಳು ಶುದ್ಧ ಪವಿತ್ರ ಆಗ್ತಾ ಹೋದಂಗೆ ಅವು ಪಸರಿಸ್ತಾ ಹೋಗ್ತವಂತೆ ಹೊರಗಡೆ. ಅದಕ್ಕೆ ರಮಣರು ಹೇಳ್ತಾರೆ, ಒಬ್ಬ ಮಹಾತ್ಮ ಇದ್ದ ಅಂದರೆ ಅವನು ಯುದ್ಧ ಮಾಡೋದಿಲ್ಲ, ಅವನು ಏನೂ ಮಾಡೋದಿಲ್ಲ ಅಂತ ನಮಗನ್ಸುತ್ತೆ. ಆದರೆ ಅವನು ಇದ್ದ ಅಂದರೆ ಸಾಕು, ಅಲ್ಲಿ ಸಾಕಷ್ಟು ಕಾರ್ಯಗಳು ತಾನಾಗಿ ಜರುಗ್ತವೆ. ಆದರೆ ಇಟ್ ಈಸ್ ನಾಟ್ ಪರ್ಸೀವಬಲ್, ಯಾರಿಗೂ ಅದು ಅರ್ಥ ಆಗಲ್ಲ. ಅವನು ಏನು ಕೆಲಸ ಮಾಡ್ತಾನೆ, ಅವನು ಎಲ್ಲರಿಗಿನ್ನ ಹೆಚ್ಚು ಕೆಲಸ ಮಾಡೋನೇ ಒಬ್ಬ ಮಹಾತ್ಮ ಅಂತೆ, ಅದು ಅರ್ಥ ಆಗಲ್ಲ. ಇಟ್ ಈಸ್ ನಾಟ್ ಪರ್ಸೀವಬಲ್, ನಮ್ಮ ಇಂದ್ರಿಯಕ್ಕೆ ಗೋಚರ ಆಗಲ್ಲ. ಯಾಕೆಂದರೆ ಅವನು ಯುದ್ಧ ಮಾಡ್ತಾನೆ, ಎಲ್ಲೋ ದೈಹಿಕವಾಗಿ ಏನು ಮಾಡ್ತೀವೋ ಅದು ಕಾಣುತ್ತೆ. ಆದರೆ ಅತ್ಯಂತ ಅಂತರಂಗದಿಂದ ಮಾಡೋದು ಮಹಾತ್ಮರು, ಅದು ಕಾಣದೇ ಇರೋಂಥ ವಿಚಾರ, ಅದರಿಂದ ಕಾಣಲ್ಲ ಅಂತ ಸ್ವತಃ ರಮಣರೇ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಒಳಗಡೆ ಇರೋ ತರಂಗಗಳು ಪವಿತ್ರ ಆಗುವಂಥ ಒಂದು ಕೆಲಸನೇ ಸತ್ಸಂಗ, ಸದ್ವಿಚಾರ. ನಮ್ಮಲ್ಲಿ ನಾವು ಸದ್ವಿಚಾರ ಮಾಡಿಕೊಂಡ್ರೆ ಏನು ಉಪಯೋಗ ಆಗತ್ತೆ, ನಮಗೆ ಮಾತ್ರ ಉಪಯೋಗ ಆಗತ್ತಲ್ಲ? ಇಲ್ಲ, ಆ ತರಂಗಗಳು ಮನೆಯಲ್ಲಿ ಪಸರಿಸ್ತವೆ. ಅದು ಮನೆಯಲ್ಲಿ ಪಸರಿಸಿ ಪ್ರತಿಯೊಬ್ಬರ ಮನೆಯಲ್ಲಿರೋ ಪ್ರತಿಯೊಬ್ಬರ ಒಳಗಡೆನೂ ಸದ್ವಿಚಾರ ಧಾರೆ ಏಳುತ್ತೆ. ಅದು ಮತ್ತೆ ಹೊರಗಡೆ ಅವರ ಸಂಪರ್ಕಕ್ಕೆ ಬರುವಂಥ ಎಲ್ಲರ ಮನಸ್ಸಿನೊಳಗಡೆನೂ ಮತ್ತೆ ಆ ತರಂಗಗಳು ಪಸರಿಸುತ್ತೆ. ಹೀಗೆ ಸಮಾಜಕ್ಕೆ ನಾವು ಒಳ್ಳೆಯ ತರಂಗಗಳನ್ನು ಕಳಿಸ್ತಾ ಇದ್ದೇವೆ. ಇದು ರಮಣರ ಒಂದು ಮಾತು, ಅವರ ಒಂದು ವಿವರಣೆಯನ್ನು ನಾನು ಚಿಕ್ಕದಾಗಿ ಇಲ್ಲಿ ಹೇಳಿದ್ದೀನಿ. ಬನ್ನಿ, ಈಗ ನಾವು ಹತರಾದಂಥ ಅನಾವಶ್ಯಕವಾಗಿ ಯಾವುದೇ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವು ಒಂದೇನೋ ಒಂದು ವಿಹಾರ ಮಾಡ್ತಿದ್ದಂಥ ಜನರು ಇದ್ದಕ್ಕಿದ್ದಂಗೆ ಈ ರೀತಿಯಾದ ಅಮಾನವೀಯತೆಯ ಒಂದು ಮೆರೆದಾಟದಿಂದ, ಹಾಗೆ ಒಂದು ಅರಿಷಡ್ವ ವರ್ಗಗಳ ಒಂದು ಹಾರಾಟ ಕುಣಿದಾಟದಿಂದ ಏನು ಹತರಾಗಿದ್ದಾರೆ ಪಾಪ. ಈ ರೀತಿ ಒಂದು ಕೃತ್ಯವನ್ನ ಯಾರೂ ಒಪ್ಕೊಳ್ಳೋ ಅಂಥ ವಿಚಾರ ಅಲ್ಲ ಇದು. ಅವ್ರು ಯಾರು ಹತರಾಗಿದ್ದಾರೆ ಅವರಿಗೆ ನಾವು ಈಗ ಮಾಡ್ಬೋದಾದಂಥದ್ದು ಒಂದು ಮೌನವನ್ನು ಆಚರಿಸೋಣ. ಅವರ ಆತ್ಮಕ್ಕೆ ಒಂದು ಶಾಂತಿ ಕೋರಿ, ಹಾಗೂ ಅವರ ಒಂದು ಕುಟುಂಬದವರಿಗೆ ಒಂದು ಸ್ಥೈರ್ಯ, ಮನಸ್ಥೈರ್ಯ, ಶಾಂತಿ, ಸಮಾಧಾನ ಸಿಗಲಿ ಅಂತ ಅಪ್ಪನಲ್ಲಿ ಒಂದು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ 1 ನಿಮಿಷ ಮೌನವನ್ನು ಆಚರಿಸೋಣ. ಜಯಶಂಕರ್ಲಿಂಗ, ಎಲ್ಲರಿಗೂ ಧನ್ಯವಾದಗಳು. ಈಗ ಸವಿತಾಗೆ ನಾನು ಬಿಟ್ಕೊಡ್ತಾ ಇದ್ದೇನೆ. ಸವಿತಾ, ಆರಂಭ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು ಸುನೀತಾ. ತುಂಬ ಚೆನ್ನಾಗಿ ರಮಣರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟು ಸುನೀತಾಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಕ್ತಮಾನಸಹಂಸಾಯ ಸಚ್ಚಿದಾನಂದರೂಪಿಣೇ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ. ಭಗವಾನ್ ಶ್ರೀ ರಮಣ ಮಹರ್ಷಿಗಳು ತಮ್ಮೊಳಗೂ ಮತ್ತು ಹೊರಗೂ ಈ ಅವಿದ್ಯೆ ಎಂಬ ಕತ್ತಲನ್ನು ನಾಶ ಮಾಡಿರುವ
ಪ್ರಕಾಶಮಾನವಾದ ಮತ್ತು ಶಾಶ್ವತವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿರತಕ್ಕಂಥರು ರಮಣರು. ಇವರು ತಮ್ಮನ್ನು ಯಾರು ನಮಿಸ್ತಾರೋ ಅವರ ಅಜ್ಞಾನವನ್ನ ಕ್ಷಣ ಮಾತ್ರದಲ್ಲೇ ನಿವಾರಣೆ ಮಾಡ್ತಕ್ಕಂಥ ಸ್ವಭಾವವುಳ್ಳವರು. ಈ ರೀತಿ ಪರಮಶ್ರೇಷ್ಠ ಪುರುಷರಾದ ಇವರು ವಿಶ್ವದ ಆಚಿನ ದಡದಲ್ಲಿ ನಿಂತು ಅಸಂಗರಾಗಿ ವಿಶ್ವವನ್ನು ವೀಕ್ಷಿಸ್ತಕ್ಕಂತಹ ಸಾಮರ್ಥ್ಯವುಳ್ಳವರು ಅಂತ ತಮಗೆಲ್ಲ ಗೊತ್ತಿದೆ. ಇಂತಹ ಸಕಲರ ದುಃಖವನ್ನ ನಾಶ ಮಾಡುವ ಲೋಕಗುರುವಾದ ಶ್ರೀ ರಮಣ ಮಹರ್ಷಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೋಣ. ಹಾಗೂ ಇಲ್ಲಿ ಸೇರಿರುವ ಎಲ್ಲಾ ಗುರುಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಕಳೆದ ಸಂಚಿಕೆಯಲ್ಲಿ ರಮಣರ ಉಪದೇಶ ಸಾರವನ್ನ ಗಮನಿಸಿದ್ವಿ. ಅಲ್ಲಿ 3 ಸಂಚಿಕೆಗಳಾಗಿದೆ. ಇವತ್ತು ಕೊನೆಯ ಭಾಗ 25 ಶ್ಲೋಕಗಳಾಗಿದೆ. ಜೀವನದ ಪರಮ ಗುರಿಗೆ ಶ್ರೀರಮಣರು ಕೊಟ್ಟಿರ್ತಕ್ಕಂಥದ್ದು ಈ 30 ಸೂತ್ರಗಳಂತಾನೆ ಹೇಳ್ಬೋದು. ಅದೇ ಈ ಉಪದೇಶ ಸಾರ. ಈ ರಮಣರು ನಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಓದಿರ್ತೀರಾ. ದಕ್ಷಿಣ ಭಾರತದ ಅರುಣಾಚಲದಲ್ಲಿ ಪ್ರಕಟ ಆಗಿರ್ತಕ್ಕಂಥ ಒಂದು ದಿವ್ಯ ಪ್ರಭೆ, ಆಧ್ಯಾತ್ಮಿಕ ಜ್ಯೋತಿ. ಅವರಿಗೆ 16ನೇ ವಯಸ್ಸಿನಲ್ಲೇ ಒಂದು ಅಲೌಕಿಕ ಅನುಭವಕ್ಕೆ ಒಳಗಾಗ್ಬಿಡ್ತಾರೆ. ಆಶ್ಚರ್ಯಕರ ಅನುಭವಕ್ಕೆ ಒಳಗಾಗ್ಬಿಟ್ಟು ತನಗೇ ತಿಳಿಯದ ಅವ್ಯಕ್ತದ ಕರೆಗೆ ಹೋಗೊಟ್ಟು ಅವ್ರ ಮನೆನ ತೋರಿತಾರೆ. ಅಂದ್ರೆ ಆ ಅಲೌಕಿಕ ಆನಂದವನ್ನ ಪಡಿಬೇಕು ಮತ್ತೆ ನಾನು ಅಂತ ಹಾತೊರಿತಾ ಇರ್ತಾರೆ. ಈ ಲೌಕಿಕ ಬದುಕನ್ನ ಬಿಟ್ಕೊಟ್ಬಿಟ್ಟು ಅಲೌಕಿಕದ ನೆಲೆಗೆ ತಲುಪಿದ ಅವರು 50 ವರ್ಷಗಳ ಕಾಲ ದೀರ್ಘಕಾಲ ಅರುಣಾಚಲದಲ್ಲಿಯೇ ಉಳ್ಕೊಂಡು ತಪಸ್ ಮಾಡ್ಬಿಟ್ಟು ಲೋಕಾನುಗ್ರಹ ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ ಅಂತ ಕಳೆದ ಸಂಚಿಕೆಯಲ್ಲೆಲ್ಲ ಕೇಳಿದ್ವಿ. ಅಂದ್ರೆ ಯಾಕೆ ಈ ಅರುಣಾಚಲದಲ್ಲೇ ಬಂದು ನಿಲ್ಸಿದ್ರು, ಏನು ಈ ಅರುಣಾಚಲದ ಮಹಾತ್ಮೆ ಏನು, ಯಾಕೆ ಅರುಣಾಚಲ ಅಂದ್ರೆ ಅವರ ಮನಸ್ಸು ತುಡಿತಾ ಇತ್ತು. ಒಂದೇ ಸಮನೆ ತವಕ, ಯಾರಾದ್ರೂ ಅವ್ರ ಮನೆಗೆ ಬಂದು ಅರುಣಾಚಲದ ಬಗ್ಗೆ ಮಾತಾಡಿದ್ರೆ ಸಾಕು ಅವರು ಮನಸ್ಸು ರೋಮಾಂಚನಗೊಳ್ತಿತ್ತಂತೆ. ಮೈಯೆಲ್ಲ ರೋಮಾಂಚನ, ಮನಸ್ಸು ಒಂದೇ ಸಮನೆ ಹಾತೊರಿತಿತ್ತು. ನಾನು ಅರುಣಾಚಲಕ್ಕೆ ಹೋಗ್ಬೇಕು, ಅಲ್ಲಿ ಕುತ್ಕೊಂಡು ತಪಸ್ ಮಾಡ್ಬೇಕು, ಮತ್ತೆ ಆ ಅಲೌಕಿಕ ಆನಂದವನ್ನ ಪಡಿಬೇಕು ಅಂತ ಮನಸ್ಸು ತುಡಿತಾ ಇತ್ತು ಅವ್ರಿಗೆ. ಆ ಅರುಣಾಚಲದ ಬಗ್ಗೆ ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಯಾಕೆಂದ್ರೆ ಕೊನೆಯ ಭಾಗ ಆಗಿರೋದ್ರಿಂದ, ಏನು ಅರುಣಾಚಲ, ಯಾಕೆ ಬಂದ್ರು ಅವರು, ಅಂಥದ್ ಮಹಿಮೆ ಏನಿದೆ ಅಲ್ಲಿ ಅರುಣಾಚಲದ ಬಗ್ಗೆ ಅಂತ ಹೇಳಿದ್ರೆ ಅದಕ್ಕೊಂದು ಪೌರಾಣಿಕ ಕಥೆನೇ ಇದೆ ಅಂತ ಹೇಳ್ತಾರೆ. ಅರುಣಾಚಲದ ಪ್ರಸ್ತಾಪ ಭಾರತದ ಅತ್ಯಂತ ಪ್ರಾಚೀನ ಕೃತಿಗಳಲ್ಲೇ ಇದೆಯಂತೆ. ಯಾಕೆಂದ್ರೆ ಅದನ್ನ ಅರುಣಾಚಲನ ಸ್ವತಃ ಶಿವನ ಸಾಕಾರ ರೂಪನೇ ಅಂತಾನೆ ಭಾವಿಸ್ಬಿಟ್ಟಿದ್ದಾರೆ. ಸ್ವತಃ ಶಿವನೇ ಅರುಣಾಚಲ ಆಗಿದ್ದಾನೆ ಅಲ್ಲಿ. ಅದಕ್ಕೆ ಅದನ್ನ ಬಹಳ ಮಹಿಮೆ ಇದೆ ಅರುಣಾಚಲಕ್ಕೆ. ಋಗ್ವೇದ ಪ್ರಥಮ ವಾಗ್ಮಯ ಅಂತ ಪರಿಗಣಿತ ಆಗಿದೆ. ಅದರಲ್ಲಿ ಶಿವನನ್ನ ರುದ್ರ, ಮಹಾದೇವ, ಶಂಭು ಅಂತ ಕರೆದಿದ್ದಾರೆ. ಅವನನ್ನ ಶಿವನ ಅಗ್ನಿಯೊಡನೆ ಸಮೀಕರಿಸ್ಬಿಟ್ಟಿದ್ದಾರೆ. ಯಜುರ್ವೇದದಲ್ಲಿಯೂ ಸಹ ಅಗ್ನಿನ ರುದ್ರನೇ ಅಂತ ಹೇಳಿದಾರಂತೆ. ಶಿವನು ವಿಷ್ಣು ಮತ್ತು ಬ್ರಹ್ಮರ ಎದುರಿನಲ್ಲಿ ಲಿಂಗದ ಪ್ರತೀಕವಾದ ಈ ಜ್ಯೋತಿ ಸ್ತಂಭವಾಗಿ ಪ್ರಕಟನಾದ ಅಂತ ಹೇಳ್ತಾರೆ. ನಂತರ ಅವರ ಪ್ರಾರ್ಥನೆ ಮೇರೆಗೆ ಅರುಣಾಚಲದ ರೂಪ ತಳೆದ ಅಂತ ಒಂದು ಹಿನ್ನೆಲೆಯಾಗಿ ಕಥೆ ಇದೆ. ಈ ಸ್ಕಂದ ಪುರಾಣದಲ್ಲಿ ಮಾಹೇಶ್ವರ ಕಾಂಡದಲ್ಲಿ ವೇದವ್ಯಾಸರು ಅರುಣಾಚಲದ ಮಹಾತ್ಮೆಯನ್ನು ವರ್ಣಿಸಿದರೆ ಈ ಸಂಬಂಧವಾಗಿ ಅಲ್ಲಿ 37 ಅಧ್ಯಾಯಗಳಲ್ಲಿ 2000 ಶ್ಲೋಕಗಳಿದಂತೆ. ಈ ಅರುಣಾಚಲದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಹೇಳ್ಬೇಕು ಅಂದ್ರೆ ಅಲ್ಲಿ ಅನೇಕ ಋಷಿ ಮುನಿಗಳು ಈ ಅರುಣಾಚಲದಿಂದ ಆಕರ್ಷಿತರಾಗ್ಬಿಟ್ಟು ಅಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಅಂತಾನು ಹೇಳ್ತಾರೆ. ತುಂಬಾ ಋಷಿಮುನಿಗಳು ಬಂದು ಅಲ್ಲಿ ತಪಸ್ಸು ಮಾಡಿ ತಮ್ಮ ಏನು ಆತ್ಮ ಸಾಕ್ಷಾತ್ಕಾರಕ್ಕೆ ಏನ್ ಬೇಕೋ ಅಂತ ಮನಸ್ಸನ್ನ ಕಂಡ್ಕೊಂಡಿದ್ದಾರೆ. ಈಚಿನ ಶತಮಾನಗಳಲ್ಲಿ ನಮ್ಮ ರಮಣ ಮಹರ್ಷಿಗಳು ಬಹಳ ಆಕರ್ಷಣೆಗೆ ಒಳಗಾಗಿದ್ರು ಅರುಣಾಚಲದ ಬಗ್ಗೆ ಕೇಳ್ಬಿಟ್ಟು. ವರ್ಷದ 365 ದಿನಗಳಲ್ಲೂ ಸಹ ಜನರು ಗುಂಪಾಗಿ ಬರ್ತಾರಂತೆ ಅರುಣಾಚಲಕ್ಕೆ. ತಮಿಳ್ನಾಡಲ್ಲಿದೆ, ನಮ್ಗೆಲ್ಲ ಗೊತ್ತಿದೆ ಅದು ಅರುಣಾಚಲ. ಅಲ್ಲಿ ಅಂದ್ರೆ ಎಲ್ಲಾ ದಿನನೂ ವರ್ಷದ 365 ದಿನನೂ ಜನರು ಅಲ್ಲಿ ಬಂದು ಸೇರ್ತಾ ಇರ್ತಾರೆ. ಗಿರಿ ಪ್ರದಕ್ಷಿಣೆಗೆ ಬಹಳ ಮಹತ್ವವನ್ನು ಪಡೆದಿದೆ. ಅಲ್ಲಿ ಬಂದು ಪ್ರದಕ್ಷಿಣೆ ಮಾಡ್ತಾರಂತೆ. ಆ ಹುಣ್ಮೆ ದಿನ ಅಂತೂ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರಂತೆ. ಹುಣ್ಮೆ ವಿಶೇಷವಾಗಿ ಅಲ್ಲಿ ತಮಿಳಿನಲ್ಲಿ ಕಾರ್ತಿಕೈ ತಿಂಗಳು ಅಂತ ಫೇಮಸ್ಸು. ಆ ಹುಣ್ಮೆ ದಿನ ಮಾತ್ರ ಅದು ಪ್ರದಕ್ಷಿಣೆ ಮಾಡಲು ಶ್ರೇಷ್ಠ ದಿನ ಅಂತ ಭಾವಿಸ್ತಾರಂತವ್ರು. ಆ ದಿನ ಅಲ್ಲಿ ಸಹಸ್ರಾರು ಜನ ಶಿವನನ್ನ ಭಕ್ತಿಯಿಂದ ನೆನೆಯುತ್ತಾ ಭಜನೆ ಮಾಡ್ತಾ ಆ ಗಿರಿನ ಸುತ್ತುತ್ತಾರಂತೆ, ಪ್ರದಕ್ಷಿಣೆ ಮಾಡ್ತಾರೆ ಗಿರಿನ.
ಅಂದ್ರೆ ಅಲ್ಲಿ ಶಿವ ನಟರಾಜ ಆಗಿರೋದ್ರಿಂದ ಇವರುಗಳು ಭಕ್ತರೆಲ್ಲರೂ ಸೇರಿ ನರ್ತಿಸುತ್ತಾ ಸಾಕ್ತಾರೆ ಅಂತ ಹೇಳ್ತಾರೆ. ಇವರು ಸಹ ನಾಟ್ಯವನ್ನ ಮಾಡ್ತಾ ಗಿರಿ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅಂತ ಅಲ್ಲಿ ಒಂದು ಪ್ರತೀತಿ ಇದೆ. ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆಪ್ಪ, ಅಲ್ಲಿ ಭಕ್ತರನ್ನ ಅಂತರ್ಮುಖಿಗಳನ್ನಾಗಿ ಮಾಡಿಸುತ್ತೆ, ಅವರನ್ನ ಆ ಹೃದಯದತ್ತ ಹೊರಳಿಸುತ್ತೆ. ನಮ್ಮನ್ನು ಬೇರೆ ಕಡೆ ಎಲ್ಲೂ ಮನಸ್ಸು ಹೋಗ್ದಂಗೆ ನಮ್ಮ ಹೃದಯದ ಕಡೆ ಹೊರಳಿಸುತ್ತೆ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿನೇ ಸಹ ಅರುಣಾಚಲಕ್ಕೆ ಒಂದು ಗುರುಸ್ಥಾನ ಪ್ರಾಪ್ತ ಆಗಿದೆ ಅಂತ ಹೇಳ್ತಾರೆ. 13ನೇ ಶತಮಾನದಲ್ಲಿ ಒಬ್ರು ಗುಹಾ ನಮಃ ಶಿವ ಅಂತ ಇದ್ರು. ಅವರು ಸಹ ಅಲ್ಲಿ ಬಂದು ಬಹಳ ಶ್ರೇಷ್ಠ ವ್ಯಕ್ತಿಗಳು, ಅಲ್ಲೂ ತಪಸ್ ಮಾಡಿದ್ದಾರೆ. ಈ ಅರುಣಾಚಲದ ಬಗ್ಗೆ ಅವರು ಸಹ ಸುಂದರವಾಗಿ ವರ್ಣಿಸಿದರಂತೆ. ನಮ್ಮ ಭಗವಾನ್ ರಮಣರು ಸಹ ಅರುಣಾಚಲದ ಕುರಿತು 5 ಸ್ತೋತ್ರಗಳನ್ನು ರಚಿಸಿದ್ದಾರೆ ಆ ಪದ್ಯದಲ್ಲಿ. ಅಲ್ಲಿ ಈ ಅರುಣಾಚಲದ ಮಹಿಮೆಯನ್ನ ಬಹಳ ವಿಶೇಷವಾಗಿ ಪ್ರತಿಪಾದಿಸಿದರಂತೆ. ಅವರು ಯಾವ ಪ್ರಯತ್ನನೂ ಇಲ್ಲದೆ ಇಕ್ಕಿದ್ದಂಗೆ ಸ್ಫೂರ್ತಿಕೊಂಡು ಆ ಪದ್ಯಗಳನ್ನು ರಚಿಸ್ತಾ ಇದ್ರಂತೆ ಅರುಣಾಚಲದ ಬಗ್ಗೆ. ಈ ಅರುಣಾಚಲ ಯಾಕೆ ಇಷ್ಟು ಫೇಮಸ್ ಆಯ್ತು ಅಂತ ಒಂದು ಉಕ್ತವಾದ ಸಂಗತಿ ಇದೆ ಸ್ಕಂದ ಪುರಾಣದಲ್ಲಿ. ಈ ಸ್ಕಂದ ಪುರಾಣದಲ್ಲಿ ಹೇಳಿರ್ತಕ್ಕಂತೆ ಈ ಮಾರ್ಕಾಂಡೇಯ ಮುನಿಗಳು ನಂದಿಕೇಶ್ವರನಿಗೆ ಹೇಳ್ತಾರಂತೆ, ಕೇವಲ ಸ್ಮರಿಸುವಷ್ಟರಿಂದಲೇ ಮೋಕ್ಷ ನೀಡತಕ್ಕಂತಹ ಶಿವನ ಪವಿತ್ರ ಕ್ಷೇತ್ರ ಯಾವುದು ಅಂತ ಕೇಳ್ತಾರಂತೆ. ಅದನ್ನು ಕೇಳಿದೊಡನೆ ನಂದಿಕೇಶ್ವರನಿಗೆ ಏನಾಗುತ್ತಂತೆ, ಅರುಣಾಚಲನನ್ನ ನೆನೆದ್ಬಿಟ್ಟು, ಅರುಣಾಚಲನ ಅಂದ್ರೆ ಸ್ವತಃ ಈಶ್ವರನನ್ನೇ ನೆನೆದ್ಬಿಟ್ಟು ಭಾವಪರವಶನಾಗ್ಬಿಡ್ತಾನೆ. ಅಂತ ಕ್ಷೇತ್ರ ಅದು ಅರುಣಾಚಲ. ಕೇಳಿದೊಡನೆ ಒಂಥರ ಭಾವಪರವಶ, ಭಕ್ತಿ ಉಕ್ಕಿ ಬರ್ತಾ ಇರುತ್ತೆ. ಅಷ್ಟು ಭಾವಪರವಶನಾದ ನಂದಿಕೇಶ್ವರ ಹೇಳ್ತಾನೆ, ಮೇರು ಮತ್ತು ಕೈಲಾಸ ಪರ್ವತಗಳು ಶಿವನ ಆವಾಸ ಸ್ಥಾನಗಳು, ಆದರೆ ಅರುಣಾಚಲ ಪ್ರತ್ಯಕ್ಷ ಶಿವನೇ ಆಗಿದ್ದಾನೆ. ಅರುಣಾಚಲ ಅಂದ್ರೆ ಶಿವ, ಶಿವ ಅಂದ್ರೆ ಅರುಣಾಚಲ. ಶಿವನು ಅರುಣಾಚಲ ರೂಪ ತಾಳಲು ಹಿನ್ನೆಲೆಯಾದ ಒಂದು ಪೌರಾಣಿಕ ಕಥೆ ಇದೆ ಅಂತ ಹೇಳಿದರೆ, ಅದನ್ನ ಸ್ವಲ್ಪ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಈ ಒಂದ್ಸರಿ ಏನಪ್ಪಾ ಅಂತಂದ್ರೆ, ಬ್ರಹ್ಮ ಮತ್ತು ವಿಷ್ಣುಗೆ ಅಹಂಕಾರ ಬಂದ್ಬಿಡುತ್ತೆ. ಅವರು ಆತ್ಮ ವಿಸ್ಮೃತಿ ಒಳಗಾಗ್ಬಿಡ್ತಾರೆ. ಅಂದ್ರೆ ಬ್ರಹ್ಮ ಹೇಳ್ತಾನೆ ನಾನು ಹೆಚ್ಚು ನನ್ನ ಶಕ್ತಿ ಜಾಸ್ತಿ, ವಿಷ್ಣು ಹೇಳ್ತಾನೆ ನಾನು ಹೆಚ್ಚು ನನ್ನ ಶಕ್ತಿ ಜಾಸ್ತಿ ಅಂತ ಹೇಳಕ್ಕೆ ಶುರು ಮಾಡ್ಬಿಟ್ಟು ಇಬ್ಬರಲ್ಲೂ ಕಲಹ ಶುರು ಆಗ್ಬಿಡುತ್ತೆ. ಇದನ್ನ ಏನಾದ್ರು ಮಾಡಿ ನಿಲ್ಲಿಸ್ಬೇಕು ಅಂತ ನಮ್ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ, ಅವ್ರ ಎದುರಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ತಕ್ಕಂಥ ಒಂದು ಅದ್ಭುತ ಜ್ಯೋತಿ ಸ್ತಂಭದ ರೂಪದಲ್ಲಿ ಪ್ರಕಟನಾಗ್ಬಿಡ್ತಾನೆ. ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಇದರ ತಳ ಅಥವಾ ತುದಿಯನ್ನು ಕಂಡು ಬಲ್ಲವರೇ ಹೆಚ್ಚಿನವರು ಅಂತ ಒಂದು ವಾಣಿ ಅವರಿಗೆ ಕೇಳಿಸುತ್ತೆ. ಯಾರು ಇದನ್ನ ಕಂಡಿಡ್ಕೊಂಡ್ ಬರ್ತೀರಾ ಆದಿ ಅಂತ್ಯನ, ಅವರೇ ಹೆಚ್ಚಿನವರು, ನೀನೇ ಹೆಚ್ಚು ಅಂತ ಹೇಳ್ತೀನಿ ಅಂತ ಒಂದು ವಾಣಿ ಕೇಳಿಸುತ್ತೆ ಅವರಿಗೆ, ಶಿವನ ವಾಣಿ. ಇವರಿಬ್ರು ಬ್ರಹ್ಮ ಮತ್ತೆ ವಿಷ್ಣು ಎಷ್ಟು ಪ್ರಯತ್ನ ಮಾಡಿದ್ರು ಅವರಿಗೆ ಸಾಧ್ಯ ಆಗಲ್ಲ. ಆದಿನೂ ಕಂಡಿಡಿಯಕ್ಕಾಗಲ್ಲ, ಅಂತ್ಯನೂ ಕಂಡಿಡಿಯಕ್ಕಾಗಲ್ಲ. ಎಷ್ಟೇ ಪ್ರಯತ್ನ ಮಾಡಿ ಸೋತೋಗ್ಬಿಡ್ತಾರೆ, ಇಬ್ರು ಸೋತೋಗ್ತಾರೆ. ಅವಾಗ ಇದು ಆಗಲ್ಲ, ಇದು ಸಮಸ್ಯೆ ಪರಿಹಾರ ಆಗಲ್ಲ, ನಾವು ಶಿವನನ್ನ ಮೊರೆ ಹೋಗ್ಬೇಕು ಅಂತ ನಮ್ರತೆಯಿಂದ ಶಿವನನ್ನ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಮಾಡ್ಬಿಟ್ಟು ಎಲ್ಲರಿಗೂ ಕಾಣಲು ಸಾಧ್ಯವಾದ ಲೋಕಾನುಗ್ರಹಕಾರಕವಾದ ಲಿಂಗ ರೂಪದಲ್ಲಿ ಅರುಣಾಚಲನೆಂದು ಪ್ರಕಟ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಇಬ್ರು. ಆಗ ಅರುಣಾಚಲ ಪ್ರಕಟ ಆಗುತ್ತೆ. ಅವರು ಇನ್ನೂ ಒಂದು ಪ್ರಾರ್ಥನೆಯನ್ನ ಶಿವನ ಮುಂದೆ ಇಡ್ತಾರಂತೆ. ಎಲ್ಲಾ ಜನಗಳು ಸಾಂಪ್ರದಾಯಿಕ ರೀತಿಯಲ್ಲೂ ಪೂಜಿಸಲು ಸಾಧ್ಯವಾಗುವಂತೆಯೂ ಎಲ್ಲರೂ ಪೂಜೆ ಮಾಡಬೇಕು, ಅವರಿಗೆ ಕಾಣಿಸಿಕೊಳ್ಳಬೇಕೆಂದು ಸಹ ಕೇಳ್ತಾರೆ. ಶಿವ ಅದಕ್ಕೂ ಒಪ್ಪಿಟ್ಟು ಅರುಣಾಚಲದ ಪೂರ್ವ ಭಾಗದಲ್ಲಿ ಒಂದು ಸ್ವಯಂಭುವಾದ ಒಂದು ತೇಜಸಲಿಂಗವಾಗಿ ಪ್ರಕಟ ಆಗ್ತಾನಂತೆ ಅರುಣಾಚಲದಲ್ಲಿ. ಈ ಶಿವಲಿಂಗವೇ ಅರುಣಾಚಲೇಶ್ವರ ಎಂಬ ಹೆಸರಿನಲ್ಲಿ ಇಂದಿಗೂ ಸಹ ದೇವಾಲಯದಲ್ಲಿ ಪೂಜೆಗೊಳ್ತಿದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಅರುಣಾಚಲದಲ್ಲಿ ಪೌರಾಣಿಕದಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಭಾಗದಲ್ಲಿ, ಈ ಅರುಣಾಚಲದಲ್ಲಿ ಮಹಿಷಾಸುರ ರಾಕ್ಷಸ ಇರ್ತಾನೆ. ಈ ಮಹಿಷಾಸುರ ರಾಕ್ಷಸನಿಂದ ಬಹಳ ಜನಗಳಿಗೆ ಕಷ್ಟಗಳನ್ನ ಕೊಡ್ತಾ ಇರ್ತಾನೆ, ಗೋಳಾಡಿಸ್ತಿರ್ತಾನೆ. ಈ ದುಷ್ಟರ ಕಾಟಗಳಿರುತ್ತೆ, ಅವರ ಉಪದ್ರವಗಳನ್ನ ಸಹಿಸಕ್ಕಾಗ್ತಿರಲ್ಲ ಜನರಿಗೆ. ಇದನ್ನೇನಾದ್ರು ಮಾಡಿ ಅಲ್ಲಿ ಮಹಿಷಾಸುರ ಕಾಟನ ತಪ್ಪಿಸ್ಕೋಬೇಕು ಅಥವಾ ಅದರಿಂದ ನಾವು ರಕ್ಷಣೆ ಹೊಂದಬೇಕು ಅಂತ ಜನಗಳೆಲ್ಲ ದೇವರನ್ನ ಪ್ರಾರ್ಥಿಸ್ತಾ ಇರ್ತಾರೆ. ಈ ಅರುಣಾಚಲ ಪ್ರದೇಶವನ್ನೆಲ್ಲ ಅಪವಿತ್ರಗೊಳಿಸ್ಬಿಟ್ಟಿರ್ತಾರೆ, ಎಲ್ಲ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಮಹಿಷಾಸುರ. ಆಗ ಶಿವ ಏನ್ ಮಾಡ್ತಾನೆ ಅಂದ್ರೆ, ಪಾರ್ವತಿನ ಭೂಲೋಕಕ್ಕೆ ಹೋಗ್ಬಿಟ್ಟು ನೀನು ಅರುಣಾಚಲದಲ್ಲಿ ತಪಸ್ಸಿಗೆ ನಿಂತ್ಕೋ ಅಂತ ಶಿವ ಆದೇಶ ಕೊಡ್ತಾನಂತೆ. ಶಿವನ ಆದೇಶದಂತೆ ಪಾರ್ವತಿ ಅರುಣಾಚಲದಲ್ಲಿ ಬಂದು ತಪಸ್ಸಿಗೆ ನಿಂತು ಬಿಡ್ತಾಳೆ. ತಪಸ್ಸಿಗೆ ನಿಂತಾಗ ಈ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಇದು ದೇವಿ ಮಹಾತ್ಮೆಯಲ್ಲಿ ನಿಮ್ಗೆಲ್ಲ ಕತೆ ಗೊತ್ತಿದಲ್ಲ. ದೇವತೆಗಳ ಪ್ರಾರ್ಥನೆಯಂತೆ ಪಾರ್ವತಿ ಮಹಾಶಕ್ತಿ ದುರ್ಗೆಯ ರೂಪ ಧರಿಸ್ಬಿಟ್ಟು ಅಲ್ಲಿ ಮಹಿಷಾಸುರನ್ನ ಸಂಹಾರ ಮಾಡಿದ್ಲು.
ಆ ಜಾಗದಲ್ಲಿ ಅಂತ ಹೇಳ್ತಾರೆ. ಈ ಪಾರ್ವತಿ ತಪಸ್ಸು ಮಾಡಿರ್ತಕ್ಕಂಥ ಸ್ಥಳವನ್ನು ಸಹ ಅಲ್ಲಿ ಒಂದು ದೇವಾಲಯವಾಗಿ ಕಟ್ತಾರೆ. ಅಲ್ಲಿನ ಹೆಸರು ತಮಿಳಿನಲ್ಲಿ ಕರಿಬೇಕು ಅಂದ್ರೆ ಪಚ್ಚಯ್ಯಮ್ಮಾಳ್ ಅಂತ ದೇವಾಲಯ ಇದೆಯಂತೆ. ಪಚ್ಚಯ್ಯಮ್ಮಾಳ್ ಅಂದ್ರೆ ತಮಿಳಿನಲ್ಲಿ ಹಸಿರು ವರ್ಣದ ದೇವಿ ಅಂತ ಕರೀತಾರೆ. ಅಲ್ಲಿ ತಪಸ್ಸು ಮಾಡಿ ಪಾರ್ವತಿ ತಪಸ್ ಮಾಡಿದ್ಮೇಲೆ ಅರುಣಾಚಲವನ್ನ ಪ್ರದಕ್ಷಿಣೆ ಮಾಡ್ತಾಳೆ. ಹೀಗೆ ಪ್ರದಕ್ಷಿಣೆ ಮಾಡ್ತಾ ಇರ್ಬೇಕಾದ್ರೆ ಅದು ಹೆಂಗಿರುತ್ತೆ ಪ್ರದಕ್ಷಿಣೆ ಅಂತಂದ್ರೆ, ಒಂದು ರೌಂಡ್ ಗಿರಿ ಪ್ರದಕ್ಷಿಣೆ ಹೇಗಿರುತ್ತೆ ಅಂದ್ರೆ, ಒಂದು ವಿವಾಹ ವಿಧಿನಲ್ಲಿ ನಾವು ಅಗ್ನಿಕುಂಡ ಇಟ್ಟಿರ್ತಾರಲ್ಲ, ಆ ಅಗ್ನಿಕುಂಡವನ್ನ ಸುತ್ತುತ್ತಾ ಬರ್ತಾ ಇರ್ತಾಳೆ. ಆ ರೀತಿ ಅದು ಕಾಣಿಸ್ತಾ ಇರುತ್ತೆ ಆ ಗಿರಿ ಪ್ರದಕ್ಷಿಣೆ. ಆ ಅಗ್ನಿಕುಂಡ ಸುತ್ತಾ ಇರ್ಬೇಕಾದ್ರೆ ಅಂದ್ರೆ ಅರುಣಾಚಲ ಗಿರಿನ ಸುತ್ತಾ ಇರ್ಬೇಕಾದ್ರೆ ಶಿವ ಅವಳಿಗೆ ಪ್ರತ್ಯಕ್ಷನಾಗ್ಬಿಡ್ತಾನೆ. ಪ್ರತ್ಯಕ್ಷನಾಗ್ಬಿಟ್ಟು ಪಾರ್ವತಿಯಿಂದ ಆ ವರ್ಣಮಾಲೆಯನ್ನ ಸ್ವೀಕರಿಸಿದ ಅಂತ ಹೇಳ್ತಾರೆ. ಅವಳಿಗೆ, ಪಾರ್ವತಿ ದೇವಿಗೆ ತನ್ನ ಮೈಯಲ್ಲೇ ಸ್ಥಾನ ನೀಡ್ಬಿಟ್ಟು ಅರ್ಧನಾರೀಶ್ವರನಾದ, ಅಲ್ಲಿ ಜಾಗ ಕೊಟ್ಬಿಡ್ತಾನೆ ತನ್ನ ದೇಹದಲ್ಲಿ. ಜಾಗ ಕೊಟ್ಮೇಲೆ ಅವನು ಅರ್ಧನಾರೀಶ್ವರನಾದ ಅಂತ ಹೇಳ್ತಾರೆ. ಈ ಪಾರ್ವತಿಯ ಪ್ರಾರ್ಥನೆಯಂತೆ ಆ ದಿನವನ್ನ ಯಾವತ್ತು ವರಿಸ್ತಾನಲ್ಲ ಶಿವ, ಆ ದಿನವನ್ನ ಅಲ್ಲಿ ಪ್ರತಿ ವರ್ಷ ಉತ್ಸವದ ದಿನವಾಗಿ ಆಚರಿಸ್ತಾರಂತೆ. ಅರುಣಾಚಲೇಶ್ವರ ದೇವಾಲಯದಲ್ಲಿ ಆಗ 12 ದಿನ ವಿಜೃಂಭಣೆಯಿಂದ ಪೂಜೆ ಉತ್ಸವ ನಡೆಸ್ತಾರೆ. 10ನೇ ದಿನ ದೇವಾಲಯದಲ್ಲಿ ಹಚ್ಚಿದ ಪವಿತ್ರ ಜ್ಯೋತಿಯಿಂದ ಆ ದೀಪವನ್ನು ಕೊಂಡೊಯ್ಬಿಟ್ಟು ಅರುಣಾಚಲದ ಶಿಖರದಲ್ಲಿ ಬೆಳಗಿಸ್ತಾರೆ ಜ್ಯೋತಿನ. ಅದಕ್ಕೆ ಕೋಡ್ಗಟ್ಲೆ ತುಪ್ಪ, ಮಣಗಟ್ಲೆ ಕರ್ಪೂರ, ಗಟ್ಲೆ ವಸ್ತ್ರ ಹಾಕ್ತಾರಂತೆ. ಅದು ಭಾರಿ ಎತ್ತರಕ್ಕೆ ಬೆಳೆದು ಹೊತ್ತಿ ಹುರಿಬೇಕಲ್ಲ, ಅದಕ್ಕೆ ಅಷ್ಟೊಂದೆಲ್ಲ ಹಾಕ್ತಾರೆ ಪದಾರ್ಥಗಳನ್ನ. ಆ ಪವಿತ್ರ ಜ್ಯೋತಿ ಎಷ್ಟು ಸುತ್ತಲೂ ಮೈಲಿಗಳಷ್ಟು ದೂರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಆ ಶಿಖರದ ಮೇಲೆ ಆ ಜ್ಯೋತಿನ ಬೆಳಗಿಸ್ತಾರೆ. ಅಲ್ಲಿ ಇರ್ತಕ್ಕಂಥ ಸುತ್ತಲೂ ಪ್ರದೇಶಗಳಲ್ಲೂ ಸಹ ಅದು ಕಾಣಿಸ್ತಾ ಇರುತ್ತೆ, ಅಂತಹ ಜ್ಯೋತಿ ಅದು. ಅಲ್ಲಿ ಫೇಮಸ್ ಫೆಸ್ಟಿವಲ್ ಅದು. ಅರುಣಾಚಲೇಶ್ವರ ದೇವಾಲಯದಲ್ಲಿ ನಡೆಯುವ 12 ದಿನಗಳ ಈ ಉತ್ಸವದ ಮೊದಲನೇ ದಿನದಂದು ಮೊದಲನೇ ದಿನ ದೇವರೆದುರು ಬಂದು ವಿದ್ಯುತ್ವಾಗಿ ದೀಪ ಬೆಳಗಿಸ್ತಾರೆ. 10ನೇ ದಿನ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಜೆ 6 ಗಂಟೆಗೆ ಸರಿಯಾಗಿ ಸೂರ್ಯ ಮುಳುಗಿ ಹುಣ್ಣಿಮೆಯ ಚಂದ್ರ, ಅಲ್ಲಿ ಹುಣ್ಣಿಮೆ ಫೇಮಸ್ ಅಂತ ಹೇಳಿದ್ನಲ್ಲ ಗಿರಿ ಪ್ರದಕ್ಷಿಣೆ, ಹುಣ್ಣಿಮೆ ದಿನ ಏನ್ ಮಾಡ್ತಾರೆ, ಚಂದ್ರ ಕಾಣಿಸ್ಕೊಂಡ್ ಕೂಡಲೇ ದೇವಾಲಯದಿಂದ ದೀಪ ಹಚ್ಕೊಂಡು ಹೋಗ್ಬಿಟ್ಟು ಆ ಜ್ಯೋತಿನ ಬೆಟ್ಟದ ಮೇಲೆ ತಗೊಂಡೋಗ್ತಾರೆ. ಅಲ್ಲಿ ಜ್ಯೋತಿ ಬೆಳಗಿಸ್ತಾರಂತೆ. ಆ ಜ್ಯೋತಿ ಬೆಳಗಿಸಿದ ಕೂಡಲೇ ಈ ಕಡೆ ದೇವಾಲಯದಲ್ಲಿ ರಮಣಾಶ್ರಮದಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಭಕ್ತರು ಅರುಣಾಚಲ ಶಿವ ಎಂಬ ಘೋಷಣೆ ಕೂಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಅಲ್ಲಿಂದ ಜೋರಾಗಿ ಜೈಕಾರ ಹಾಕ್ತಾರೆ. 12ನೇ ದಿನ ಏನ್ ಮಾಡ್ತಾರೆ ಅಂದ್ರೆ, ಲಾಸ್ಟ್ನೇ ದಿನ ಅರುಣಾಚಲೇಶ್ವರ, ಅಲ್ಲಿ ತಮಿಳಲ್ಲಿ ಅಪೀತಾ ಕುಚಾಂಬ ಅಂತಾರೆ ಪಾರ್ವತಿ ದೇವಿಗೆ. ಆ ಉತ್ಸವ ಮೂರ್ತಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ವಸ್ತ್ರಾಭರಣದಿಂದ ಅಲ್ಲಿ ಪುಷ್ಪ ಮಾಲೆಗಳಿಂದ ಅಲಂಕರಿಸ್ಬಿಟ್ಟು ಪಲ್ಲಕ್ಕಿ ಕೂಡಿಸ್ಬಿಟ್ಟು ಮೆರವಣಿಗೆ ದೇವಾಲಯದಿಂದ ಹೊರಡುತ್ತೆ. ದೇವಾಲಯದಿಂದ ಗಿರಿ ಕಡೆ ಹೊರಡುತ್ತೆ, ಅರುಣಾಚಲದ ಕಡೆ, ಬೆಟ್ಟದ ಕಡೆ. ಈ ಮೆರವಣಿಗೆ ಅರುಣಾಚಲದ ಸುತ್ತ ಸಾಗುತ್ತಂತೆ ಆ ಉತ್ಸವ. ಅಲ್ಲಿ ಅಸಂಖ್ಯ ಜನಗಳ ಸಮೂಹ ಅದನ್ನ ಹಿಂಬಾಲಿಸ್ತಾರೆ ಆ ಉತ್ಸವನ. ದೇವಾಲಯ ಮತ್ತೆ ಅರುಣಗಿರಿ ಸುತ್ತಮುತ್ತ ಜನ ಕಿಕ್ಕೆರೆದು ಸೇರಿರ್ತಾರಂತೆ. ಈ ಗಿರಿ ಪ್ರದಕ್ಷಿಣೆ ಮಹತ್ವನ ನಮ್ಮ ರಮಣ ಮಹರ್ಷಿಗಳು ವಿವರಿಸಿದರೆ, ಪ್ರದಕ್ಷಿಣೆ ಎಂಬ ಪದಕ್ಕೆ ಅರ್ಥ ಹೇಳುತ್ತಾನೆ, ಅದು ನಾವೀಗ ಬಾಯಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಹೇಳುತ್ತಾನೆ, ಅದು ಭಕ್ತನ ಪಾಪವನ್ನ ನಿವಾರಿಸುತ್ತೆ. ಅಷ್ಟು ಮಹತ್ವ ಇದೆ ಅದು ಗಿರಿ ಪ್ರದಕ್ಷಿಣೆ. ಇಲ್ಲೂ ಜನ ಹೋಗ್ತಾರೆ, ಪ್ರಾರ್ಥನೆ ಫಲಿಸುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪುನರ್ಜನ್ಮವನ್ನು ತಡೆಯುತ್ತೆ ಅಂತಾನು ಹೇಳ್ತಾರೆ. ಜ್ಞಾನ ಸಿದ್ಧಿಸ್ಬಿಟ್ಟು ಈ ಲೋಕದಿಂದ ಬಿಡುಗಡೆ ಆಗುತ್ತೆ, ಈ ಬಿಡುಗಡೆ ಆಗುತ್ತೆ ಅಂತ ಒಬ್ಬ ಭಕ್ತರು ಒಮ್ಮೆ ತಿಳಿಸಿದ್ರಂತೆ. ಈ ತರ ರಮಣ ಮಹರ್ಷಿಗಳು ಹೇಳ್ತಿದ್ರು ಅಂತ. ಅಲ್ಲಿ ಪ್ರದಕ್ಷಿಣೆ ಮಾಡುವಾಗ ಭಕ್ತರು ಮಾತ್ರ ಅಷ್ಟೇ ಇರಲ್ಲ. ಅವ್ರ ನಂಬಿಕೆ ಹೇಗಿದೆ ಅಂತಂದ್ರೆ, ಭಕ್ತರಷ್ಟೇ ಹಿಂದೆ ಹೋಗ್ತಾ ಇರ್ತಾರೆ ಉತ್ಸವದ ಮೆರವಣಿಗೆ ಹಿಂದೆ ಅಂತ ಅಷ್ಟೇ ಅಲ್ಲ, ಅವ್ರ ನಂಬಿಕೆ ಹೇಗಿದೆ ಅಂದ್ರೆ ದೇವತೆಗಳು ಸಹ ಅಲ್ಲಿ ಬಂದಿರ್ತಾರೆ, ಸಿದ್ಧರು ಕೂಡ ಅಲ್ಲಿ ಬಂದಿರ್ತಾರೆ. ಅವ್ರ ಅದೃಶ್ಯರಾಗಿ ನಮ್ಮ ಭಕ್ತರ ಜೊತೆ ಸಾಕ್ತಾ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ. ಅವರಿಗಾಗಿ ಅವರು ಪ್ರದಕ್ಷಿಣೆ ಮಾಡ್ತಿರ್ತಾರಲ್ಲ, ಆ ಪಥದ ಬಲಭಾಗದಲ್ಲಿ ಉದ್ದಕ್ಕೂ ಸ್ವಲ್ಪ ಜಾಗವನ್ನ ಬಿಟ್ಟಿರ್ತಾರಂತೆ. ಈ ದೇವತೆಗಳು ಸಹ ನಮ್ಮ ಜೊತೆ ಪ್ರದಕ್ಷಿಣೆ ಮಾಡ್ತಾರೆ ಅಂತ ಈ ತರ ಅಲ್ಲಿ ನಂಬಿಕೆ ಇದೆ. ಅಲ್ಲಿ ಮತ್ತಿನ್ನೂ ಒಂದು ನಿಯಮನೂ ಕೂಡ ಮಾಡ್ಕೊಂಡಿದಾರಂತೆ, ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ವಾಹನ ಬಳಸಬಾರದು ಅಂತ. ಈ ರೀತಿ ಒಂದು ಕಥೆ ಇದೆ. ಅದಕ್ಕೋಸ್ಕರ ಅರುಣಾಚಲದ ಗಿರಿ ಪ್ರದಕ್ಷಿಣೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಅದಕ್ಕೆ ಅರುಣಾಚಲ ಅಂತಂದ್ರೆ ಸ್ವತಃ ಶಿವನೇ ಆಗಿದ್ದಾನೆ. ಆ ಶಿವ ಆಗಿರೋದ್ರಿಂದನೇ ನಮ್ಮ ರಮಣ ಮಹರ್ಷಿಗಳು ಅಲ್ಲಿ ಬಂದು ತಪಸ್ ಮಾಡ್ಬೇಕು ಅಂತ ಬಂದು ನೆಲೆಸಿದ್ರು ಅಲ್ಲೇನೆ. ಅವರೇ ಒಂದು ಅರುಣಾಚಲದ ಬಗ್ಗೆ ಒಂದು ಪದ್ಯವನ್ನು ಕೂಡ ಬರೆದಿದ್ದಾರೆ, ತುಂಬಾ ಚೆನ್ನಾಗಿದೆ ಅರುಣಾಚಲದ ಬಗ್ಗೆ. ಒಂದೆರಡು ನಿಮಿಷ ಅದಕ್ಕೆ ಹೇಳ್ಬಿಟ್ಟು ನಾನು ಉಪದೇಶ ಸಾರಕ್ಕೆ ಹೋಗ್ತೀನಿ.
ಕರುಣೆ ಕರುಣೆಯಲಿ ತನಕ ಸಲಹಿದವನೇ, ಒಲಿದು ದರ್ಶನ ನೀಡದಿರಲು ನನಗೆ. ഇരുಳು ತುಂಬಿದ ಭವದಿ ನೊಂದು ನಾನು, ತೊರೆಯಲಿ ದೇಹವನು ಗತಿಯು ಏನು. ಅರುಣ ಕಾಣದೆ ಕಮಲ ಅರಳಬಹುದೇ, ಅರುಣನಿಗೂ ಅರುಣನಿ ಒಲಿಯೋ ತಂದೆ. ಕರುಣಧಾರೆಯು ಸುರಿದು ಹೊಳೆ ಹರಿಯಲಿ, ಅರುಣಾಚಲದ ಪೂರ್ಣ ಪ್ರೇಮದಲ್ಲಿ. ಲೋಕದಲ್ಲಿ ಮುಳುಗಿರುವ ನನ್ನಂಥ ಜನರಿಂದ ಪಡೆದೆ ಏನೇನು ನೀ ಅರುಣಾಚಲ. ಸಾಕಿದೆಯೋ ಬಡವನನು ಕೂಪದಿಂದೆತ್ತಿ, ಆಸರೆಯು ನನಗಾಯ್ತು ತವ ಪದತಲ. ಕಡಲ ತೆರೆದಲಿ ಕರುಣೆ ತುಂಬಿರುವ ದೊರೆಯೇ, ನಾಚುವೆನು ಅಲ್ಪನ ಬರಲು ಬಳಿಗೆ. ಚೆನ್ನಾಗಿದೆ ನೋಡಿ, ನಾಚುವೆನು ಅಲ್ಪನ ಬರಲು ಬಳಿಗೆ. ಬಾಳು ಅರುಣಾಚಲನೆ ಹಿರಿಮೆಗಳ ಹಾಡಿ, ಬಾಳು ಅರುಣಾಚಲನೆ ಹಿರಿಮೆಗಳ ಹಾಡಿ. ನಮಿಸುವೆನು ನಿನಗೆ ನಾ ತಲೆಯ ಬಾಗಿ ಅಂತ ಹೇಳ್ತಾರೆ. ನಿನಗೆ ನಾನು ನಮಿಸ್ಬಿಟ್ಟು ತಲೆ ಬಾಗ್ತೀನಿ ಅರುಣಾಚಲ ಅಂತ ಈ ತರ ಪದ್ಯವನ್ನು ಬರೆದಿದ್ದಾರೆ. ಇದು ಇಷ್ಟು ಅರುಣಾಚಲದ ಮಹಾತ್ಮೆ. ನಾವು ಉಪದೇಶ ಸಾರಕ್ಕೆ ಹೋಗೋಣ. ಉಪದೇಶ ಸಾರದಲ್ಲಿ ಸುಮಾರು 25 ಶ್ಲೋಕಗಳಾಗಿತ್ತು ಕಳೆದ ಸಂಚಿಕೆಯಲ್ಲಿ. ಇದು ಒಬ್ಬ ಸಾಧಕನಿಗೆ ಒಂದು ಮಾರ್ಗ ಹುಡ್ಕೊಟ್ಬಿಟ್ಟಿದ್ದಾರೆ ನಮ್ಮ ರಮಣ ಮಹರ್ಷಿಗಳು ಉಪದೇಶ ಸಾರದ ಮುಖಾಂತರ. ಇಲ್ಲಿ ಹೇಳಿದೆ, ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ಒಂದೊಂದು ಶ್ಲೋಕನು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಅಮೃತದ ಹನಿ ಅಂತ ಹೇಳ್ಬೋದು. ಇದು ಒಂದು ಮೃಷ್ಟಾನ್ನ ಭೋಜನಕ್ಕೂ ನಾವು ಹೋಲಿಸ್ಬೋದು. ಒಂದೊಂದು ಶ್ಲೋಕನು ಒಂದೊಂದು ಭಕ್ಷ್ಯಗಳಿದ್ದಂಗಿದೆ. ಅದನ್ನ ನಾವು ನಿಜವಾಗ್ಲೂ ಸವಿಬೇಕು, ದಿನಾಗ್ಲೂ ಸವಿಬೇಕು ಅಂತ ಹೇಳ್ತಾರೆ. ದಿನ ಅದು ನಾವು ಮರ್ತು ಹೋಗೋದ್ರಿಂದ ಈ ಲೌಕಿಕ ಬದುಕಿನಲ್ಲಿ ಅದನ್ನ ದಿನ ನಾವು ಸವಿಬೇಕು. ಒಂದೊಂದು ಮೃಷ್ಟಾನ್ನ ಭೋಜನಕ್ಕೆ ಸಮ ಅಂತ ಹೇಳ್ತಾರೆ. ಅದನ್ನ ಸವಿದು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇದ್ದಂಗೆ ನಾವು ಒಂದು ಸ್ಥಿತಿನ ತಲುಪಕ್ಕೆ ಸಾಧ್ಯ. ಸುಮ್ಮನೆ ಹೇಳ್ಬಿಟ್ಬಿಟ್ರೆ ಆಗಲ್ಲ, ಆಚರಣೆಗೆ ತಂದ್ಕೊಳ್ರಿ ಅಂತ ಹೇಳಿದ್ದಾರೆ. ನಾನು ಹಳೆ ಶ್ಲೋಕದ ಅಂದ್ರೆ ಲಾಸ್ಟ್ 15ರಿಂದ ಶುರು ಮಾಡಿದ್ದೆ ಕಳೆದ ಸಂಚಿಕೆಯಲ್ಲಿ. ಅದು ಶ್ಲೋಕ ಮಾತ್ರ ಹೇಳ್ಬಿಟ್ಟು 25ರಿಂದ ಸ್ವಲ್ಪ ವಿವರಣೆ ತಗೋತಾ ಹೋಗ್ತೀನಿ. ಮತ್ತೆ ಸುಮ್ಮನೆ ಸಮಯ ಆಗ್ಬಿಡುತ್ತೆ. ಎಲ್ಲವೂ ವಿವರಣೆ ಕೊಟ್ರೆ ಬೇಕಂದ್ರೆ ನೀವು ಹೊಸದಾಗಿ ಜಾಯ್ನ್ ಆಗಿರೋದಿದ್ರೆ ಯೂಟ್ಯೂಬ್ ಅಲ್ಲಿ ಇದೆ, ಹಳೆದೆಲ್ಲ ಕೇಳ್ಕೋಬಹುದು. 15ರಿಂದ ಸ್ಟಾರ್ಟ್ ಮಾಡಿದ್ರಿಂದ ಅದನ್ನ ಸುಮ್ಮನೆ ಶ್ಲೋಕ ಅಷ್ಟೇ ಪಠನ ಮಾಡ್ತೀನಿ, ವಿವರಣೆ ಏನು ಕೊಡಕ್ ಹೋಗಲ್ಲ. ಸೊ 25ರಿಂದ ಲಿಂಕ್ ಬರುತ್ತೆ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ 25ರಿಂದ ವಿವರಣೆ ಕೊಡ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಆತ್ಮೈವ ಸತ್ಯಂ ಬ್ರಹ್ಮೈವ ಸತ್ಯಂ ಅಂತ ಹೇಳಿದ್ದೆ. ಈ ದೃಢತೆ ಮನಸ್ಸಿಗೆ ಬಂದ್ಮೇಲೆ ಬಂದ್ಮೇಲೆ ಅಲ್ಲಿ ಒಂದು ಆನಂದ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರು. ಈ ಓಡಾಡ್ತಕ್ಕಂಥ ಮನಸ್ಸನ್ನ ನಾಶ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿನೇ ನಾವು ಸ್ಥಿತಪ್ರಜ್ಞ, ಒಬ್ಬ ಮಹಾತ್ಮ ಅಂತ ಕರಿತೀವಿ ಅಂತ ಹೇಳಿದ್ದೆ. ಆ ಮಹಾತ್ಮನ ಅಂತ ಸ್ಥಿತಿ ಪಡೆದ್ಮೇಲೆ ಮತ್ತೇನ್ ಮಾಡ್ಲಿಕ್ಕೆ ಇರುತ್ತೆ ಅಂತ ಹೇಳ್ತಾ ಇದ್ರು. ಅಲ್ಲಿ ನಷ್ಟಮಾನಸೋ ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತಃ. ಮನಸ್ಸೇ ನಷ್ಟ ಆಗಿದ್ಮೇಲೆ ಇನ್ನೇನು ಉಳಿದಿದೆ? ಅಂತಹ ಸ್ಥಿತಿನ ಪಡೆದಿರ್ತಕ್ಕಂಥ ಒಂದು ಉತ್ಕೃಷ್ಟ ಯೋಗಿಗೆ ಇನ್ನೇನು ಗಳಿಸ್ಬೇಕಾಗಿದ್ದು ಏನೂ ಇಲ್ಲ, ಅಂತ ಪರಮ ಪುರುಷಾರ್ಥ ಏನೂ ಇಲ್ಲ. ಅವನು ನಿಜ ಸ್ವರೂಪದಲ್ಲೇ ನಿಂತಿರ್ತಾನೆ, ಅದು ಪರಮ ಪುರುಷಾರ್ಥ. ಅಂದ್ರೆ ನಷ್ಟಮಾನಸ ಉತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಅಂತರಂ ಕೃತ್ಯಂ ಕಿಮಪಿ ನಾಸ್ತಿ. ಅಂದ್ರೆ ಜೀವನದ ಮುಖ್ಯ ಉದ್ದೇಶ ಏನಪ್ಪ? ನಮ್ದು ಉದ್ದೇಶ ಈ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಆತ್ಮನಲ್ಲಿ ಹೋಗಿ ನಿಲ್ಲುವಂಥದ್ದು. ಅಲ್ಲಿ ಹೋಗಿ ನಿಂತ ಮೇಲೆ ಒಂದು ಆನಂದದ ಶಾಂತಿಯ ಪ್ರಾಪ್ತಿ ಮಾಡ್ಕೊಳ್ಳೋದು. ಈ ಎಲ್ಲಾ ಸಾಧನೆಗಳ ನಿಜವಾದ ಧ್ಯೇಯವನ್ನೇ ಈ ಓಡಾಡುವ ಮನಸ್ಸನ್ನು ಒಳಗೆ ನಿಲ್ಲಿಸ್ತಕ್ಕಂಥದ್ದು ಅಂತ ಹೇಳಿದ್ರು. ನೆಕ್ಸ್ಟ್ ಅಲ್ಲಿ ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಈ ದೃಶ್ಯವಾರಿತಂ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಈ ಮನಸ್ಸು ಬುದ್ಧಿ ಹೊರಗಿನ ದೃಶ್ಯಗಳಿಂದ ಒಳಗ್ ಬಂದಾಗ ವೃತ್ತಿರಹಿತವಾಗಿ ನಿಲ್ಲುತ್ತೆ. ಆ ದಾಟಿ ಬರಬೇಕು ಮನಸ್ಸು ಬುದ್ಧಿನ. ಪಠನ ಅಂದ್ರೆ ಒಂದ್ 2 ಲೈನ್ ಕೊಡ್ತೀನಿ, ಯಾಕೆಂದ್ರೆ ಅದು ಎಷ್ಟು ಕೇಳಿದಷ್ಟು ಅಷ್ಟು ನಮಗೆ ಮನನ ಆಗುತ್ತೆ. ಆ 2 ಲೈನ್ ಹೇಳ್ತೀನಿ. ಈ ಮನಸ್ಸು ಬುದ್ಧಿನ ದಾಟಿ ಹೋದಾಗ ವೃತ್ತಿರಹಿತವಾಗಿ ಅಂತಃಕರಣದಲ್ಲಿ ನಿಲ್ಲುತ್ತೆ. ಅಲ್ಲಿ ಸಹ ಮನಸ್ಸು ಪ್ರಶಾಂತವಾಗುತ್ತೆ. ಆ ಪ್ರಶಾಂತ ಆದ್ಮೇಲೆ ಮನಸ್ಸು ಬುದ್ಧಿಯನ್ನ ಈ ಬೆಳಗ್ತಕ್ಕಂಥ ಪರಮಾತ್ಮ ಮಾತ್ರ ಉಳಿತಾನೆ. ನಮ್ಮ ಹೃದಯದಲ್ಲೇ ಶುದ್ಧ ಚೈತನ್ಯ ಸ್ವರೂಪ, ಸತ್ ಸ್ವರೂಪ, ಸಚ್ಚಿದಾನಂದ ಆತ್ಮ ಇರೋದು.
ಆತ್ಮನ ಬೆಳಕಿನಲ್ಲಿ ನಾನಾ ವೃತ್ತಿಗಳು ಮನಸ್ಸಿನಲ್ಲಿ ಹೇಳುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ, ಸಂಸಾರ ಅಂತ ಕರಿತೀವಿ. ಈಗ ಚಿತ್ತ ವೃತ್ತಿ ನಿರೋಧ ದೃಶ್ಯವಾರಿತ ಮನಃ ಅಂತ ಹೇಳಿದ್ರಲ್ಲ, ಆ ಮನಸ್ಸು ಯಾವುದೇ ಚಿತ್ರಗಳಿಲ್ಲದೆ ಹಾಗೆ ಒಳಗೆ ನಿಲ್ಬೇಕು. ಆ ಒಳಗ್ ನಿಂತಾಗ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಆತ್ಮದರ್ಶನ ಅಂತ ಕರಿತೀವಿ ಅಂತ ನೋಡಿದ್ವಿ. ಈ ಚಿತ್ವ ದರ್ಶನವೇ ತತ್ವದರ್ಶನ, ಅದೇ ಪರಮಾತ್ಮ ದರ್ಶನ. ಅಂದ್ರೆ ಇನ್ನೊಂದು ಹೇಳಿದ್ದೆಲ್ಲ ನೆನಪಾಗ್ತಿದೆ, ಒಂದು ದೃಶ್ಯ, ಇನ್ನೊಂದು ದೃಕ್. ಅಂದ್ರೆ ಹೊರಗಿನ ಜಗತ್ತು ಪ್ಲಸ್ ಶರೀರ ಪ್ಲಸ್ ಇಂದ್ರಿಯ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಅಹಂಕಾರ, ಇವೆಲ್ಲವೂ ಸಹ ಆತ್ಮನಿಗೆ ದೃಶ್ಯವಾದವು. ಆದ್ದರಿಂದ ಈ ದೃಶ್ಯವಾರಿತ ಮನಃ ಅಂದ್ರೆ ಈಗ ಮನಸ್ಸು ಬುದ್ಧಿ ಇರುವುದು ಹೊರಗಿನ ವಿಷಯಗಳಲ್ಲಲ್ವಾ, ಇವೆಲ್ಲವನ್ನು ದಾಟ್ಬಿಟ್ಟು ಒಳಗೆ ನಿಲ್ಬೇಕು ಅಂತ ಹೇಳಿದ್ರು. ಮುಂದಿದ್ದಕ್ಕೆ ಹೋದ್ರೆ ಈ ಒಳಗೆ ನಿಲ್ಬೇಕು ಆತ್ಮ ಸಾಕ್ಷಾತ್ಕಾರ ಅಂತ ಏನು ಅಂತ ಹೇಳಿದ್ರು ರಮಣ ಮಹರ್ಷಿಗಳು ಈ ಶ್ಲೋಕದಲ್ಲಿ. ಮುಂದಕ್ಕೆ ಹೋದ್ರೆ ಮಾನಸಂತು ಕಿಂ ಮಾರ್ಗಣೀಕೃತೆ ನೈವ ಮಾನಸಂ ಮಾರ್ಗಾರ್ಜವಾತ್. ಇದರಲ್ಲಿ ಮನಸ್ಸಂದ್ರೇನು ಅಂದ್ರೆ ಮನಸ್ಸು ಬುದ್ಧಿನ ದಾಟ್ಬೇಕು ಅಂತ ಹೇಳಿದ್ರು. ಅದ್ರಲ್ಲಿ ದಾಟಿ ಮುಂದೆ ಹೋದಾಗ ಅಲ್ಲಿ ನಾವು ಸ್ಥಿರವಾಗಿ ನಿಲ್ತೀವಿ. ಹಂಗಾದ್ರೆ ಮನಸ್ಸಂದ್ರೇನು? ಈ ವಿಚಾರ ಮಾಡ್ತಾ ಹೋಗ್ರಪ್ಪ. ಆ ವಿಚಾರ ಮಾಡ್ತಾ ಹೋದಾಗ ನಿಮ್ಗೆ ಮನಸ್ಸೇ ಇಲ್ಲ ಆಗುತ್ತಲ್ಲಿ. ಮನಸ್ಸೇ ಇಲ್ಲ, ಅದನ್ನೆಲ್ಲ ಹೇಳಿದ್ದೆ ನಾನು ಡೀಟೇಲು, ತುಂಬಾ ತಗೊಳಲ್ಲ. ಯಾಕಂದ್ರೆ ಮನಸ್ಸನ್ನು ಹಿಡಿಯಲು ನೇರವಾದ ಮಾರ್ಗ ಇಲ್ಲ. ನೀವು ಚಿಂತನೆ ಮಾಡ್ತಾ ಹೋಗ್ತಾ ನಿಮ್ಗೆ ಏನಿದು ಮನಸ್ಸು, ಯಾಕೆ ಮನಸ್ಸು ಕೊಟ್ಟಿದ್ದಾನೆ, ಈ ಮನಸ್ಸೇ ಶತ್ರು ಮಿತ್ರ ಅಂತೆಲ್ಲ ಹೇಳಿದ್ದೆ. ಇದನ್ನ ನೀನ್ ವಿಚಾರ ಮಾಡ್ತಾ ಆಳವಾಗಿ ಹೋದ್ರೆ ಅಲ್ಲಿ ಮನಸ್ಸಿಲ್ಲ. ಹೃತ್ತಯಸ್ತ್ವಹಂ ಹೃತ್ತಿಮಾಶ್ರಿತಾಃ ಹೃತ್ತಯೋ ಮನೋ ವಿದ್ಯಹಂ ಮನಃ. ಈ ಮನಸ್ಸು ಮನಸ್ಸಿನಲ್ಲಿ ಇದಂ ವೃತ್ತಿಗಳು ಅಹಂ ವೃತ್ತಿನ ಆಶ್ರಯಿಸಿಕೊಂಡಿದೆ ಅಂತ ಹೇಳ್ತೀವಿ. ಈ ಇದಂ ವೃತ್ತಿಗಳೇನೆ ನಾವು ಮನಸ್ಸು ಅಂತ ಕರೆಯೋದು. ಇದು ಅಹಂ ವೃತ್ತಿನ ಆಶ್ರಯ ಪಡ್ಕೊಂಡಿದೆ. ಅಹಂ ವೃತ್ತಿಯೇ ಅಹಂಕಾರ ಅಂತ ಹೇಳ್ತಾರೆ. ಈ ಮನಸ್ಸು ಬಹಳ ಸೂಕ್ಷ್ಮ ಆಗ್ಬಿಟ್ಟಿದೆ. ಈ ಹೇಳಿದ್ವಲ್ಲ, ಎಲ್ಲ ಮನಸ್ಸೇ ಕಾರಣ. ಅರಿಷಡ್ವರ್ಗಗಳನ್ನ ಗೆಲ್ಬೇಕು, ಅರಿಷಡ್ವರ್ಗಗಳಿಗೆ ಒಂದು ಒಳ್ಳೆಯ ಸದ್ವಿಚಾರ ಕೊಡ್ಬೇಕು, ಈ ಮನಸ್ಸನ್ನ ಗೆಲ್ಬೇಕು, ಅದಕ್ಕೆ ಸತ್ಸಂಗ ಎಲ್ಲ ಕೇಳಿದ್ವಲ್ಲ ಮುಂಚೆನೆ. ಸೊ ಇದೇ ನೋಡಿ, ಮನಸ್ಸನ್ನ ನಾವು ಹೇಗೆ ಇಟ್ಕೋತೀವೋ ಹಾಗೆ ಬೆಳೆಯುತ್ತೆ. ಮನಸ್ಸನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಹೆಂಗೆ ನಾವು ಪರಮಾತ್ಮನ ಕಡೆ ಹೊರಳಿಸ್ಬೇಕು, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿ ನಾವು ದಾಟಬೇಕು. ಆ ಜಾಗ ದಾಟಿ ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ಹೇಳಿರೋ ಉಪದೇಶ ಸಾರನೇ ನೆಕ್ಸ್ಟ್ ಹೋಗು, ನೀನು ಅಲ್ಲೇ ನಿಲ್ಬೇಡ, ಮುಂದಕ್ಕೆ ಹೋಗು, ಆ ಸಾಧನೆಯಿಂದ ನಿಲ್ಬೇಡ, ಇಷ್ಟಕ್ಕೆ ನಿಲ್ಬೇಡ, ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು ಉಪದೇಶ ಸಾರದಲ್ಲಿ. ಹೋಗಿ ಕೊನೆಯ ದಡವನ್ನ ಮುಟ್ಟಬೇಕು. ಈ ಮನಸ್ಸು ಬುದ್ಧಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥವು. ಇದನ್ನ ಹಿಡಿಬೇಕು ಅಂದ್ರೆ ನಾವು ಮೊದಲು ಇದಂ ವೃತ್ತಿಗಳನ್ನ ಒಳಗಿಂದ ಖಾಲಿ ಮಾಡ್ಬೇಕು. ಇದಂ ವೃತ್ತಿಗಳು ಅಂದ್ರೆ ನಾನು ಹೇಳಿದ್ದೆ ಹೋದ ಲಾಸ್ಟ್ ಸಂಚಿಕೆಯಲ್ಲಿ ಏನು ಅಂತ. ಇದು ಅಂದ್ರೆ ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಗಿದ್ದೀನಿ, ನಾನು ಇಂಥವ್ರ ಮಗ ಇಂಥವ್ರ ಮಗಳು, ಇದೆಲ್ಲ ಹೇಳುತ್ತಲ್ಲ, ಇವೆಲ್ಲ ಇದಂ ವೃತ್ತಿಗಳು ಅಂತ ಹೇಳಿದ್ರು. ಇದಂ ವೃತ್ತಿಗಳನ್ನ ನಾವು ಫಸ್ಟ್ ಖಾಲಿ ಮಾಡ್ಬೇಕು. ಅಂದ್ರೆ ಈಗ ನೋಡ್ತೀನಿ, ಕೇಳ್ತೀನಿ, ಮಾಡ್ತೀನಿ, ಇವೆಲ್ಲ ಈ ಎಲ್ಲ ಖಾಲಿಯಾದಾಗ, ಇದಂ ವೃತ್ತಿಗಳು ಖಾಲಿಯಾದಾಗ ನಾನು ಮಾತ್ರ ಉಳಿಯುತ್ತೆ. ಈ ನಾನು ಅನ್ನುವಂಥದ್ದು ಅಲ್ಲಿ ನಮ್ಗೆ ನಿಂತು ಬಿಟ್ಟಿದೆ. ಅದು ಮಾತ್ರ ನಿಂತ್ಬಿಟ್ಟು ಸುತ್ತಲೂ ಚಲಿಸ್ತಾ ಇರುತ್ತೆ. ಈ ನಾನು ಅಹಂ ವೃತ್ತಿಯಿಂದನೇ ಇಹಂ ವೃತ್ತಿಗಳು ಹೇಳ್ತಾ ಇರುತ್ತೆ. ಈ ಇಹಂ ವೃತ್ತಿಗಳು ಅಹಂ ವೃತ್ತಿನ ಆಶ್ರಯ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಇದನ್ನು ಡೀಟೇಲ್ ಆಗಿ ಹೇಳಿದೀನಿ, ಯೂಟ್ಯೂಬ್ ಅಲ್ಲಿ ನೀವು ಕೇಳ್ಕೋಬಹುದು. ನಾನು ಸೂಕ್ಷ್ಮವಾಗಿ ತಗೋತಿದ್ದೀನಿ ಅಷ್ಟೇ, ಯಾಕಂದ್ರೆ ಟೈಮ್ ಆಗುತ್ತೆ. 25ರಿಂದ ಮುಂದೆ ಹೋಗ್ಬೇಕು. ಇವತ್ತಿನ ಅಂತಿಮ ಭಾಗ ಇನ್ನು 5 ಶ್ಲೋಕ ಇದೆ, ಅದಕ್ಕೆ ಗಮನ ಹರಿಸ್ಬೇಕು. ಈಗ ನಿದ್ದೆನಲ್ಲಿ ಮನಸ್ಸು ಇದು ಕಷ್ಟ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಹೇಳ್ತಿದ್ದೀನಿ ಅಷ್ಟೇ. ನಿದ್ದೆಯಲ್ಲಿ ಮನಸ್ಸಿಲ್ಲ, ಅಲ್ಲಿ ಅಹಂ ವೃತ್ತಿನೂ ಇಲ್ಲ. ಈ ಗಾಢ ನಿದ್ರೆನಲ್ಲಿ ಅಲ್ಲಿ ಒಂಥರ ನನ್ಗೇನು ಗೊತ್ತಿಲ್ಲ ಅನ್ನೋ ಅಜ್ಞಾನ ವೃತ್ತಿ ಇದೆ. ಗಾಢ ನಿದ್ರೆನಲ್ಲಿ ಅಲ್ಲಿ ಏನು ಗೊತ್ತಿಲ್ಲ ನಮ್ಗೆ. ಗಾಢ ನಿದ್ರೆನಲ್ಲಿ ಅಲ್ಲಿ ಯಾವ ವೃತ್ತಿಗಳು ಇಲ್ಲ. ಎದ್ಗೂಡಲೇ ನಾನು ಎಂಬ ಅಹಂ ವೃತ್ತಿ ಹೇಳುತ್ತೆ ಅಂತ ಹೇಳ್ತಾರೆ ಮಹರ್ಷಿಗಳು. ಅಲ್ಲಿಂದ ಶುರುವಾಗುತ್ತೆ. ನಾನು ನೋಡ್ದೆ, ನಾನು ಹೋದೆ, ನಾನು ತಿಂದೆ, ನಾನು ಬಂದೆ, ಇವೇ ಸಹ ಇದಂ ವೃತ್ತಿಗಳು ಅಂತ ಹೇಳ್ತಾರೆ. ಈ ವೃತ್ತಿಗಳೇ ಮನಸ್ಸು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಮುಂದಕ್ಕೆ ಹೋದ್ರೆ ಅಹಮಯಂ ಕುತೋ ಭವತಿ ಚಿನ್ವತಃ ಆಯಿಪತತ್ಯಹಂ ನಿಜ ವಿಚಾರಣಂ. ಈ ಇದಂ ವೃತ್ತಿಗಳೆಲ್ಲ ಈ ಅಹಂ ವೃತ್ತಿಗಳನ್ನ ಆಶ್ರಯಿಸಿದ್ದೇವೆ ಅಂತ ಹೇಳಿದ್ವಲ್ಲ. ಹಂಗಾದ್ರೆ ಈ ಅಹಂ ವೃತ್ತಿ ಅಂದ್ರೆ ಅಹಂಕಾರ. ಈ ಅಹಂಕಾರ ಉತ್ಪತ್ತಿ ಸ್ಥಾನ ಎಲ್ಲಿದೆ ಅಂತ ಇದರಲ್ಲಿ ವಿಚಾರ ಮಾಡ್ರಪ್ಪ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆಗ ನೀವು ಈ ಅಹಂ ವೃತ್ತಿ, ಈ ಅಹಂಕಾರನ ವಿಚಾರ ಮಾಡ್ತಾ ಹೋದಾಗೆ ಅಲ್ಲಿ ಅಹಂಕಾರನೇ ನಾಶ ಆಗುತ್ತೆ. ಅದು ಇಲ್ಲ, ಅಲ್ಲಿ ಅದು ಖಾಲಿ.
ಇದೇ ಆತ್ಮನನ್ನು ಸೇರ್ತಕ್ಕಂತಹ ನಿಜವಾದ ಮಾರ್ಗ. ಅಲ್ಲಿ ಅದು ನಾಶ ಆದಾಗ ನೀನು ಆತ್ಮನನ್ನು ನಮಗೆ ಒಂದು ಲೈನ್ ಸಿಗುತ್ತೆ ಹೋಗಕ್ಕೆ, ರೂಟ್. ಅಡ್ಡಗಟ್ಟ ಏನಿದ್ವಲ್ಲ, ಅಡ್ಡ ಬಂದ್ಬಿಟ್ಟಿತ್ತದ ಅಹಂಕಾರ ಅನ್ನೋದು, ಅದನ್ನ ದಾಟ್ಕೊಂಡು ಮುಂದೆ ಹೋಗದೆ ನಿಜವಾದ ಮಾರ್ಗ, ಅದೇ ಆತ್ಮನನ್ನು ಸೇರ್ತಕ್ಕಂಥ ಮಾರ್ಗ ಅಂತ ಹೇಳಿದ್ರು. ಅಂದ್ರೆ ಈಗ ಈ ನಾನು ಏನು ಅಂತ ವಿಚಾರ ಮಾಡ್ರಪ್ಪ ಅಂತ ಹೇಳ್ತಾರೆ. ನಾನು ಏನು ಹಾಗಂದ್ರೆ, ನಾನು ಎಂದು ಹೇಳುವಾಗ ನಾನು ಶರೀರನೋ? ಈಗೆಲ್ಲ ನಾವೆಲ್ಲ ನಾನು ನಾನು ಅಂತಾನೆ ಹೇಳೋದು. ನಾವು ಶರೀರನ ನಾನು ನಾನು ಅಂತಾನೆ ಹೇಳೋದು. ನಾನು ಹೇಳ್ದೆ, ನಾನು ಮಾಡಿದೆ, ನಾನು ಓದ್ದೆ, ನಾನು ತಿಂದೆ, ನಾನು ಕೂತೆ, ಈ ತರ ಹೇಳ್ತೀವಿ. ಈಗ ನಾನು ಅಂತ ವಿಚಾರ ಮಾಡ್ರಿ, ಏನದು ನಾನು? ಶರೀರನೋ? ಖಂಡಿತ ಅಲ್ಲ. ಆದ್ರೆ ಇದು ಪಂಚಭೂತಗಳಿಗೆ ಸೇರಿದ್ದು ಅಲ್ಲ, ಇಂದ್ರಿಯಗಳಿಗೆ ಸೇರಿದ್ದು ಅಲ್ವೇ ಅಲ್ಲ. ಅದು ಪಂಚಭೂತಗಳಿಗೆ ಸೇರಿದ್ದು ಪಂಚಪ್ರಾಣಗಳು ಅದು ಅಲ್ಲ. ಮನಸ್ಸು ಬುದ್ಧಿಯೋ ಅಂದ್ರೆ ಅಲ್ಲಿ ಪಂಚ ತನ್ಮಾತ್ರಗಳಿಗೆ ಸೇರಿದೆ. ಇನ್ನು ಈ ನಾನು ಅಂದ್ರೆ ಯಾರು? ಮತ್ತೆ ಹಾಗಾದ್ರೆ ಒಳಗೆ ಉಳಿದಿರುವ ಒಂದು ಶುದ್ಧ ಚೈತನ್ಯವೇ ನಾನು ಅಂತ ಹೇಳ್ತಾರೆ. ಈ ಪಂಚಭೂತಾತ್ಮಕವಾದ ಪಂಚಕೋಶಗಳು ನಾನಲ್ಲ, ಅವೆಲ್ಲ ನಾನಲ್ಲ. ನಾನು ನಾನು ಅಂತ ಹೇಳ್ತೀವಲ್ಲ, ನಾವೆಲ್ಲ ಹೇಳೋದು ಹಂಗೆ. ಒಳಗೆ ಉಳಿದಿರುವ ಶುದ್ಧ ಚೈತನ್ಯ ಅದು ನಾನು. ಆ ಶುದ್ಧ ಚೈತನ್ಯವನ್ನೇ ಎಲ್ಲರೂ ನಾನು ಎನ್ನುವುದು. ಅದು ಈ ದೇಹ ಪರಿಮಾಣ ಅಲ್ಲ ಅಂತ ಹೇಳ್ತಾರೆ. ಅದು ಎಲ್ಲರ ಹೃದಯವನ್ನ ಬೆಳಗ್ತಾ ಇರ್ತಕ್ಕಂಥ ಶುದ್ಧ ಪರಮಶಿವ ಅಂತ ಹೇಳ್ತಾರೆ ಮಹರ್ಷಿಗಳು. ಈ ಶುದ್ಧ ಚೈತನ್ಯ ಸ್ವರೂಪವನ್ನೇ ಅವರು ಶಿವೋಹಂ ಅನ್ನುವಂತ ರೀತಿಯಲ್ಲಿ ಅರಿತು ನಿಲ್ಲುವಾಗ, ಅಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನ್ ಹೆಣ್ಣು, ನಾನ್ ಗಂಡು ಇತ್ಯಾದಿ ಇವ್ರು ಉಳಿಯಲ್ಲ. ಅದು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಆಗ ನಾವ್ ಯಾರನ್ನ ನಾನು ಅನ್ಬೇಕಪ್ಪ ಅಂದ್ರೆ ಆತ್ಮನನ್ನೇ ನಾನು ಅಂತ ಕರಿಬೇಕು ಅಂತ ಅಲ್ಲಿ ಈ ಶ್ಲೋಕದಲ್ಲಿ ಹೇಳಿತ್ತು. ಮುಂದಕ್ಕೆ ಹೋದ್ರೆ, ಅಹಮಿನಾಶ ಭಾಜ್ಯ ಹಮಹಂತಯ ಸ್ಫುರತಿ ಹೃತ್ಸ್ವಯಂ ಪರಮ ಪೂರ್ಣ ಸತ್. ಅಂದ್ರೆ ಈ ಅಹಂಕಾರ ನಾಶ ಆಗ್ತಾನೆ, ಆ ನಾಶ ಆಗಕ್ ಶುರು ಆಯ್ತು, ಅಲ್ಲಿಂದ ನಮ್ಗೆ ಹೊಸ ಮಾರ್ಗ ಕಾಣುತ್ತೆ ಅಂತ ಹೇಳಿದ್ವಲ್ಲ. ಈ ಅಹಂಕಾರ ನಾಶವಾಗುತ್ತಲೇ ಅಲ್ಲಿ ಹೃದಾಕ್ಯವಾದ ಅದೇ ಜಾಗದಲ್ಲಿ ಪರಮ ಪೂರ್ಣ ಸತ್ ಸ್ವರೂಪ ನಾನು ನಾನು ಅಂತ ಸ್ಫುರಿಸ್ತಾ ಇರುತ್ತೆ. ಅಂದ್ರೆ ಇದು ಅಹಂಕಾರ ಸತ್ ಕೂಡಲೇ ನನ್ನ ಸರ್ವನಾಶ ಆಗುತ್ತೆ ಅಂತ ಹೆದರ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಮುಗಿತಪ್ಪ, ನನ್ನ ಸರ್ವನಾಶ ಆಗೋಯ್ತು ಅಂತ ಹೆದರ್ಬೇಡಿ. ಏಕಂದ್ರೆ ಅಲ್ಲಿಂದ ನಂತರವೇ ನನ್ನ ನಿಜವಾದ ಜೀವನ ಶುರುವಾಗೋದು. ಅಂದ್ರೆ ಎಂತ ಜೀವನ? ಜ್ಞಾನೋತ್ತರ ಜೀವನ ಶುರುವಾಗುತ್ತೆ ಅಲ್ಲಿಂದ. ಅಹಂಕಾರ ನಾಶ ಆದ್ಮೇಲೆ ಅದು ನಾಶ ಆಗದೆ ಕಷ್ಟ ಅಲ್ರಿ ಮನುಷ್ಯನಿಗೆ. ಅಹಂಕಾರ ಬಂದ್ಬಿಟ್ಟಿದೆ, ಅದು ನಾಶ ಆಗ್ಬೇಕಪ್ಪ, ಮುಂದಕ್ಕೆ ಹೋಗಿಬೇಕು ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಅಹಂಕಾರ ನಾಶವಾದ ಕೂಡಲೇ ಹೃದಾಕ್ಯವಾದ ಅದೇ ಜಾಗದಲ್ಲಿ ಈ ಪರಮಪೂರ್ಣ ಸಚ್ಚಿದಾನಂದ ಸ್ವರೂಪವೇ ಅಲ್ಲಿ ನಾನು ನಾನು ಅಂತ ಸ್ಫುರಿಸಿದ್ದೆ. ಅದು ಅಲ್ಲಿ ನಾನು ಅಂತ ಹೇಳುತ್ತೆ, ನಿಜವಾದ ನಾನು ಅಲ್ಲಿರೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಹರ್ಷಿಗಳು ಈ ನಾನು ಯಾರು ಅನ್ನೋದಕ್ಕೆ ಬಹಳ ಪ್ರಮುಖ ಸ್ಥಾನವನ್ನ ಕೊಟ್ಟಿದ್ದಾರೆ. ಈ ನಾನು ಯಾರು ಅನ್ನೋದಕ್ಕೆ ಅವರು ಯಾರೇ ಬಂದ್ರು ಅವರಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಸಹ ಇದೇ ಅವರು ಸೊಲ್ಯೂಷನ್ ಕೊಡ್ತಾ ಇದ್ದಿದ್ದು. ಯಾರೇ ಬಂದ್ರು ಇದನ್ನ ವಿಚಾರ ಮಾಡಪ್ಪ, ನೀನು ಒಳಗಡೆ ಆಂತರಿಕ ವಿಚಾರ ಮಾಡು, ಅವಾಗ ನೀನ್ ಯಾರು ಅಂತ ಗೊತ್ತಾಗುತ್ತೆ, ಯಾವ ಸಮಸ್ಯೆನೂ ನಿನಗೆ ಬಾಧಿಸಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಮೌನವಾಗೇ ಸಹ ಉತ್ತರ ಕೊಟ್ಟಿದ್ದಾರೆ, ಮೌನವಾಗೆ ಬರ್ದಿದ್ದಾರೆ ಕೂಡ. ಬರ್ದಿದ್ ಯಾವುದು ಅಂದ್ರೆ ಅದೇ ಗ್ರಂಥ ನಾನು ಯಾರು, ಹೂ ಆಮ್ ಐ ಗ್ರಂಥವನ್ನು ಬರ್ದಿದ್ದೇ ಮೌನವಾಗಿ ಬರುತ್ತಂತೆ. ಅದು ಕೇಳಿದು ಅವರ ಭಕ್ತರಲ್ಲಿ ಒಬ್ಬರಾದ ಶಿವಪ್ರಕಾಶಂ ಪಿಳ್ಳೈ ಅಂತ ಅವರು ಈ ಬಗ್ಗೆ ಪ್ರಶ್ನೆ ಕೇಳಿದಾಗ, ಈ ನಾನು ಯಾರು ಅಂತಿರಲ್ಲ ಏನಿದು ಅಂತ ಪ್ರಶ್ನೆ ಮಾಡಿದಾಗ, ಆಗ 1900 ಇಸ್ವಿನಲ್ಲಿ ಮಹಾಮೌನದಲ್ಲಿ ಇದ್ರು ರಮಣ ಮಹರ್ಷಿಗಳು. ಆ ಮೌನವನ್ನ ಅವ್ರು ತೊರೆದಿರ್ಲಿಲ್ಲ. ಮಹಾಮೌನದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಅವರು ಗ್ರಂಥ ರೂಪದಲ್ಲಿ ಬರೀತಾರಂತೆ. ಕೇಳಿದೆಷ್ಟು ಪ್ರಶ್ನೆ ಅಂದ್ರೆ 14 ಪ್ರಶ್ನೆ. 14 ಪ್ರಶ್ನೆಗೆ ಈ ನಾನು ಯಾರು ಅನ್ನೋದಕ್ಕೆ ಉತ್ತರಗಳನ್ನೆಲ್ಲ ಬರ್ದ್ಬಿಟ್ಟು ಅದು ದೊಡ್ಡ ಗ್ರಂಥವಾಗಿ ಆಗಿದೆ. ಪ್ರಪಂಚದಾದ್ಯಂತ ಹೆಸರುವಾಸಿ ಕೂಡ ಮಾಡಿದೆ ಅಂತ ಹೇಳಿದ್ದಾರೆ. ಅವರು ಅದಕ್ಕೆ ಪ್ರಾಮುಖ್ಯತೆ ತುಂಬಾ ಕೊಟ್ಟಿದ್ರು. ಈ ದೇಹಕ್ಕಲ್ಲ, ಏನೋ ಯಾವುದೇ ಕಾಯಿಲೆ ಬಂದ್ರು ಅದಕ್ಕೆ ಯಾವುದಕ್ಕೂ ಅವರು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಯಾರು ಸೊಲ್ಯೂಷನ್ ಕೇಳಕ್ ಬಂದ್ರೆ ಸ್ವಾಮಿ ಯಾರು ಹಿಂಗ್ ಮಹಾತ್ಮರು ಅಂದ ತಕ್ಷಣ ಕೇಳಕ್ ಜಾಸ್ತಿ ಅಲ್ಲ, ನಮಗ್ ಆ ತೊಂದ್ರೆ, ನನಗ್ ದೇಹಕ್ಕೆ ಸಮಸ್ಯೆ, ಆ ಸಮಸ್ಯೆ ಅಂತ ಕೇಳೋದೇ ಜಾಸ್ತಿ. ಬಂದವ್ರಿಗೆಲ್ಲ ಇದನ್ನೇ ಹೇಳಿದ್ದಾರೆ, ನೀನು ವಿಚಾರ ಮಾಡಿ, ಈ ದೇಹ ಇದ್ದಿದ್ದೆ, ಕಾಯಿಲೆ ದೇಹಕ್ಕೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ, ಅದನ್ನ ಅನುಭವಿಸ್, ಅದನ್ನ ಮಾಡು, ನೀನು ಉಪಚಾರ ಮಾಡು, ಎಷ್ಟ್ ಬೇಕಷ್ಟು ಮಾಡು, ಅದನ್ನೇ ಮನಸ್ಸಿಗೆ ತಗೋಬೇಡ. ಎಂತ ವಿಚಾರ ಅಂದ್ರೆ, ನಾನು ಇದು ಓದ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ದೇಹಕ್ಕೆ ಬಂದೇ ಬರುತ್ತೆ. ನಾವು ದೇಹ ಬಂತು ಅಂದ್ರೆ ಸಾಕು, ಮನಸ್ಸಿನ ಪೂರ್ತಿ ಅದರಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಅವ್ರಿಗಾಗಿದ್ದ ಕ್ಯಾನ್ಸರ್ ಗಡ್ಡೆ ಅವ್ರದ್ದು ಎಷ್ಟು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅಂದ್ರೆ ಅವ್ರ ದೇಹ ಭಾವನೆ ಇಲ್ಲ. ಯಾರು ಕೇಳಿದ್ರೆ ನೇಮಿ ಈ ತರ ನೀವು ಹಿಂಗಿದ್ದೀರಾ ಅಂದ್ರೆ ದೇಹಕ್ಕೆ ಹುಣ್ಣು, ದೇಹನೇ ಒಂದು ಹುಣ್ಣು ಅಂತ ಹೇಳ್ತಿದ್ರಂತೆ. ಹುಣ್ಣು ಬಂದಿದಪ್ಪ, ಈ ದೇಹನೇ ಬರದೇ, ಇದು ದೇಹ ಅಂದ್ಮೇಲೆ ಬರುತ್ತೆ ಅಂದ್ರೆ ದೇಹ ನಾನಲ್ಲ, ಅಲ್ಲಿ ದೇಹ ನಾನಲ್ಲ. ಯಾಕೆ ಅವರಿಗೆ
ಆತ್ಮಸ್ಥಿತಿನಲ್ಲಿ ನಿಂತಿರ್ತಕ್ಕಂಥವ್ರಿಗೆ, ಆತ್ಮದರ್ಶನ ಆಗಿರ್ತಕ್ಕಂಥವ್ರಿಗೆ ಇದು ಯಾವುದು ಅವ್ರಿಗೆ ಭಾತ್ಸನ. ಅದಕ್ಕೆ ಅವ್ರು ಇದೇ ಉಪದೇಶವನ್ನ ಯಾರು ಬಂದರೂ ಸಹ ಇದನ್ನೇ ಹೇಳ್ತಾ ಇದ್ರು. ನೀನು ಇದಕ್ಕೆ ಯಾವ ದೊಡ್ಡ ವಿದ್ವಾಂಸರು ಬೇಡ, ಶಾಸ್ತ್ರಗಳು ಬೇಡ, ಯಾವುದು ಬೇಡ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಸಹ ಇದನ್ನ ನೀವು ವಿಚಾರ ಮಾಡ್ತಾ ಹೋಗ್ಬೋದು. ಇದಕ್ಕೆ ಯಾವ ಓದನೂ ಬೇಡ, ಬರಹನೂ ಬೇಡ. ಸೊ ಇದು ಸಾಧನೆಗೆ ಏನ್ ಬೇಕು ಎಲ್ಲವೂ ಓದ್ಬೇಕಾಗುತ್ತೆ ಅಷ್ಟೇ. ನೀನೇ ವಿಚಾರ ಮಾಡ್ತಾ ಹೋದ್ರೆ ನಿನಗೆ ತಿಳಿತಾ ಹೋಗುತ್ತೆ ಅಂತ ಹೇಳಿದ್ರು. ಮುಂದಿನ ಶ್ಲೋಕದಲ್ಲಿ ಇದಮಹಂ ಪದಾಭಿಕ್ಯಮನ್ವಹಂ ಅಹಮಿಲೀನಕೆ ಎಲ್ಲಯ ಸತ್ತಯ. ಈ ನಾನು ಅನ್ನುವಂಥದ್ದು ಸತ್ಸ್ವರೂಪ, ಲಯರಹಿತವಾಗಿದ್ದು ಅಂತ ಹೇಳಿದ್ರು. ಅಂದ್ರೆ ಈ ಪ್ರತಿದಿನ ನಿದ್ದೆನಲ್ಲಿ ಅಹಂಕಾರ ಲಯ ಆಗಿರುತ್ತೆ, ಆದ್ರೆ ನಾನು ಮಾತ್ರ ಇದ್ದೇ ಇರುತ್ತೆ, ಲಯ ಆಗ್ಬಿಟ್ಟಿರುತ್ತೆ ಗಾಢ ನಿದ್ರೆನಲ್ಲಿ ಅಂತ ನಾನು ಓದೋ ಸಂಚಿಕೆನಲ್ಲಿ ಹೇಳಿದ್ದೆ. ಮತ್ತೇನು ಅದನ್ನು ಅಷ್ಟು ತಗೊಳಕ್ ಹೋಗಲ್ಲ, ಟೈಮ್ ಆಗುತ್ತೆ. ಮುಂದಿನ ಶ್ಲೋಕದಲ್ಲಿ ವಿಗ್ರಹೇಂದ್ರಿಯ ಪ್ರಾಣದೀತಮಃ ನಾಹಮೇಕ ಸತ್ ತಜ್ಜಡಂ ಹೆಸತ್. ಅಂದ್ರೆ ಶರೀರ, ಇಂದ್ರಿಯ, ಪ್ರಾಣ, ಈ ಮನಸ್ಸು, ಬುದ್ಧಿಗಳು ನಾನಲ್ಲ ಅಂತ ಹೇಳಿದ್ರು. ಇವೆಲ್ಲವೂ ಸಹ ಒಂದು ಅಸತ್, ನಾನು ಅನ್ನೋದು ಸತ್ಯ ಸ್ವರೂಪ. ಇದನ್ನ ಹೇಳ್ತಾರಲ್ಲ ಜ್ಞಾನಿ ಏನ್ ಹೇಳ್ತಾನೆ, ಒಬ್ಬ ಮಹಾತ್ಮ ಏನ್ ಹೇಳ್ತಾನೆ, ನನ್ನ ಇಂದ್ರಿಯ, ಪ್ರಾಣಗಳು, ಬುದ್ಧಿ ಯಾವು ನಾನಲ್ಲ ಅಂತ ಹೇಳ್ತಾರೋ. ನಾವು ಎಲ್ಲವೂ ನಂದೇ ಅಂತ ಹೇಳ್ತೀವಿ. ಶರೀರ ಇರೋದ್ರಿಂದನೇ ನಾನು ಅಂತ ನಮಗೆಲ್ಲ ಬಂದಿರೋದು, ಈ ಶರೀರ ಭಾವನೆ ಇರೋದ್ರಿಂದ. ಅವ್ರೇನ್ ಹೇಳ್ತಾರೆ, ನನಗೆ ಶರೀರ ಇದೆ, ಇಂದ್ರಿಯ ಇದೆ, ಮನಸ್ಸಿದೆ, ನನಗೂ ಮನಸ್ಸಿದೆ, ಬುದ್ಧಿ ಇದೆ, ಅದೇ ರೀತಿ ಕೆಲಸ ಮಾಡ್ತೀವಿ, ಕೇಳ್ತೀವಿ, ಊಟ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಿ ಅವನಿಗೆ ಶರೀರ, ಇಂದ್ರಿಯಗಳಿದ್ರು ಹಸಿವು ಬಾಯಾರಿಕೆ ಕೂಡ ಇದೆ, ಊಟನೂ ಮಾಡ್ತಾರೆ. ಆ ಮನಸ್ಸು ಬುದ್ಧಿಗಳಲ್ಲಿ ಅವರಿಗೆ ನಾನು ಅನ್ನುವ ಆಧ್ಯಾತ್ಮ ಭಾವ ಅಂದ್ರೆ ಅಹಂಕಾರ ಇರಲ್ಲ ಅವ್ರಿಗೆ. ಅಂದ್ರೆ ಶುದ್ಧ ಚೈತನ್ಯ ಸ್ವರೂಪ ಆತ್ಮನಲ್ಲಿ ನಾನು ಎಂದು ಆತ್ಮನಲ್ಲಿ ನಿಂತಿರ್ತಾನೆ ಅಂತ ಹೇಳ್ತಾರೆ. ಅಹಂ ಸತ್ ಸ್ವರೂಪ ಶಿವೋಹಂ ಚಿನ್ಮಾತ್ರಂ ಸದಾಶಿವ. ಈ ಶರೀರ, ಮನಸ್ಸು, ಬುದ್ಧಿಗಳು ನಾನಲ್ಲ, ಏಕೆಂದರೆ ತಜ್ಜಡಂ ಹಿ ಅಸತ್, ಇವನ್ನೆಲ್ಲ ಜಡ ಅಂತ ಹೇಳ್ತಾರೆ. ಈ ಜಡವಾದ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಬೆಳಗ್ತಕ್ಕಂಥ ಚೇತನ ಸ್ವರೂಪ ಆತ್ಮನು ನಾನು. ಇವನ್ನೆಲ್ಲ ಬೆಳಗ್ತಾಗಿರ್ತಕ್ಕಂಥದ್ದು ಈ ಶರೀರ, ಇಂದ್ರಿಯ, ಬುದ್ಧಿ ಎಲ್ಲ ಬೆಳಗ್ತಾ ಇರ್ತಕ್ಕಂಥದ್ದು ಈ ಚೇತನ ಸ್ವರೂಪ ಆಗಿರ್ತಕ್ಕಂಥ ಈ ಆತ್ಮ ಮಾತ್ರ, ಅದು ನಾನು ಅಂತ ಹೇಳ್ತಾರೆ. ಈ ಎಲ್ಲ ಸಾನ್ನಿಧ್ಯದಲ್ಲಿ ಇವುಗಳಿಗೆ ನನ್ನಲ್ಲಿ ಅಸ್ತಿತ್ವ ಇಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಅವು ಬೇರೆ ಯಾವಕ್ಕೂ ಅಸ್ತಿತ್ವ ಇಲ್ಲ. ಇವಾಗ ನಾನು ಅನ್ನೋದಕ್ಕೂ ನಾವೆಲ್ಲ ನಾನು ಅನ್ನೋದಕ್ಕೂ ಒಂದು ವ್ಯತ್ಯಾಸ ಇದೆ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ನೆಕ್ಸ್ಟ್ ಮುಂದಕ್ಕೆ ಶ್ಲೋಕಕ್ಕೆ ಹೇಳೋಣ. ಸತ್ವಭಾಸಿಕಾ ಚಿತ್ವಪೇತರ ಸತ್ತಯಾ ಹಿ ಚಿತ್ತಯಾ ಹ್ಯಹಂ. ಅಂದ್ರೆ ಸತ್ಸ್ವರೂಪನಾದ ನನ್ನನ್ನು ಬೆಳಗ್ತಕ್ಕಂತಹ ಚಿತ್ ಸ್ವರೂಪ ಇನ್ನೊಂದಿದೆಯೋ ಅಂತ ಪ್ರಶ್ನೆ ಬಂದ್ರೆ, ಸತ್ಸ್ವರೂಪನಾದ ನಾನೇ ಚಿತ್ ಸ್ವರೂಪ, ಎರಡು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಸತ್ತಯಾ ಹಿ ಚಿತ್ತಯಾ ಹ್ಯಹಂ ಅಂತ ಹೇಳಿದ್ರಲ್ಲ, ಆ ಸಚ್ಚಿದಾನಂದ ಸ್ವರೂಪ ಯಾವುದಿದೆಯೋ ಅದೇ ನಾನು. ಅದನ್ನು ಬೆಳಗ್ತಕ್ಕಂಥ ಇನ್ನೊಂದು ಜ್ಯೋತಿ ಯಾವುದೂ ಇಲ್ಲ, ಅದೇ ಎಲ್ಲಾ ಜ್ಯೋತಿಗಳ ಜ್ಯೋತಿ. ಯಾಕಂದ್ರೆ ಎಲ್ಲ ಜ್ಯೋತಿಗಳನ್ನು ಇದೆ ಎಂದು ಹೇಳೋದು ನಮ್ಮ ಕಣ್ಣಲ್ವಾ. ಈಗ ಕಣ್ಣು ಹೇಳುತ್ತೆ ನೋಡ್ತಕ್ಕಂಥದ್ದು, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಮಿಂಚು ಬರ್ತಿದೆ, ಇಲ್ಲಿ ದೀಪ ಉರಿತಿದೆ ಅಂತ ಹೇಳೋದು ನಮ್ಮ ಕಣ್ಣು. ಈ ಕಣ್ಣನ್ನು ಬೆಳಗುವ ದೀಪ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಮನಸ್ಸು. ಮನಸ್ಸು ಹೇಳೋದ್ರಿಂದ ಗೊತ್ತಾಗ್ತಾ ಇದೆ. ಮನಸ್ಸನ್ನು ಬೆಳಗ್ತಕ್ಕಂಥ ದೀಪ ಒಳಗಡೆ ಇರ್ತಕ್ಕಂಥ ಬುದ್ಧಿ. ಈ ಬುದ್ಧಿಯನ್ನು ಬೆಳಗ್ತಕ್ಕಂಥದ್ದು ಇರುವ ದೀಪ ಯಾವುದು ಹಾಗಾದ್ರೆ? ಬುದ್ಧಿ ನೆಕ್ಸ್ಟ್ ದೀಪ ಜ್ಯೋತಿಷಾಮಪಿ ತಜ್ಜ್ಯೋತಿ, ಅದೇ ಆತ್ಮ. ಇದೆಲ್ಲ ಜ್ಞಾನ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲ ಆತ್ಮ ವಿಚಾರನೆ ಬಂದಿರೋದ್ರಿಂದ ಅದೇ ಚಿತ್ ಸ್ವರೂಪ ಅಂತ ಹೇಳ್ತಾರೆ. ಅಂದ್ರೆ ಈ ಜ್ಯೋತಿನ ಬೆಳಗ್ತಕ್ಕಂಥ ಇನ್ನೊಂದು ಜ್ಯೋತಿ ಯಾವುದೂ ಇಲ್ಲ, ಇದೇ ನಿಜವಾದ ಜ್ಯೋತಿ ಅಂತ ರಮಣ ಮಹರ್ಷಿಗಳು ಹೇಳಿದ್ದಾರೆ. ಒಂದ್ ಜ್ಯೋತಿ ಈ ಸರ್ವಾಂತರ್ಯಾಮಿಯಾಗಿ ಎಲ್ಲರ ಹೃದಯವನ್ನು ಬೆಳಗ್ತಾ ಇದೆ, ನಮ್ಮೆಲ್ಲರ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥದ್ದು ಇದು ಒಂದೇ ಜ್ಯೋತಿ, ಮತ್ತೊಂದಿಲ್ಲ. ಒಬ್ಬ ಪರಮೇಶ್ವರನೇ ಎಲ್ಲೆಲ್ಲ ಇರುವುದು, ಎಲ್ಲಾ ಕಡೆ ಇರುವುದು ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ. ಈಶ ಜೀವಯೋರ್ವೇಷದೀವಿದ ಸತ್ಸ್ವಭಾವತೋ ವಸ್ತು ಕೇವಲಂ. ಇಲ್ಲಿ ನಾವು ಅವ್ರು ಹೇಳ್ತಾರೆ ಮಹರ್ಷಿಗಳು, ಇಲ್ಲಿ ಅರಿವು ಇರಿವು ಒಂದೇ. ಈ ಶುದ್ಧ ಇರುವಿಕೆನೆ ಪ್ರಜ್ಞೆ ಅಂತ ಹೇಳ್ತಾರೆ, ಕಾನ್ಶಿಯಸ್ನೆಸ್. ಅಂದ್ರೆ ಇಲ್ಲಿ ಈಶ್ವರ ಜೀವರುಗಳ ಮಧ್ಯೆ ಒಂದು ಔಪಾಧಿಕ ಭೇದ ಇದೆ. ಅಲ್ಲಿ ಎರಡೂ ಈ ಬೆಳರ್ತಕ್ಕಂಥ ಶುದ್ಧ ಚೈತನ್ಯ ಎರಡೂ ಒಂದೇ ಆದರೂ ಸಹ ಇಲ್ಲಿ ಔಪಾಧಿಕ ಭೇದ ಇದೆ. ಆತ್ಮ ದೃಷ್ಟಿಯಿಂದ ಇಬ್ರು ಒಂದೇ, ಇಬ್ರು ಸಚ್ಚಿದಾನಂದ ಸ್ವರೂಪನೇ. ಜೀವನೂ ಸಹ ಒಂದೇ, ಪರಮಾತ್ಮ ಇಬ್ರು ಸಹ ಸಚ್ಚಿದಾನಂದ ಸ್ವರೂಪನೇ. ಅದೇ ತರ ವೇಷಹಾನತಃ
ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ. ಅದಕ್ಕೆ ಸಂಬಂಧಪಟ್ಟಿದೆ ಎರಡು ಶ್ಲೋಕನು. ಇಲ್ಲಿ ಜೀವ ಅಂತಂದ್ರೆ ವ್ಯಷ್ಟಿ ಅಂತ ಕರೀತಾರೆ, ಪರಮಾತ್ಮ ಸಮಷ್ಟಿ ಅವನು. ಇಬ್ಬರು ಔಪಾಧಿಕ ಭೇದವನ್ನ ನಾವು ತೆಗೆದುಹಾಕಿದಾಗ ಎರಡು ಒಂದೇ ಐಕ್ಯ ಜ್ಞಾನ ಆಗುತ್ತೆ. ಹೀಗೆ ಆತ್ಮದರ್ಶನ ಮೂಲಕನೇ ಸಹ ಈಶ್ವರನ ದರ್ಶನ ಅಂತ ಹೇಳಿದ್ರು. ಹಾಗಾದ್ರೆ ಈಶ್ವರ ಈ ಜೀವಾತ್ಮ ಪರಮಾತ್ಮ ಅಂತ ಹೇಳ್ತೀವಲ್ಲ, ಅದೇ ಈ ಇಬ್ಬರುಗಳಲ್ಲಿ ಭೇದ ಇದೆ ಅಂತ ಹೇಳಿದ್ವಿ. ಎಲ್ಲಿ ಭೇದ ಇದೆ? ಲಾಸ್ಟ್ ಟೈಮ್ ಇದನ್ನೂ ಸಹ ಆಗಿದ್ದು, ಸ್ವಲ್ಪ ಗಮನ ಹರಿಸೋಣ, ಚೆನ್ನಾಗಿದೆ. ಅದಕ್ಕೆ ವೇಷದಲ್ಲಿ ಮಾತ್ರ ಭೇದ ಇದೆ, ವೇಷದಲ್ಲಿ ಇದೆ ಭೇದ, ಬುದ್ಧಿನಲ್ಲಿಯೂ ಭೇದ ಇದೆ. ವೇಷ ಅಂದ್ರೆ ಉಪಾಧಿ, ಅಂದ್ರೆ ನಾನ್ ಶರೀರ, ಇಷ್ಟಡಿ ಉದ್ದ ಇದ್ದೀನಿ, ಇಷ್ಟಡಿ ಅಗಲ ಇದ್ದೀನಿ, ಇಷ್ಟು ಕಿಲೋ ಭಾರ ಇದ್ದೀನಿ ಅಂತ ನಾವು ಇದನ್ನ ವೇಷದಲ್ಲಿ ಗುರುತಿಸ್ತೀವಿ. ಇದು ಶರೀರ, ಇದು ಜೀವನ ವೇಷ. ಆದ್ರೆ ಪರಮಾತ್ಮನ ಸ್ವರೂಪ ಏನಪ್ಪಾ? ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತೀವಿ. ಸರ್ವವ್ಯಾಪಿ ಅಂದ್ರೆ ಇಡೀ ವಿಶ್ವವ್ಯಾಪಿ, ಅಂದ್ರೆ ಭೂಮಿನೇ ಅವನ ಪಾದ, ಸೂರ್ಯಚಂದ್ರರೇ ಅವನ ಕಣ್ಣುಗಳು, ಆಕಾಶವೇ ಅವನ ತಲೆ, ಇಡೀ ವಿಶ್ವವ್ಯಾಪಕವಾಗಿ ಬೆಳೆದಿರುವ ರೂಪವೇ ಅವನ ವೇಷ, ಇಡೀ ಪ್ರಕೃತಿನೇ ಅವನೇ. ನಾವು ಅಲ್ಲಿ ಇಲ್ಲಿ ದೇವ್ರನ್ನ ಹುಡುಕ್ತಿವಲ್ಲ, ಈ ಪ್ರಕೃತಿನೇ ಅವನ ವೇಷ, ಅವನೇ ಸರ್ವಾತ್ಮ, ಎಲ್ಲ ಕಡೆ ಬೆಳಗ್ತಾ ಇರ್ತಕ್ಕಂಥನು. ನೋಡ ಭಾವನೆ ಬೇಕಷ್ಟೇ, ನೋಡ ಭಾವನೆಗೆ ಈ ಸಾಧನೆ ಬೇಕು, ಈ ಉಪದೇಶ ಸಾರ ಬೇಕಷ್ಟೇ, ಆ ಭಾವನೆ ಬೆಳೆಸ್ಕೊಳ್ಳಕ್ಕೆ ಸಾಧನೆಗೆ. ಹಾಗಿರುವಾಗ ಈ ಜೀವನಿಗೂ ಅವನಿಗೂ ವೇಷದಲ್ಲಿ ಭೇದ ಇದೆ ಅಂತ ಗೊತ್ತಾಯ್ತು. ವೇಷದಲ್ಲಿ ಭೇದ ಆಯ್ತು, ಸರ್ವವ್ಯಾಪಕ ಅವನು, ಇವನಿಗೆ ಶರೀರದಲ್ಲಿ ಇಷ್ಟು ಈ ತರ ಇದೆ ಇವನಿಗೆ, ಜೀವನಿಗೆ. ಪರಮಾತ್ಮನ ಸರ್ವವ್ಯಾಪಿ. ಆದ್ರೆ ಅಂತಃಕರಣದಲ್ಲೂ ಭೇದ ಇದೆ ಅಂತ ಹೇಳ್ತಾರೆ. ಈ ಜೀವಾತ್ಮ ಅಲ್ಪಜ್ಞ, ಅದೇ ಪರಮಾತ್ಮ ಸರ್ವಜ್ಞ ಅಂತ ಹೇಳ್ತಾರೆ. ಪರಮೇಶ್ವರ ಸರ್ವಜ್ಞ ಅಂದ್ರೆ ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಎಲ್ಲ ತಿಳಿಯುವಂತ ಶಕ್ತಿ ಇರ್ತಕ್ಕಂಥ ಸರ್ವಜ್ಞ ಪರಮೇಶ್ವರ ಅಂತ ಹೇಳ್ತಾರೆ. ಇದು ಎರಡು ಇರ್ತಕ್ಕಂಥ ಔಪಾಧಿಕ ಭೇದ. ಆದ್ರೆ ಪರಮಾತ್ಮ ಸರ್ವಜ್ಞ, ಜೀವ ಅಲ್ಪಜ್ಞ ಎಂಬ ಬೌದ್ಧಿಕ ಭೇದ, ಅವನು ಸರ್ವವ್ಯಾಪಕ, ಜೀವ ಸಣ್ಣವನು ಎಂಬ ಶಾರೀರಿಕ ಭೇದ ಇದೆ. ಆದ್ರೆ ಜೀವನು ನಾನು ಅಂತ ಅವನು ಅಂತಾನೆ, ಈಶ್ವರ ನಾನು ಅಂತ ಅವನು ಹೇಳ್ತಾನೆ. ಈ ಇಬ್ಬರಲ್ಲಿ ನಾನು ಅನ್ನೋದ್ರಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಜೀವ ನಾನು ಅನ್ನೋದು ಯಾವುದು ಅಂತ, ನಾನು ಅನ್ನೋದು ಯಾವಾಗ ಅನ್ನೋದು ಇಷ್ಟು ನಾವು ಶ್ಲೋಕ ಗಮನಿಸ್ತಾ ಬಂದ್ವಲ್ಲ, ಯಾವಾಗ ನಾನು ಅಂತಾನೆ, ಯಾವಾಗ ನಾನನ್ನು ಮುಟ್ತೀವೋ ಅದು ನಾನು, ನಿಜವಾದ ನಾನು ಯಾವ್ದು ಅಂತ ಹೇಳಿದ್ನಲ್ಲ ಅದು. ಇಬ್ರು ಸಹ ನಾನು ಅನ್ನೋದ್ರಲ್ಲಿ ಭೇದ ಇಲ್ಲ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಇದಕ್ಕೊಂದು ನಾನು ಎಕ್ಸಾಂಪಲ್ ಹೇಳಿದೆ, ವಿಶಾಲವಾದ ಸಮುದ್ರದಲ್ಲಿ ಅಲೆ ನೀರು ಎಲ್ಲ ಒಂದೇ ಅಂತ ಲಾಸ್ಟ್ ಸಂಚಿಕೆನಲ್ಲಿ ಹೇಳಿದ್ದೆ. ಮುಂದಕ್ಕೆ ಹೋಗೋಣ. ಇಪ್ಪತ್ತಾರು ಇಲ್ಲಿಂದ ನಾನು ಇವತ್ತು ಶುರು ಮಾಡ್ಬೇಕಾಗಿತ್ತು, ಒಂದು 5 ಇದೆ, ಅಫ್ಕೋರ್ಸ್ ಬೇಗ ಮುಗಿಸ್ತೀನಿ. ಆತ್ಮ ಸಂಸ್ಥಿತಿ ಸ್ವಾತ್ಮದರ್ಶನಂ ಆತ್ಮನಿರ್ದ್ವಯಾತ್ ಆತ್ಮನಿಷ್ಠತ. 26 ಶ್ಲೋಕ. ಆತ್ಮ ಸ್ವರೂಪದಲ್ಲಿ ನಿಲ್ತಕ್ಕಂಥದ್ದೇ ಆತ್ಮದರ್ಶನ ಅಂತ ಹೇಳಿದ್ರಲ್ಲ. ಆತ್ಮ ಈ ಅದ್ವಿತೀಯ ಆಗಿರೋದ್ರಿಂದ ಆತ್ಮನಿಷ್ಠೆಯೇ ಆತ್ಮದರ್ಶನ ಅಂತ ಹೇಳ್ತಾರೆ. ಆತ್ಮದರ್ಶನ ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಮಹರ್ಷಿಗಳು ಹೇಳಿದ್ರಲ್ಲ, ಆತ್ಮ ಸಾಕ್ಷಾತ್ಕಾರ ಅಂತ. ಈ ಮನಸ್ಸು ಬುದ್ಧಿ ಮೂಲಕ ನಾವು ಈಗ ಹೊರಗಿನ ಪ್ರಪಂಚವನ್ನ ನೋಡ್ತಾ ಇದ್ದೀವಿ. ಎಲ್ಲ ನಾವು ಈ ಮನಸ್ಸು, ಅದೇ ಕಣ್ಣಿಂದ ಫಸ್ಟ್ ನೋಡ್ತೀವಿ, ಕಣ್ಣಿಂದ ಮನಸ್ಸು ಬರುತ್ತೆ ಅಂತ ಹೇಳಿದ್ನಲ್ಲ, ಅದರಿಂದ ನಮ್ಗೆ ಜ್ಞಾನ ಉಂಟಾಗ್ತಾ ಇದೆ. ಇದಕ್ಕೆ ಏನಂತಾರಪ್ಪ, ಇದಕ್ಕೆ ತ್ರಿಪುಟಿಗಳ ಅಗತ್ಯ ಇದೆ ಅಂತಾರೆ. ಜ್ಞಾನ, ತ್ರಿಪುಟಿಗಳ ಜ್ಞಾನ ಅಂತ ಕರೀತಾರಂತ ಇದಕ್ಕೆ ಜ್ಞೇಯ, ಜ್ಞಾತೃ, ಜ್ಞಾನಂ ಎಂಬ ತ್ರಿಪುಟಿಗಳ ಅಗತ್ಯ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಎಲ್ಲೋ ಒಂದು ಫ್ಲವರ್ ಹೂ ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಗುಲಾಬಿ ಹೂ ತುಂಬಾ ಚೆನ್ನಾಗಿದೆ. ನಾವು ಅದನ್ನು ಬಿಟ್ಟು ಅಲ್ಲಿ ದಾರಿ ಹೋಗ್ಬೇಕಾದ್ರೆ ನೋಡ್ತೀವಲ್ಲ, ತುಂಬಾ ಚೆನ್ನಾಗಿದೆ. ನೋಡ್ತಕ್ಕಂಥ ಕ್ರಿಯೆ ನೋಡ್ತೀವಿ, ಜಸ್ಟ್ ಹಿಂಗೆ ನೋಡ್ತಕ್ಕಂಥ ಕ್ರಿಯೆ ಏನಪ್ಪಾ, ಗುಲಾಬಿ ಹೂ ಏನಂದ್ರೆ ಜ್ಞೇಯ ವಸ್ತು ಅಂತ ಕರೀತಾರೆ. ನೋಡಾದ್ಮೇಲೆ ಇದು ನೋಡ್ತಿರ್ತಕ್ಕಂಥ ಮನಸ್ಸು ಬುದ್ಧಿ ಜ್ಞಾತೃ. ಜ್ಞೇಯ ವಸ್ತುವಾದ ಈ ಹೂವು ಬುದ್ಧಿನಲ್ಲಿ ಜ್ಞಾತೃ ಒಂದಾಗ್ಬೇಕು ಅಂತ ಹೇಳ್ತಾರೆ. ನೋಡಿದ ತಕ್ಷಣ ಮನಸ್ಸು ಗ್ರಹಿಸುತ್ತಲ್ಲ, ಒಂದಾಗ್ಬೇಕು. ಅವಾಗ ನಮ್ಗೆ ಈ ಗುಲಾಬಿ ಜ್ಞಾನ ಉಂಟಾಗುತ್ತೆ. ಇಲ್ಲಿ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದವ, ಅದ್ರಲ್ಲಿ ಎಷ್ಟು ಕ್ರಿಯೆಗಳು ನಡೆಯುತ್ತೆ, ಎಂತ ಅದ್ಭುತ ಸೃಷ್ಟಿ, ಮನುಷ್ಯನ ಸೃಷ್ಟಿ, ಎಷ್ಟೊಂದು ಒಳಗಡೆ ಕ್ಷಣಮಾತ್ರದಲ್ಲಿ ನಡೀತಕ್ಕಂಥ ಜ್ಞಾನವನ್ನು ಇಟ್ಬಿಟ್ಟಿದ್ದಾರೆ ದೇವರು. ಅದ್ ನೋಡೋದ್ರಲ್ಲಿ ನೋಡುವಿಕೆ ಹೂವು ಗುಲಾಬಿ ಜ್ಞೇಯ ವಸ್ತು ಆದ್ರೆ ಈ ಬುದ್ಧಿ ಜ್ಞಾತೃ ಆಗುತ್ತೆ. ಜ್ಞೇಯ ಜ್ಞಾತೃ ಒಂದಾಗ್ಬೇಕು. ಆ ಎರಡು ಒಂದಾದಾಗ ನಮಗೆ ಜ್ಞಾನ ಉಂಟಾಗುತ್ತೆ, ಗುಲಾಬಿ ಜ್ಞಾನ. ಇದು ಗುಲಾಬಿ ಹೂವು, ಅಲ್ಲೊಂದು ರೋಸ್ ಕಾಣ್ತಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದು ಜ್ಞಾನ ಉಂಟಾಗುತ್ತೆ. ಅದು ಜ್ಞಾನಂ ಅಂತ ಹೇಳ್ತಾರಂತೆ. ಈ ತರ ಇದು ತ್ರಿಪುಟಿಗಳ ಜ್ಞಾನ ಆಗುತ್ತೆ.
ಈ ತರ ನಾವು ನೋಡುವಂತ ಕ್ರಿಯೆ ತ್ರಿಪುಟಿಗಳ ಜ್ಞಾನ. ಆದ್ರೆ ಈ ಆತ್ಮಜ್ಞಾನ ಈ ರೀತಿನ ಅಲ್ಲ, ಖಂಡಿತ ಅಲ್ಲ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಆತ್ಮಜ್ಞಾನನ ಈ ರೀತಿ ನೋಡ್ಬಾರ್ದು. ಎಷ್ಟೋ ಜನ ಈ ರೀತಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಪ್ಪ ಅಂದ್ರೆ, ನೋಡಿದ ತಕ್ಷಣ ಆತ್ಮ ಕಾಣ್ಬಿಡ್ತಾನೆ, ಒಂದು ದಿನ ಆತ್ಮ ನಮಗೆ ಕಾಣ್ತಾನೆ. ನಾನು ಧ್ಯಾನದಲ್ಲಿ ಕುಳಿತಿರ್ತೀನಿ, ಮೆಡಿಟೇಷನ್ ಮಾಡ್ತಿರ್ತೀನಿ, ತುಂಬಾ ಸಾಧನೆಗಳು ಮಾಡು ಸಹ ಎಷ್ಟೊಂದು ಎಲ್ಲಾ ಸಾಧನೆ ಮಾಡಿ ಮೆಟ್ಟಿಲು ಏರು ಸಹ ಧ್ಯಾನದಲ್ಲಿ ಕೂತಾಗೂ ಸಹ ಅಹಂಕಾರ ನಾಶ ಆಗದೆ ಇದ್ರೆ ಅದ್ರ ಅದು ಯಾವುದು ತಲುಪಕ್ಕೂ ಸಾಧ್ಯ ಇಲ್ಲ. ಆದ್ರೆ ಈ ಧ್ಯಾನದಲ್ಲಿ ಸಾಮಾನ್ಯ ವ್ಯಕ್ತಿ ಕುಳಿತಾಗ ಏನ ಕಾಣುತ್ತೆ, ದೀರ್ಘವಾಗಿ ನೀನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕೆಂಪು ವಸ್ತು ಕಾಣ್ತು, ಒಳಗಡೆ ಆಂತರಿಕವಾಗಿ ಕಪ್ಪು ವಸ್ತು ಕಾಣ್ತು, ಧ್ಯಾನ ಮಾಡ್ತಿರ್ಬೇಕಾರೆ ಒಂದು ಬಿಳಿ ಬಣ್ಣದ ವಸ್ತು ಕಾಣ್ತು, ಏನೋ ಒಂದು ಮಿಂಚ್ ಕಾಣ್ತು ಒಳಗಡೆ ಧ್ಯಾನ ಮಾಡ್ತಾ ಇರ್ಬೇಕಾರೆ ಕಾಣಿಸ್ತು ಅಂದ್ರೆ ಇದು ಸರಿಯಲ್ಲ ಅಂತ ಹೇಳ್ತಾರೆ. ಆ ರೀತಿ ಅಲ್ಲಿ ಯಾವ ಬೆಳಕು ಕಾಣಿಸಿದ್ರೆ ನಿನಗೆ ಸರಿಯಲ್ಲ ಅದು ಅಂದ್ರೆ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನು ಬೆಳ್ತಕ್ಕಂತಹ ಶುದ್ಧ ಜ್ಯೋತಿ ಆತ್ಮ ಒಂದೇ ಇರೋದು, ಅಲ್ಲಿ ಎರಡಿಲ್ಲ ಅಂತ ಹೇಳ್ತಾರೆ. ನಿನ್ಗೆ ಯಾವ್ದೋ ಒಂದಲ್ಲಿ ಒಳಗಡೆ ಕಾಣಿಸಿದ್ರೆ ಅದಲ್ಲ ಅಂತ ಹೇಳ್ತಾರೆ. ಅದನ್ನ ನೋಡ್ತಕ್ಕಂಥ ಇನ್ನೊಂದು ಬೆಳಕಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀನೇ ಅದಾಗಿದೆಯಾ, ನೀನೇ ಆತ್ಮ. ಆ ಸಾಧನೆ ಹಂತ ತಲುಪಿದ್ಮೇಲೆ ನೀನೇ ಆತ್ಮ ಆಗಿರೋದ್ರಿಂದ ಅಲ್ಲಿ ಆ ಬೆಳಕು ನಿನ್ ಕೆಂಪು ಲೈಟ್ ಕಾಣ್ತೀಯ, ಅಲ್ಲಿ ಯಾವ್ದು ಇನ್ನೊಂದು ಬೆಳಕಿಲ್ಲ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರ, ಆತ್ಮದರ್ಶನ ಅಂದ್ರೆ ಒಂದು ವಸ್ತುವನ್ನ ನಾವು ಇನ್ನೊಂದು ವಸ್ತು ಗುಲಾಬಿ ಹೂ ನೋಡ್ದಂಗಲ್ಲ ಅದು. ಅದ್ರ ಅದು ಮಡಕೆ ನೋಡ್ತೀವೋ ಅಥವಾ ಒಂದು ಪುಷ್ಪ ಯಾವ್ದಾರ ಒಂದು ಬೇರೆ ಹೂ ನೋಡ್ತೀವೋ ಹಾಗಲ್ಲಪ್ಪ. ಅದು ಆತ್ಮನನ್ನ ಆ ತರ ನಾವು ನೋಡಕ್ಕಾಗಲ್ಲ, ಒಂದು ವಸ್ತು ನೋಡಕ್ಕಾಗಲ್ಲ. ಒಂದು ವಸ್ತುನ ಹೇಗೆ ನೋಡ್ತೀವಿ ಆ ತರ ಅಲ್ಲ ಅದು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನಂಗಾದ್ರೆ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನ್ ಹೇಳಿದ್ದಾರೆ ಮಹರ್ಷಿಗಳು ಅಂದ್ರೆ, ಆತ್ಮ ಸಂಸ್ಥಿತಿ ಏವ ಸ್ವಾತ್ಮ ದರ್ಶನಂ ಅಂದ್ರೆ ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟ್ಬಿಟ್ಟು, ಅದು ಅಹಂಕಾರ ದಾಟ್ಬಿಟ್ಟು ಆತ್ಮನಲ್ಲಿ ಆತ್ಮನಾಗಿ ನಿಲ್ಲುವಂಥದ್ದೇ ಆತ್ಮದರ್ಶನ ಅಂತ ಹೇಳ್ತಾರೆ. ಇಷ್ಟೆಲ್ಲ ದಾಟಕ್ಕೆನೆ ಎಷ್ಟು ವರ್ಷ ಬೇಕು, ಅದು ದಾಟದೆ ಬಹಳ ಕಷ್ಟ ಅಲ್ರಿ. ಫಸ್ಟ್ ಕೇಳ್ತಾ ಇದೀವಲ್ಲ, ನಮ್ ಬಾಯಲ್ಲಿ ಬರ್ತಿದೀವಿ, ಕೇಳ್ತಾ ಇದೀವಿ. ಆತ್ಮ ಸಾಕ್ಷಾತ್ಕಾರ ಬಹಳ ದೊಡ್ಡ ಮಾತು. ನಮಗೆ ಒಂದೊಂದ್ಸರಿ ಇದನ್ನ ಮಾತಾಡ್ಬೇಕಾ ಅಂತ ಒಂಥರ ಆಶ್ಚರ್ಯ ಆಗುತ್ತೆ. ಆತ್ಮದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ಮಾತಾಡ್ಬೇಕಾ ಅಂತ. ಅದ್ ಯಾಕೆ ಮಾತಾಡಿಸ್ತಿದೆ ನಾ ಮಹರ್ಷಿಗಳಿಗೆ ಗೊತ್ತು, ಅಟ್ಲೀಸ್ಟ್ ತಿಳ್ಕೊಳ್ಳಿ ಅಂತ ಏನೋ ಗೊತ್ತಿಲ್ಲ. ಅಲ್ಲಿ ಈ ಮನಸ್ಸು ಬುದ್ಧಿ ಎಷ್ಟು ನೀಟಾಗಿ ನಾವು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ಬೋದು. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ದಾಟಬೇಕು, ಅದೇ ಕಷ್ಟ ಆಗಿರೋದು. ಅದನ್ನ ದಾಟ್ಬಿಟ್ಟು ಆತ್ಮನಲ್ಲಿ ನಿಲ್ಲುವಂಥದ್ದೇ ಆತ್ಮದರ್ಶನ ಅಂತ ಕರೆದ್ರು. ಆತ್ಮದರ್ಶನ ಅನ್ನೋ ಒಂದು ತಿಳುವಳಿಕೆನಾದ್ರು ಪಡ್ಕೋತಿದೀವಲ್ಲ, ಅದು ಪುಣ್ಯ ಅಷ್ಟೇ. ಏನು ಆತ್ಮದರ್ಶನ, ಆತ್ಮ ಅಂದ್ರೆ ಏನು, ಸುಮ್ನೆ ಆತ್ಮ ಆತ್ಮ ಅಂತೀವಲ್ಲ, ಅಲ್ಲಿ ನೋಡ್ತಕ್ಕಂಥ ಇನ್ನೊಬ್ಬಿಲ್ಲ ಅಂತ ಹೇಳ್ತಾರೆ. ಆತ್ಮ ನಿರ್ದ್ವಯಾತ್, ಅಲ್ಲಿ ಆತ್ಮನನ್ನು ನೋಡಿದೆ ಅಂತ ಹೇಳಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೀನೆ ಅಲ್ಲಿ ಹೋಗಿ ನಿಂತ ಮೇಲೆ ಇನ್ನೊಂದು ಆತ್ಮನ ನೋಡಿದೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಅದೇ ರೀತಿ ಈ ಕೇನೋಪನಿಷತ್ತಲ್ಲಿ ಒಂದು ಬಹಳ ಸುಂದರವಾಗಿ ಹೇಳುತ್ತಂತೆ, ಯಸ್ಯಂ ಮತಂ ತಸ್ಯ ಅಮಥಂ. ಮನಸ್ಸು ಬುದ್ಧಿಯಲ್ಲಿ ನಾನು ಬ್ರಹ್ಮವನ್ನು ತಿಳ್ಕೊಂಡೆ, ಮನಸ್ಸು ಬುದ್ಧಿಲಿ ಅದನ್ನ ಗಮನಿಸ್ಬೇಕು ನಾವು ಎಲ್ಲಿ ತಿಳ್ಕೊಂಡೆ ಅಂತ. ಮನಸ್ಸು ಬುದ್ಧಿನಲ್ಲಿ ನಾನು ಬ್ರಹ್ಮನನ್ನು ತಿಳ್ಕೊಂಡೆ ಅಂತ ಯಾರು ಹೇಳ್ತಾನೋ ಅವನು ಖಂಡಿತ ತಿಳಿಲಿಲ್ಲ. ಯಾರು ನಾನು ತಿಳಿಲಿಲ್ಲ ಅಂತ ಹೇಳುವನೋ ಅವನೂ ತಿಳಿದಿಲ್ಲ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಮನಸ್ಸು ಬುದ್ಧಿಯ ಮೂಲಕ ಅದು ಕಾಣ್ತಕ್ಕಂಥ ವಸ್ತು ಅಲ್ಲ. ನನಗೇನೋ ಈಗ ಹೇಳಿದ್ವಲ್ಲ, ಮನಸ್ಸು ಬುದ್ಧಿನಲ್ಲಿ ಅದು ಕಾಣ್ತು, ಕಪ್ಪು ಕಾಣ್ತು, ಬಿಳಿ ಕಾಣ್ತು, ಅದು ಕಾಣುವ ವಸ್ತು ಅಲ್ಲ. ಅದು ಆತ್ಮನಿಷ್ಠತಾ ಏವ ಆತ್ಮದರ್ಶನಂ, ಮನಸ್ಸು ಬುದ್ಧಿಯನ್ನು ಬೆಳಗ್ತಕ್ಕಂಥ ಜ್ಯೋತಿಯ ಇದು ಎರಡನ್ನು ಒಳಗಡೆ ಏನ್ ಬೆಳಗ್ತಾ ಇದೆಯಲ್ಲ ಅದೇ ಆ ಜ್ಯೋತಿನೇ ಆತ್ಮ. ಈ ಆತ್ಮ ಸ್ವರೂಪವೇ ನಾನು ಅಂತ ಹೇಳ್ತಾರೆ. ಈ ನಾನು ಅನ್ನುವಂಥ ರೀತಿಯಲ್ಲಿ ನಿಲ್ತಕ್ಕಂಥದ್ದೇ ಆತ್ಮದರ್ಶನ. ಅಲ್ಲಿ ನಾವು ನಿಂತ ಮೇಲೆ ಅದೇ ನಿಜವಾದ ಆತ್ಮದರ್ಶನ. ಶರೀರ ಮನಸ್ಸು ಬುದ್ಧಿಗಳನ್ನು ದಾಟ್ಬಿಟ್ಟು ಪರಮಾತ್ಮನಲ್ಲಿ ನಿಲ್ಲುವಿಕೆ ಅದರ ದರ್ಶನ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಪುನಃ ಪರಮಾತ್ಮನನ್ನು ನೋಡ್ಬೇಕು. ಅಲ್ಲಿಂದ ಮತ್ತೆ ಪರಮಾತ್ಮ ಇದನ್ನ, ಈ ಆತ್ಮದರ್ಶನ ಆಯ್ತು ಅನ್ಕೊಂಬಿಡಿ. ಈಗ ಆತ್ಮದರ್ಶನ ಆದ್ಮೇಲೆ ಅಲ್ಲಿಂದ ಪರಮಾತ್ಮ ಇನ್ನೊಬ್ಬ ನಿಧನ, ಮತ್ತೆ ಅವನು ನೋಡ್ಬೇಕು, ಇನ್ನೊಂದು ವಸ್ತುವನ್ನ ನೋಡ್ಬೇಕು ಅನ್ನುವಂಥದ್ದು ಯಾವುದೂ ಇಲ್ಲಪ್ಪ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಅವ್ರಿಗೆ ಈ ತರ ಆತ್ಮದರ್ಶನ ಆಗಿ ಆತ್ಮಸ್ಥಿತಿಯಲ್ಲಿ ನಿಂತಿದ್ರಲ್ಲ, ಹಾಗಾಗಿ ಅವ್ರಿಗೆ ಆ ದೇಹ ಭಾವನೆನೇ ಇರ್ಲಿಲ್ಲ ಅವ್ರಿಗೆ. ಈ ಒಂದ್ಸರಿ ಒಂದು ಪ್ರಸಂಗ ಹೇಳ್ಬೇಕು ಅಂದ್ರೆ, ಅವ್ರು ಯಾರೋ ಒಬ್ರು ಅವ್ರ ಆಶ್ರಮದಲ್ಲಿ ಕಳ್ಳರು ಬಂದ್ಬಿಡ್ತಾರಂತೆ. ಕಳ್ಳರು ಬಂದು ಚರಿತ್ರೆನಲ್ಲಿ ಹೇಳ್ತಾರೆ, ಕಳ್ಳರು ಬಂದ್ಬಿಟ್ಟು ದವಸ ಧಾನ್ಯಗಳನ್ನೆಲ್ಲ ತಗೊಂಡು ಹೋಗ್ಬಿಡ್ತಾರಂತೆ. ತಗೊಂಡು ಹೋಗಿದ್ದು ಅಷ್ಟೇ ಅಲ್ಲ, ಅಲ್ಲಿ ಭಕ್ತರಿದ್ರಲ್ಲ ಅವ್ರಿಗೆಲ್ಲ ಹೊಡೆದು ಬಿಡ್ತಾರಂತೆ. ಆ ಹೊಡೆದ ರಭಸದಲ್ಲಿ ಮಹರ್ಷಿಗಳ ತೊಡೆಗೂ ಸಹ ಪೆಟ್ಟು ಬಿದ್ದ್ಬಿಡುತ್ತಂತೆ. ಪೆಟ್ಟು ಬಿದ್ದಾಗ ನಮ್ಮ ಮಹರ್ಷಿಗಳು ಗೊತ್ತಲ್ಲ, ಯಾವ ದೇಹ ಭಾವನೆ ಇಲ್ಲ ಇದ್ದಾರೆ, ಪೆಟ್ಟೆಲ್ಲಿಂದ ಬರ್ಬೇಕು, ಆರಾಮಾಗಿದ್ರಂತೆ. ಆ ಮಹರ್ಷಿ ಕಳ್ಳರ ಬಗ್ಗೆನೂ ನೆಗೆಟಿವ್ಸ್ ಇಲ್ಲ, ಏನು ಬೈತಿಲ್ಲ, ಏನಿಲ್ಲ. ಅವ್ರು ಗೊತ್ತಲ್ಲ ಮಹಾಮೌನ.
ಅವ್ರು ಏನು ಮಾತಾಡ್ತಿಲ್ಲ, ಸ್ಥಿರತೆ ಅಲ್ಲ, ಅವರು ಏನು ಮಾತಾಡ್ಲಿಲ್ಲಂತೆ. ಭಕ್ತರಿಗೆ ಬಹಳ ನೋವಾಗ್ಬಿಡ್ತಂತೆ, ಅಯ್ಯೋ ಮಹರ್ಷಿಗಳಿಗೆ ಹೊಡೆದ್ಬಿಟ್ರು, ಮಹರ್ಷಿ ಕಾಲಿಗೆ ಪೆಟ್ಟಾಯ್ತು ಅಂತ ಎಲ್ಲ ಅವ್ರಿಗೆ ಆರೈಕೆ ಮಾಡಕ್ ಹೋಗ್ತಾರಂತೆ. ಯಾಕೆ ಮಹರ್ಷಿಗಳ ನೀವು ಸುಮ್ಮನೆ ಇದ್ರಿ, ನಿಮ್ಗೆ ನೋವಾಗ್ತಿಲ್ವಾ ಅಂತೆಲ್ಲ ಕೇಳಿದ್ರೆ ಅವ್ರಿಗೆ ದೇಹ ಭಾವನೆ ಇಲ್ಲ, ಎಲ್ಲಿಂದ ನೋವಾಗ್ಬೇಕು ಅಂತ ಅವರು ಭಕ್ತರು ಭಾರಿ ಬೇಜಾರು ಮಾಡ್ಕೊಂಡಿದ್ದಾರೆ. ಇವ್ರು ಬೇಜಾರು ಮಾಡ್ಕೊಂಡಿಲ್ಲ, ಇವ್ರು ಏನಿಲ್ಲ, ಕಾನ್ಸ್ಟೆಂಟ್, ಅವ್ರಿಗೆ ಯಾವುದೂ ಇಲ್ಲ, ಬೇರೆ ಭಾವನೆನೇ ಇಲ್ಲ, ದೇಹ ಭಾವನೆ. ಅವ್ರು ಹೇಳಿದ್ರಂತ ಆಮೇಲೆ ಮಹರ್ಷಿಗಳು, ಏನಪ್ಪಾ ಇವೆಲ್ಲ ಪೂಜೆ ಮಾಡಿ ನನ್ನನ್ನು ಹೂಗಳನ್ನೆಲ್ಲ ಕೊಟ್ಬಿಡ್ತೀರಿ, ಹೂವಿಂದೆಲ್ಲ ನನ್ನನ್ನು ಪೂಜೆ ಮಾಡ್ತೀರಾ, ಪುಷ್ಪಗಳನ್ನು ಕೊಟ್ಬಿಟ್ಟು ಆ ಪುಷ್ಪಗಳನ್ನು ನಾನು ಸ್ವೀಕರಿಸ್ತೀನಲ್ಲ, ಅದೇ ರೀತಿ ಈ ನೋವನ್ನು ಸ್ವೀಕರಿಸ್ಬೇಕಪ್ಪ. ಅವ್ರು ಈ ತರ ಕೊಟ್ಟೋಗಿದ್ದಾರೆ ನನಗಷ್ಟೇ, ನನಗೆ ಯಾವ ಬಾಧೆ ಇಲ್ಲ ಅಂತ ಹೇಳಿದ್ರಂತೆ. ಇಂಥ ಒಂದು ನಮ್ಮ ಮಹರ್ಷಿಗಳ ಸ್ಥಿತಿ, ಈ ಸ್ಥಿತಿ ತಲುಪಿದ ಮೇಲೆ ಯಾವ ಭಾವನೆನೂ ಇಲ್ಲ ಅವರಿಗೆ ಹೊರಗಿನ ಪ್ರಪಂಚದ. ಹಾಗಂತ ಅವ್ರಿಗೆ ಅದನ್ನ ಅದು ಹಾಗಂತ ಅದು ಕೆಟ್ಟದ್ದು ಒಳ್ಳೇದು ಅಂತ ಎಲ್ಲ ಮಹಾತ್ಮರಿಗೆ ಎಲ್ಲ ಗೊತ್ತಿರುತ್ತೆ. ಭಕ್ತರಿಗೆ ಆ ತರ ಹೇಳ್ತಾರಂತೆ, ಈ ದೇಹದ ಬಗ್ಗೆ ಹೆಚ್ಚಿಗೆ ನೀವು ಗಮನ ಕೊಡಬೇಡಿ ಅಂತ. ಅದೊಂದು ನಿದರ್ಶನ ನೆನಪಾಯ್ತು, ಹೇಳಿದೆ. ಅಂದ್ರೆ ಯಾಕೆಂದ್ರೆ ಅಲ್ಲಿ ನಾನು ಅನ್ನೋದನ್ನ ಅವರು ನಿಲ್ಬಿಟ್ಟಿರ್ತಾರಲ್ಲ, ನಿಜವಾದ ನಾನು ಆದಾಗ ಈ ಯಾವ ಭಾವನೆನೂ ಇರಲ್ಲ ಅನ್ನೋದಕ್ಕೆ ಒಂದು ಪ್ರಸಂಗ. ಮುಂದೆ 27ಕ್ಕೆ ಹೋಗೋಣ. ಜ್ಞಾನವರ್ಜಿತ ಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ನಾತು ಮಂತರಂ. ಈ ಸತ್ಸ್ವರೂಪ ಅಂದ್ರೆ ಬುದ್ಧಿಯ, ಈ ಬುದ್ಧಿಯಲ್ಲಿ ಜ್ಞಾನ ಮತ್ತು ಅಜ್ಞಾನ ವೃತ್ತಿಗಳಿಗೆ ಸಾಕ್ಷಿ ಈ ಸತ್ಸ್ವರೂಪ. ನಮ್ಮ ಬುದ್ಧಿಲಿ ಇರ್ತಕ್ಕಂಥ ಜ್ಞಾನ ಮತ್ತು ಅಜ್ಞಾನ ವೃತ್ತಿಗಳು ಅಂದ್ರೆ ಆಲೋಚನೆಗಳು ಅಂತ ಹೇಳಿದ್ನಲ್ಲ ಲಾಸ್ಟ್ ಅಲ್ಲಿ, ಈ ಜ್ಞಾನ ಅಜ್ಞಾನ ವೃತ್ತಿಗಳಿಗೆ ಸಾಕ್ಷಿ ಆಗಿರ್ತಕ್ಕಂಥದ್ದು ಇದೇ ಸತ್ಸ್ವರೂಪ. ಇದನ್ ಬಿಟ್ಟು ಇನ್ನೇನ್ ತಿಳಿಯೋದಿದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ಮಹರ್ಷಿಗಳು. ಇದನ್ನ ತಿಳ್ಕೊಂಡ್ಮೇಲೆ ಮುಗೀತು, ಇದನ್ ಬಿಟ್ಟು ಇನ್ನೇನ್ ತಿಳಿಯೋದಿದೆ? ಆತ್ಮನನ್ನೇ ತಿಳ್ಕೊಂಡ್ಮೇಲೆ, ತನ್ನ ನಿಜ ಸ್ವರೂಪದಲ್ಲೇ ನಿಂತ ಮೇಲೆ ಇನ್ನೇನಾದ್ರೂ ಇದೆಯಾ ತಿಳ್ಕೊಳ್ಳೋಂಥದ್ದು? ಎಷ್ಟೋ ಜನಕ್ಕೆ ಸಂಶಯ ಬರುತ್ತೆ, ಆತ್ಮ ಬೇರೆ ಪರಮಾತ್ಮ ಬೇರೆ, ನಾನು ಆತ್ಮ ಈಗೆಲ್ಲ ಹೇಳ್ತಾರಲ್ಲ, ಪರಮಾತ್ಮ ಬೇರೆ ಅಂತ ಸಂಶಯ ಬರುತ್ತಲ್ಲ. ಈಗ ನಾನು ಸಾಧನೆ ಮಾಡಿ ಮುಂದೆ ಹೋಗುವಾಗ ಆತ್ಮ ಸಾಕ್ಷಾತ್ಕಾರ ಆದ ನಂತರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಎಂದು ಅವ್ರಿಗೆ ಸಂಶಯ ಬರುತ್ತೆ. ಆದ್ರೆ ಮಹರ್ಷಿಗಳು ಏನ್ ಹೇಳ್ತಾರೆ, ಅವರು ಆತ್ಮನನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಅಂದಾಯ್ತು, ಅವ್ರಿಗೆ ಆತ್ಮ ಸರಿಯಾಗಿ ತಿಳ್ಕೊಂಡಿಲ್ಲ ಅವರು ಅಂತ ಅನ್ಸುತ್ತೆ. ಈ ರೀತಿ ಯೋಚನೆ ಮಾಡಿದ್ರೆ ಅವ್ರು ತಿಳ್ಕೊಂಡೇ ಇಲ್ಲ ಆತ್ಮ ಅಂದ್ರೆ ಪರಮಾತ್ಮ ಬೇರೆ ಇದ್ದಾನೆ ಅಂತ ಭಾವನೆ ಬಂದ್ರೆ ಅವ್ರ ಆತ್ಮನ ಸರಿಯಾಗಿ ತಿಳ್ಕೊಂಡಿಲ್ಲ. ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರಂತೆ, ಏಕಾತ್ಮ ಭಾವ ವಿಶ್ವಾತ್ಮ ಭಾವ ಸರ್ವಾತ್ಮ ಭಾವ ಅಂತ ತಿಳಿಸುತ್ತೆ ಒಂದು ಉಪನಿಷತ್ತು. ಅಂದ್ರೆ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಈ ಶುದ್ಧ ಚೈತನ್ಯವೇ ಪರಮಾತ್ಮನು. ಅದೇ ರೀತಿ ಗೀತೆನಲ್ಲಿ ಪರಮಾತ್ಮ ಕೃಷ್ಣ ಹೇಳ್ತಾನಂತೆ, ಉಪದೃಷ್ಟಾನುಮಂಥ ಚ ಭಕ್ತಾಭೋಕ್ತ ಮಹೇಶ್ವರ ಸರ್ವಸ್ಯ ಚಾಹಂ ಹೃದಯ ಸಂನಿವಿಷ್ಟ ಮತ್ತಃ ಸ್ಮೃತಿರ್ಜ್ಞಾನ ಮಪೋಹನಂ ಚ ಕ್ಷೇತ್ರಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಸರ್ವಕ್ಷೇತ್ರೇಷು ಸರ್ವಶರೀರೇಷು. ಹೃದಯವನ್ನು ಬೆಳಗ್ತಾ ಇರ್ತಕ್ಕಂತಹ ಶುದ್ಧ ಚೈತನ್ಯ ಸ್ವರೂಪವೇ ಅದೇ ಪರಮಾತ್ಮ, ಬೇರೆ ಬೇರೆ ಅಲ್ಲ. ಅಲ್ಲೂ ಹೇಳ್ಬಿಟ್ಟಿದ್ದಾನೆ ಗೀತೆಯಲ್ಲಿ ಕೃಷ್ಣ. ಆದ್ರಿಂದ ಅವೆರಡು ಬೇರೆ ಅಲ್ಲ. ಶರೀರ ಮನಸ್ಸು ಬುದ್ಧಿಗಳನ್ನು ದಾಟ್ಬಿಟ್ಟು ಶುದ್ಧ ಚೈತನ್ಯ ನಾನು ಎಂದು ನಿಂತಾಗ, ಅವೆಲ್ಲ ದಾಟ್ಬಿಟ್ಟು ಈ ಶುದ್ಧ ಚೈತನ್ಯದಲ್ಲಿ ಅದು ನಾನು ಎಂದು ನಿಂತಾಗ ಅದೇ ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಮತ್ತೆ ನೋಡ್ಬೇಕು ಅಂದ್ರೆ ಇನ್ನೂ ಯಾವುದು ಇಲ್ಲ. ಸ ಯಶ್ಚಾಯಂ ಪುರುಷೇ ಯಶ್ವಾಸ ವಾದಿತ್ಯೇ ಸ ಏಕಃ. ನಮ್ಮೆಲ್ಲರ ಹೃದಯವನ್ನ ಬೆಳಗ್ತಾ ಇರ್ತಕ್ಕಂಥ ಜ್ಯೋತಿ ಒಂದೇ ಒಂದು, ಎರಡಿಲ್ಲ, ಅಲ್ಲಿ ಎರಡಿಲ್ಲ ಅಂತ ಮಹರ್ಷಿಗಳು ಹೇಳ್ತಾರೆ. ಆದ್ರಿಂದ ಸಾಧನೆ ಮಾಡಿಬಿಟ್ಟು ಈ ಶರೀರ ಮನಸ್ಸು ಬುದ್ಧಿನ ದಾಟ್ಬಿಟ್ಟು ಆತ್ಮನಲ್ಲಿ ನಿಂತು ಬಿಟ್ರೆ ಎಷ್ಟು ಈಸಿ ಅಲ್ಲ ಹೇಳ್ತಿರೋದು. ದಾಟಿ ಆತ್ಮನಲ್ಲಿ ನಿಂತ್ರೆ ಪರಮಾತ್ಮ ಸ್ವರೂಪವನ್ನೇ ಪಡೆದ ಹಾಗೆ. ಅದನ್ನು ದಾಟ್ಬಿಟ್ಟು ನಿಂತು ಬಿಟ್ರೆ ಆತ್ಮನಲ್ಲಿ ಅದೇ ಪರಮಾತ್ಮ ಸ್ವರೂಪ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಯದ್ ಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವ ಶಿಷ್ಯತೆ. ಆ ನಿಜವಾದ ಜ್ಞಾನವನ್ನು ಪಡೆದ ಮೇಲೆ, ಆ ಪರಮಾರ್ಥ ಜ್ಞಾನದಲ್ಲಿ ನಿಂತ ಮೇಲೆ, ಪರಮಾರ್ಥ ಜ್ಞಾನದಲ್ಲಿ ನಾವು ನಿಂತ ಮೇಲೆ ಮತ್ತೆ ಪಡಿಬೇಕಾದದ್ದು ಏನು ಇಲ್ರಪ್ಪ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಮತ್ತೆ ತಿಳಿಯಬೇಕಾದ್ದು ಏನು ಇಲ್ಲ. ಯಾಕಂದ್ರೆ ಜ್ಞಾನ ಹಾಗೂ ಅಜ್ಞಾನ ಇವೆರಡೂ ಸಹ ಮನಸ್ಸು ಬುದ್ಧಿಯ ವೃತ್ತಿಗಳಷ್ಟೇ ಅಂತ ಹೇಳಿದ್ದಾರೆ. ಈ ಜ್ಞಾನವರ್ಜಿತ ಜ್ಞಾನಹೀನ ಚಿತ್ ಜ್ಞಾನಮಸ್ತಿ ಕಿಂ ಜ್ಞಾತು ಮಂತರಂ ಅಂತ ಹೇಳಿದ್ದಾರೆ. ಅಂತರಂ ಜ್ಞಾತು ಕಿಂ ಜ್ಞಾನಮಸ್ತಿ. ಒಬ್ಬನು ತಾನು ತಿಳ್ಕೊಳ್ಬೇಕಾದದ್ದು ಜ್ಞಾನ, ಅದು ಬುದ್ಧಿ ವೃತ್ತಿ ಆಗುತ್ತೆ. ತನಗೆ ಗೊತ್ತಿಲ್ಲ ಅನ್ನೋಂಥದ್ದು ಅಜ್ಞಾನ ವೃತ್ತಿ ಆಗುತ್ತೆ, ಅದು ಬುದ್ಧಿ ವೃತ್ತಿನೇ. ಈ ಆತ್ಮ ಎರಡನ್ನು ಬೆಳಗ್ತಕ್ಕಂಥ ವಸ್ತು ಆಗಿದೆ. ಜ್ಞಾನನು ಬೆಳಗುತ್ತೆ, ಅಜ್ಞಾನನು ಬೆಳಗುತ್ತೆ.
ತನಗೆ ಗೊತ್ತಿದೆ, ತನಗೆ ಗೊತ್ತಿಲ್ಲ ಅಂದ್ರೆ ಜ್ಞಾನ ಹಾಗೂ ಅಜ್ಞಾನ. ಇದು ಮನಸ್ಸು ಬುದ್ಧಿಯ ಎರಡು ವೃತ್ತಿಗಳು ಅಂತ ಹೇಳ್ತಾರೆ. ಆತ್ಮವಸ್ತು ಎರಡು ವೃತ್ತಿಗಳನ್ನು ಬೆಳಗ್ತಾ ಇರ್ತಕ್ಕಂಥ ಶುದ್ಧ ಚೈತನ್ಯ. ಎರಡನ್ನೂ ಅದೇ ಆತ್ಮನೇ ಬೆಳಗ್ತಾ ಇದೆ, ಜ್ಞಾನನೂ ಬೆಳಗುತ್ತೆ, ಅಜ್ಞಾನನೂ ಬೆಳಗುತ್ತೆ. ಅಲ್ಲಿ ಒಂದ್ ವೇಳೆ ಹೋಗ್ಬಿಟ್ಟು ನಿಷ್ಠೆಯಿಂದ ನಾವು ನಿಂತಿದ್ದೇ ಆದ್ರೆ, ಅಲ್ಲಿ ನಿಂತಿದ್ದೇ ಆದ್ರೆ ಎಲ್ಲವನ್ನು ತಿಳ್ಕೊಂಡ ಹಾಗೆ. ಯಾಕಂದ್ರೆ ಮನಸ್ಸು ಬುದ್ಧಿಯ ಮೂಲಕ ಏನೆಲ್ಲ ತಿಳ್ಕೊಬೋದೋ ಅದನ್ನ, ಅಂದ್ರೆ ಸದ್ವೃತ್ತಿ ಅಂತ ಕರಿತೀವಲ್ಲ, ಅದನ್ನ ಬೆಳಗ್ತಕ್ಕಂಥದ್ದು ಜ್ಞಾನ ವೃತ್ತಿ. ತನಗೆ ಏನು ಗೊತ್ತಿಲ್ಲ ಅಂತಕ್ಕಂಥದ್ದು ಅಜ್ಞಾನ ವೃತ್ತಿ, ಅಸದ್ವೃತ್ತಿ. ಈ ಎರಡೂ ಆತ್ಮನೇ ಬೆಳಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದ್ ವೇಳೆ ಹೋಗಿ ನಿಲ್ಲುವುದಾದ್ರೆ ಇನ್ಯಾವುದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಪರಮ ಪುರುಷಾರ್ಥ. ಮನುಷ್ಯ ಜನ್ಮ ಆಗಿ ಹುಟ್ಟಿದ ಮೇಲೆ ಪರಮ ಪುರುಷಾರ್ಥವನ್ನ ಪಡ್ಕೋಬೇಕು ಅಂತ ಹೇಳ್ತಾರಲ್ಲ, ಇದು ಪರಮ ಪುರುಷಾರ್ಥ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಒಂದು ಯಾಜ್ಞವಲ್ಕ್ಯರು ಹೇಳಿದ ಮಾತು ಆತ್ಮಾವ ಅರೇ ದ್ರಷ್ಟವ್ಯ ಅಂತ ಹೇಳ್ತಾರೆ. ನಾವು ಜೀವನದಲ್ಲಿ ಒಂದು ತಿಳ್ಕೊಬೇಕಾದ ಏನಂದ್ರೆ, ನಾನು ನಾನು ಅಂತೀವಲ್ಲ ಇದನ್ನ, ಅದನ್ನ ನಾನ್ ತಿಳಿಬೇಕಾದ್ರೆ, ಈ ನಾನು ಅನ್ನೋದನ್ನ ತಿಳಿಬೇಕಾದ್ರೆ, ನಿಜವಾಗಿ ನಾನು ಅಂತ ಗೊತ್ತಾಯ್ತು ನಮ್ಗೆ ನಿಜವಾದ ನಾನು ಏನು ಅಂತ. ಈ ನಾನು ತಿಳಿಬೇಕಾದ್ರೆ ಶ್ರೋತವ್ಯೋ ಮಂಥವ್ಯೋ ನಿಧಿಧ್ಯಾಸಿತವ್ಯ ತದ್ವಿದ್ಧಿ ಪ್ರಾಣಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿಯೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ ಹೇಳಿದ್ದಾರೆ. ಜ್ಞಾನಿಗಳಿದ್ದಾರೆ, ಮಹಾತ್ಮರಿದ್ದಾರೆ, ಅವರ ಸಮೀಪ ಹೋಗ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಜ್ಞಾನ ಪಡ್ಕೊಂಡು ಶ್ರವಣ ಮಾಡ್ಬಿಟ್ಟು ಜೀವನದ ಸಾರ್ಥಕ್ಯವನ್ನ ಪಡೆದುಕೋ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ನಮ್ಮ ಶಿವಪ್ರಕಾಶನ್ ಪಿಳ್ಳೈ ಮಾಡಿದ್ರಿಂದ ರಮಣ ಮಹರ್ಷಿಗಳು ನಾನು ಯಾರು ಎಂಬುದಕ್ಕೆ ಆನ್ಸರ್ಸ್ ಬರೆದ್ರು. 14 ಪ್ರಶ್ನೆಗಳಿಗೆ ಉತ್ತರ ಬರೆದ್ರು. ಅದೇ ಆತ್ಮಜ್ಞಾನದ್ದು. ಈ ಪ್ರಶ್ನೆ ಅಲ್ಲಿ ಹೋಗಿ ಮಾಡ್ಕೋ, ಅವಾಗ ನಿನಗೆ ಏನೇನು ಜೀವನದ ಸಾಧನೆ ಮಾರ್ಗ ತೋರಿಸ್ತಾರೆ, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಇದೆಲ್ಲ ಬರೀದೇ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದೆಷ್ಟು ಹೇಗ್ ಮಾಡ್ಬೇಕು ಅನ್ನೋದು? ಇವೆಲ್ಲ ನಮ್ಗೆ ಅಮೂಲ್ಯ ಗ್ರಂಥಗಳು ಅಂತಾನೆ ಹೇಳ್ಬೋದು. ನಮಗೆ ಒಂದು ಜೀವನದ ಸಾರ್ಥಕ್ಯವನ್ನು ಪಡ್ಕೊಳ್ಳೋಕೆ ಬಹಳ ಸಹಾಯಕಾರಿಯಾಗಿದ್ದಾವೆ. ಇದೆಲ್ಲ ಬರೆದಿದ್ದಾರೆ. ಅಂತವ್ರ ಹತ್ರ ಹೋಗ್ಬಿಟ್ಟು ಕೇಳಿದಾಗ, ಪ್ರಶ್ನೆ ಕೇಳಿದಾಗ ನಮಗೆ ಜ್ಞಾನ ಸಿಗುತ್ತೆ. ಕೇಳ್ಬಿಟ್ಟು ಶ್ರವಣ ಮಾಡ್ಕೋ ಅವ್ರು ಹೇಳೋದನ್ನ ಅಂತ ಯಾಜ್ಞವಲ್ಕ್ಯರು ಹೇಳಿದ್ರಂತೆ. ಅದು ಹೇಳಿದ್ವಿ, ಇದು ನೆನಪಾಯ್ತು. ಈ ನಾವು ವಿಷ್ಣುಸಹಸ್ರನಾಮದಲ್ಲಾಗ್ಲಿ ಉಪನಿಷತ್ತುಗಳಲ್ಲಾಗ್ಲಿ ಯಾವುದೇ ಗ್ರಂಥಗಳಲ್ಲಾಗ್ಲಿ ಫಲಶ್ರುತಿ ಹೇಳಲೇಬೇಕು ಅಂತ ಹೇಳ್ತಾರೆ. ಯಾವ ಸ್ತೋತ್ರದಲ್ಲೇ ಆಗ್ಲಿ ಏಕಕಾಲಂ ಪಠೇ ನಿತ್ಯಂ ಮಹಾಪಾಪ ವಿನಾಶನಂ ಅಂತ ಹೇಳ್ತೀವಲ್ಲ, ಅದೇ ರೀತಿ ಈ ಗ್ರಂಥವನ್ನ ಕಲಿಯೋದ್ರಿಂದ, ಈ ಗ್ರಂಥದ ಅಧ್ಯಯನದಿಂದ ಏನ್ ಫಲ ಸಿಗುತ್ತೆ ಅಂತ ವಿವರಿಸ್ತಾರೆ. 28 ಕೋಣ ಕಿಂ ಸ್ವರೂಪಮಿತ್ಯಾತ್ಮ ದರ್ಶನೇ ಅವ್ಯಯ ಭವ ಪೂರ್ಣಚಿತ್ ಸುಖಂ ಅಂತ ಹೇಳಿದರೆ, ಇದು 28, 29 ಸೇಮ್ ಬರುತ್ತೆ. ಅದು 2 ಒಟ್ಟಿಗೆ ತಗೋತೀವಿ. ಆತ್ಮದರ್ಶನದಿಂದ ಏನ್ ಲಾಭ ಅಂತ ಹೇಳಿದ್ರೆ, ಈಗ ಆತ್ಮದರ್ಶನ ಆಗೋಯ್ತು, ಇದರಿಂದ ಏನ್ ಲಾಭ ಇದೆ ಮುಂದೆ? ಆದಿಯೂ ಅಂತ್ಯವೂ ಇಲ್ಲದ ಈ ಪೂರ್ಣಾನಂದನೆ ದೊರಕುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತೀಹ ಜೀವಸ್ತು ದೈವಿಕಃ. ಬಂಧ ಮುಕ್ತ್ಯತೀತಂ ಪರಂ ಸುಖಂ ವಿಂದತೀಹ ಜೀವಸ್ತು ದೈವಿಕಃ. ಜೀವನು ಈ ಬಂಧ ಮುಕ್ತಿಗಳಿಗಿಂತ ಆಚೆ ಕಡೆ ಇರ್ತಕ್ಕಂಥ ದೈವಿಕವಾದ ಪರಮಾನಂದವನ್ನು ಪಡಿತಾನೆ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಆತ್ಮದರ್ಶನದಿಂದ ಏನ್ ಲಾಭ ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಹೇಳ್ತಾರೆ. ಕಿಂ ಸ್ವರೂಪಂ ಇದು ಆತ್ಮದರ್ಶನೇ ಸತಿ. ತನ್ನ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡ್ಮೇಲೆ, ಆತ್ಮ ಸಾಕ್ಷಾತ್ಕಾರ ಆಗೋಯ್ತು, ಆತ್ಮದರ್ಶನ ಆಗೋಯ್ತು, ಮಾಡ್ಕೊಂಡ್ಮೇಲೆ ಏನ್ ಫಲ ಸಿಗುತ್ತೆ ಅಂತ ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸು ಬುದ್ಧಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದನ್ನ ಮೊದಲು ನಾವು ಫಲನ ಯೋಚಿಸ್ತೀವಿ. ಏನ್ ಸಿಗುತ್ತೆ ಅದರಿಂದ, ಏನ್ ಪೂಜೆ ಮಾಡೋದ್ರಿಂದ ಏನ್ ಲಾಭ ಸಿಗುತ್ತೆ, ಬರೀ ಲಾಭದ ಕಡೆನೇ ಚಿಂತನೆ. ಆದ್ರಿಂದ ಇದು ಸ್ವಾಭಾವಿಕ ಮನುಷ್ಯನ ಗುಣ. ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ಯಾವ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಾನೋ, ಬ್ರಹ್ಮ ಸ್ವರೂಪವನ್ನ ತಿಳ್ಕೊಂಡಿರ್ತಾನೋ, ಅವನ ಮನಸ್ಸಿನ ಈ ಎಲ್ಲಾ ವಾಂಛೆಗಳು, ಇಚ್ಛೆಗಳು, ಕಾಮಗಳು ಒಂದೇ ಸಲ ಈಡೇರ್ಬಿಡುತ್ತಂತೆ. ಯಾರು ಮಾಡ್ಕೊಂಡಿರ್ತಾರಲ್ಲ, ಬ್ರಹ್ಮ ಸ್ವರೂಪ ಪಡೆದಿರ್ತಾರಲ್ಲ, ಆತ್ಮ ಸಾಕ್ಷಾತ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಎಲ್ಲಾ ಲಭಿಸುತ್ತೆ. ಅವನ ಎಲ್ಲಾ ಕಾಮನೆಗಳು ಸಹ ಈಡೇರುತ್ತೆ. ಅವರ ಕೃಪಾ ದೃಷ್ಟಿಯಿಂದನೇ ಎಲ್ಲ ಸಮಸ್ಯೆಗಳು ಬಗೆಹರಿದು ಹೋಗುತ್ತೆ. ಅವರ ಅನುಗ್ರಹ ಮಾತ್ರದಿಂದ. ಅವ್ರ ಕೃಪಾ ದೃಷ್ಟಿ ಬೇಕಷ್ಟೇ, ನಮಗೆ ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಫಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆತ್ಮದರ್ಶನ ಮಾಡಿದ್ಮೇಲೆ ಏನ್ ಫಲ ಅಂತ ಅಂದ್ರೆ, ಅದರಲ್ಲಿ ಅವ್ನು ಯಾರು ಮಾಡ್ಕೊಂಡಿರ್ತಾರೋ ಆತ್ಮ ಸಾಕ್ಷಾತ್ಕಾರನ, ಅವರ ಮನಸ್ಸಿನ ಎಲ್ಲ ವಾಂಛೆಗಳು, ಇಚ್ಛೆಗಳು, ಕಾಮಗಳು ಒಂದೇ ಸಲ ಈಡೇರ್ಬಿಡುತ್ತೆ ಅಂತ ಹೇಳ್ತಾರೆ.
ಅವನಿಗೆ ಆನಂದದ ಶಾಂತಿ ಪ್ರಾಪ್ತಿ ಖಂಡಿತ ಆಗುತ್ತಪ್ಪ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಖಂಡಿತ ಶಾಂತಿ ಪ್ರಾಪ್ತಿ ಆಗುತ್ತೆ. ಅವರ ಮನಸ್ಸಿನ ಎಲ್ಲ ಬೇಕುಗಳು ಸಹ ಒಂದೇ ಸಲ ಸಿಗುತ್ತೆ. ಅವ್ರಿಗೆ ಏನ್ ಕೇಳ್ತಾರೋ ಎಲ್ಲ ಬರುತ್ತೆ. ಅವ್ರಿಗೆ ಆ ಸಾಕ್ಷಾತ್ಕಾರ ಆಗ್ಬಿಟ್ಟಿರುತ್ತಲ್ಲ, ಎಲ್ಲ ಬೇಕುಗಳು ಒಂದೇ ಸಲ ಸಿಗುತ್ತೆ. ಅದು ಯಾವ ರೀತಿ ಅಂದ್ರೆ ಆ ಬೇಕು ಬೇಕು ಅನ್ನುವಂಥದ್ದು ಕೇಳುವ ಅಹಂಕಾರನೇ ಇರಲ್ಲ ಅಲ್ಲಿ ಅವರಿಗೆ, ಎಲ್ಲವೂ ಲಭಿಸುತ್ತೆ. ಅಹಂಕಾರನೇ ಹೊರಟೋಗಿರುತ್ತಲ್ಲ, ಅಹಂಕಾರ ನಾಶ ಆದ್ಮೇಲೆ ತಾನೇ ಆತ್ಮ ಸಾಕ್ಷಾತ್ಕಾರ ಆಗೋದು. ಅಹಂಕಾರ ಇಲ್ಲದೆ ಇರೋದ್ರಿಂದ ಎಲ್ಲ ಬೇಕುಗಳು ಸಹ ಅವರಿಗೆ ಸಿಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಅಹಂಕಾರ ಸಾಯೋದ್ರಿಂದ ಇನ್ನ ಅಲ್ಲಿ ಗಲಾಟೆ ಮಾಡ್ತಕ್ಕಂತ ಯಾರು ಇಲ್ಲ. ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತೀವಲ್ಲ, ಅಲ್ಲಿ ಗಲಾಟೆ ಮಾಡೋನ್ ಯಾರು ಇರಲ್ಲ ಆತ್ಮ ಸಾಕ್ಷಾತ್ಕಾರ ಆದವರಿಗೆ ಅಂತ ಹೇಳ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಈ ಗಾಢ ನಿದ್ರೆಯಲ್ಲಿ, ಡೀಪ್ ಸ್ಲೀಪ್ ನಲ್ಲಿ, ಗಾಢ ನಿದ್ರೆನಲ್ಲಿ ಮನಸ್ಸು ಗಲಾಟೆ ಮಾಡಲ್ಲ. ಎಲ್ಲರಿಗೂ ಅನುಭವ ಅಲ್ಲ, ಗೊತ್ತಿದೆ. ಅಂದ್ರೆ ಅಲ್ಲಿ ಗಲಾಟೆ ಇರಲ್ಲ, ಪ್ರಶಾಂತತೆ ಇರುತ್ತೆ ಡೀಪ್ ಸ್ಲೀಪ್ ಅಲ್ಲಿ. ಯಾರಿಗ್ ಗೊತ್ತಾಗುತ್ತೆ ನಾನ್ ನಿದ್ದೆ ಮಾಡ್ತೀನಿ ಅಂತಾನು ಗೊತ್ತಿರಲ್ಲ. ಹೊರಗಿನ ವಿಷಯಗಳಿಗೆ ಇಂದ್ರಿಯಗಳಿಗೆ ಓಡೋದು ಇಲ್ಲ ಅಲ್ಲಿ. ಅಲ್ಲಿ ಬೇಕು ಬೇಕು ಅನ್ನೋಂತ ರೀತಿ ಕುಣಿತಕ್ಕಂತ ಬುದ್ಧಿನೇ ಇಲ್ಲ ಗಾಢ ನಿದ್ದೆನಲ್ಲಿ. ಏನಾರು ಅನ್ಸುತ್ತಾ ನಮ್ಗೆ ಬೇಕು ಬೇಕು? ಯಾವ್ದು ಇರಲ್ಲಪ್ಪ ಅಲ್ಲಿ, ಏನು ಇಲ್ಲ ನಮ್ಗೆ. ಡೀಪ್ ಸ್ಲೀಪ್ ನಿದ್ರೆಯಲ್ಲಿ ಪ್ರಶಾಂತವಾಗಿರುತ್ತೆ, ಆ ಪ್ರಶಾಂತತೆ ಇರುತ್ತೆ. ಇದನ್ನ ಮಹರ್ಷಿಗಳು ಏನಂತ ಕರೆದಿದ್ದಾರೆ ಅಂದ್ರೆ ತಾತ್ಕಾಲಿಕ ಮೋಕ್ಷ. ಗಾಢ ನಿದ್ರೆ ಅಂತಕ್ಕಂಥದ್ದು ನಿದ್ರಾನಂದ, ಗಾಢ ನಿದ್ರೆ ಅಂತಕ್ಕಂಥದ್ದು ಇದು ತಾತ್ಕಾಲಿಕ ಮೋಕ್ಷ. ತಾತ್ಕಾಲಿಕ ಮೋಕ್ಷದಲ್ಲಿ ಅಂತ ಒಂದು ಪ್ರಶಾಂತತೆ ಆಗಿರುತ್ತೆ ನೋಡಿ. ಆದ್ರೇ ನಮ್ಗೆ ಒಂಥರ ಚೈತನ್ಯ ಬರೋದು. ಅದ್ ಬೇಕಪ್ಪ ಅಂತಾನೆ ಬಯಸ್ತೀವಿ, ಒಳ್ಳೆ ನಿದ್ದೆ ಕೊಡಪ್ಪ ದೇವ್ರೆ ಅಂತ. ಆ ಪ್ರಶಾಂತತೆ ಬೇಕು, ಮನಸ್ಸು ಬಯಸುತ್ತೆ. ಆ ಪ್ರಶಾಂತತೆನೇ ಒಂದು ತಾತ್ಕಾಲಿಕ ಮೋಕ್ಷ ಅಂತ ಮಹರ್ಷಿಗಳು ಕರೆದಿದ್ದಾರೆ. ಆದ್ರೆ ಇಲ್ಲಿ ಹೇಳೋದೇನಪ್ಪಾ ಅಂದ್ರೆ, ಅವ್ರು ಹೇಳಿರೋದು ಶಾಶ್ವತ ಮೋಕ್ಷ. ಶಾಶ್ವತ ಮೋಕ್ಷ ಏಕಪ್ಪ ಅಂತಂದ್ರೆ, ನಿದ್ದೆ ಅನ್ನುವಂಥದ್ದು ಮನಸ್ಸಿನ ಲಯ. ಅಲ್ಲಿ ಮನಸ್ಸಿನ ಲಯ ಆಗ್ಬಿಟ್ಟಿರುತ್ತೆ, ಅಹಂಕಾರನೂ ಲಯ ಆಗ್ಬಿಟ್ಟಿರುತ್ತೆ. ಅಲ್ಲಿ ಯಾವುದು ಇಲ್ಲ, ನಾನು ಅನ್ನೋದು ಮಾತ್ರ ಇರುತ್ತೆ. ಅದು ಕಾನ್ಶಿಯಸ್ನೆಸ್, ಅದೇ ಅರಿವು. ಜ್ಞಾನ ಅನ್ನುವಂಥದ್ದು ಮನಸ್ಸಿನ ನಾಶ ಅಂತ ಹೇಳ್ತಾರೆ. ಅದರಿಂದ ಈ ಅವ್ಯಯ, ಅವ್ಯಯ ಅಂದ್ರೆ ವ್ಯಯ ಆಗದೆ ಇರೋದು, ನಾಶರಹಿತ ಆಗಿರ್ತಕ್ಕಂಥದ್ದು. ಆ ಭವ ಬಂದಿಲ್ಲ, ಅದು ಬಂದಿಲ್ಲದಿರುವುದು ಅಂದ್ರೆ ಇದು ಇವತ್ತು ಆರಂಭ ಆದದ್ದಲ್ಲಪ್ಪ. ಅದು ಇವತ್ತು ಒಂದು ವಸ್ತುವನ್ನು ನೋಡೋದ್ರಿಂದ, ತಿನ್ನೋದ್ರಿಂದ ಬಂದ ಸುಖ ಅಲ್ಲ ಇದು. ಆದ್ದರಿಂದ ಇದು ಆತ್ಯಂತಿಕ ಅಪೂರ್ಣ ಚಿತ್ ಸುಖಂ ವಿಂದತಿ ಜೀವ, ದೈವಿಕ ಸುಖಂ ವಿಂದತಿ. ಆನಂದವನ್ನ ಪಡಿತಾನೆ ಅವನು. ಬಂಧ ಮುಕ್ತತೀತಂ ಅಂದ್ರೆ ಬಂಧ ಮುಕ್ತಿಗಳಿಗೆ ಆ ಕಡೆ ಇರ್ತಕ್ಕಂಥ ಪರಂ ಸುಖಂ, ಶ್ರೇಷ್ಠವಾದ ಆನಂದ ಪಡಿತಾನೆ. ಆತ್ಯಂತಿಕ ಸುಖ ಅನ್ನುವಂಥದ್ದು ಏನಿದೆಯೋ ಅದನ್ನ ಪಡಿತಾನೆ. ಅಂತಹ ಸುಖ ಸಿಗುತ್ತೆ ಅವನಿಗೆ, ಶಾಶ್ವತ ಮೋಕ್ಷ ಸಿಗುತ್ತೆ. ಅದ್ರ ನಿಜವಾದ ಅರ್ಥ ಏನಪ್ಪಾ ಅಂದ್ರೆ ಆನಂದ. ನಿಜವಾದ ಶಾಂತಿ ಅಂದ್ರೆ ಆತ್ಮನ ಸ್ವರೂಪ. ಅದು ನಿಜವಾದ ಶಾಂತಿ ಅಂದ್ರೆ ಅದು ಆತ್ಮನ ಸ್ವರೂಪ. ಇದು ಬಂದಿಲ್ಲ, ಆದ್ದರಿಂದ ಅವ್ಯಯ, ನಾಶರಹಿತವಾದದ್ದು. ವ್ಯಯನೇ ಆಗಲ್ಲ, ನಾಶರಹಿತವಾದದ್ದು ಅಂದ್ರೆ ಹೋಗೋದು ಇಲ್ಲ. ಅದು ದೈವಿಕ ಸುಖಂ ವಿಂದತಿ ಅಂದ್ರೆ ನಿಜವಾದ ಆನಂದವನ್ನ ಪಡಿತಾನೆ. ಇಂಥ ಸ್ಥಿತಿ ತಲುಪಿದ್ಮೇಲೆ ಏನ್ ಲಾಭ ಅಂತ ಕೇಳಿದ್ವಲ್ಲ, ನಿಜವಾದ ಆನಂದವನ್ನು ಪಡಿತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಅಹಂಕಾರ ನಾಶ ಮಾಡ್ಕೊಂಡ್ಬಿಟ್ಟು ಸಚ್ಚಿದಾನಂದ ಬ್ರಹ್ಮಾನಂದ ಸ್ವರೂಪದಲ್ಲಿ ನಿಲ್ಲೋದ್ರಿಂದ ನಿಜವಾದಂತಹ ಆನಂದವನ್ನ ಪಡಿತಾನೆ. ಅವರಿಗೆ 16ನೇ ವಯಸ್ಸಿನಲ್ಲಿ ಇಂಥ ಆನಂದ ಉಂಟಾಗ್ಬಿಟ್ಟಿತ್ತು. ಅವ್ರಿಗೆ ಅವಾಗ್ಲೇ ಆಗ್ಬಿಟ್ಟಿತ್ತು, ಯಾಕಂದ್ರೆ ಮಹಾತ್ಮರಲ್ಲ, ಅವ್ರಿಗೆ ಆಗಿತ್ತು. ಇಂಥ ಬ್ರಹ್ಮಾನಂದ ಸ್ವರೂಪ ಪಡಿಬೇಕಾದ್ರೆ ಅಹಂಕಾರ ನಾಶ ಆಗ್ಬೇಕು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಕೊನೆಯದಾಗಿ 30ನೇ ಶ್ಲೋಕಕ್ಕೆ ಬಂದ್ವಿ. ಅಹಮಪೇತಕಂ ನಿಜ ವಿಭಾನಕಂ ಮಹದಿದಂ ತಪೋ ರಮಣವಾಗಿಯಂ. ಹೇಳಕ್ಕೆ ನನಗಂತರ ಆಹ್ಲಾದಾಗುತ್ತೆ. ರಮಣವಾಗಿಯಂ ಅಂತ ಹೇಳ್ತಾರೆ. ಅಹಂಕಾರವನ್ನ ವಿನಾಶಗೊಳಿಸುವ ಅಂದ್ರೆ ಅಹಂಕಾರವನ್ನ ವಿನಾಶಗೊಳಿಸ್ಬಿಟ್ಟು ತನ್ನ ನಿಜ ಸ್ವರೂಪನ ಬೆಳಕಿಗೆ ತರದೆ ಅವ್ರ ಉದ್ದೇಶ. ಈ ನಿಜ ಸ್ವರೂಪವನ್ನು ಬೆಳಕಿಗೆ ತಂದು ಅವ್ರ ಉದ್ದೇಶ ಆಗಿರೋದ್ರಿಂದ ಈ ಮಹಾನ್ ವಿಚಾರಧಾರೆ ಏನಿದೆಲ್ಲ ಇದೆಲ್ಲವೂ ಸಹ ರಮಣರ ವಾಣಿನೇ ಆಗಿದೆ ಅಂತ ಹೇಳ್ತಾರೆ. ಈ ಅಹಂಕಾರನ ನಾಶಗೊಳಿಸಿ ಈ ಮನುಷ್ಯನ ನಿಜ ಸ್ವರೂಪನ ಹೊರಗೆ ತರಬೇಕು. ಇದೆಲ್ಲ ಇಂತಹ ವಿಚಾರಧಾರೆಯನ್ನು ಕೊಟ್ಟಿದ್ದಾರಲ್ಲ ಈ ಶ್ಲೋಕ ರೂಪದಲ್ಲಿ, ಇವೆಲ್ಲವೂ ಸಹ ರಮಣರ ವಾಣಿಯಾಗಿದೆ ಅಂತ ಹೇಳ್ತಾರೆ. ಇಯಂ ವಾಕ್ ರಮಣ, ವಾಕ್ ಈ ಉಪದೇಶ ಸಾರದ ಈ 30 ಶ್ಲೋಕಗಳು ಸಹ ಮಹರ್ಷಿ ರಮಣರ ವಾಣಿನೇ ಆಗಿದೆ. ಅಹಪೇತಕಂ ಅಹಂಕಾರ ಸರ್ವನಾಶ ಮಾಡ್ತಕ್ಕಂತಹ, ನಿಜ ವಿಭಾನಕಂ ನಿಜವಾದ ತನ್ನ ಸತ್ಸ್ವರೂಪವನ್ನು ತೋರಿಸ್ತಕ್ಕಂತಹ, ಇದಂ ಮಹತ್ತಪಃ ಮಹತ್ತರವಾದ ಈ ವಿಚಾರ ಮಾರ್ಗ ಅಂದ್ರೆ ಈ ಜ್ಞಾನಧಾರೆ ಅಷ್ಟೂ ಕೂಡ ನಮ್ಮ ರಮಣ ಮಹರ್ಷಿಗಳ ವಾಣಿ ಅಂತಾನೆ ಹೇಳಿದ್ದಾರೆ. ಇದು 30ನೇ ಶ್ಲೋಕ.
ಈ ಉಪದೇಶ ಸಾರ ಅಂತಕ್ಕಂಥದ್ದು ವೇದಾಂತದ ಸಾರನೇ ಆಗಿದೆ. ನಿಜ ಇದನ್ನ ಕೇಳಕ್ಕೆ ಬಹಳನೇ ಖುಷಿ ಆಗುತ್ತೆ. ಉಪದೇಶ ಸಾರ ಉಪನಿಷತ್ತುಗಳ ಸಾರ ಸರ್ವಸ್ವ ಅಂತಾನು ಹೇಳ್ತಾರೆ. ನಾನು ಫಸ್ಟ್ನೇ ಸಂಚಿಕೆನ ಹೇಳಿದ್ದೆ, ಅದನ್ನೇ ಕೂಡ ಈಗಲೂ ಹೇಳ್ತಾ ಇದ್ದೀನಿ. ಯಾರು ಇದನ್ನ ಶ್ರದ್ಧೆಯಿಂದ ಓದ್ತಾನೋ, ಶ್ರದ್ಧೆಯಿಂದ ಕೇಳ್ತಾನೋ, ಇವನು ಮಹರ್ಷಿಗಳ ಆಶೀರ್ವಾದಕ್ಕೆ ಒಳಗಾಗ್ತಾನೆ ಅಂತ ಹೇಳಿದರೆ, ಅವರ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾನೆ ಅಂತ ಸಾಧಕ ತನ್ನ ಅಹಂಕಾರವನ್ನು ಕಳ್ಕೊತಾನೆ ಅಂತ ಹೇಳಿದ್ರೆ, ಅದಕ್ಕೆ ಪದೇ ಕೇಳ್ತಾ ಇರ್ರಿ, ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ಅಂತ ಹೇಳ್ತಾರೆ. ಈ ತರ ಮಾಡ್ತಾ ಇದ್ದಾಗ ತನ್ನ ಅಹಂಕಾರ ಅಥವಾ ಜೀವಭಾವದ ನಾಶವನ್ನು ಹೊಂದ್ತಾನೆ, ಶುದ್ಧ ಪರಮಾತ್ಮನಲ್ಲಿ ಒಂದಾಗ್ತಾನೆ ಅಂತ ಹೇಳಿದ್ದಾರೆ. ಶುದ್ಧ ಪರಮಾತ್ಮನೇ ಆಗಿ ತಾನೇ ಪರಮಾತ್ಮನಾಗಿ ಆಗಲು ಸಂಶಯನೇ ಇಲ್ಲ ಅಂತ ಮಹರ್ಷಿಗಳು ಹೇಳ್ಬಿಟ್ಟಿದ್ದಾರೆ. ಇದು ಇಲ್ಲಿಗೆ 30 ಶ್ಲೋಕಗಳು ಸಂಪೂರ್ಣಗೊಂಡಿದೆ. ಓಂ ತತ್ಸತ್. ಇದು ಪೂರ್ಣಗೊಂಡ ಸಮಯದಲ್ಲಿ ನಾವು ಮಹರ್ಷಿಗಳಿಗೆ ಇಷ್ಟೊಂದು ನಮಗೆ ಸಾಧನೆಯ ಹಂತದ ಮೆಟ್ಟಿಲುಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಹರ್ಷಿಗಳಿಗೆ ಒಂದು ಗೀತೆಯ ಮೂಲಕ ಜೈಕಾರವನ್ನ ಹಾಕಿ ನಮಿಸೋಣ. ಒಂದು ಗೀತೆ ಹೇಳೋದ್ರೊಂದಿಗೆ ನಾನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಅದು ಮುರುಗನಾರ್ ಕವಿ ಮುರುಗನಾರ್ ಕವಿ ಅಪೇಕ್ಷೆ ಮೇರೆಗೆ ನಮ್ಮ ರಮಣ ಮಹರ್ಷಿಗಳು ಈ ಉಪದೇಶ ಸಾರವನ್ನು ಬರೆದ್ರಲ್ವಾ, ಅದೇ ಮುರುಗನಾರ್ ಕವಿಗಳು ಈ ಗೀತೆನ ರಚಿಸಿದ್ದಾರೆ. ಜಯಗಿರಿ ಎನ್ನಿರಿ, ಜಯ ಗುರು ಎನ್ನಿರಿ, ಜ್ಞಾನದಾತ ರಮಣಗೆ ಜಯ ಎನ್ನಿರಿ. ಜನನ ಮರಣ ಭಯ ರೋಗಗಳೆಲ್ಲವ ಹರಿಸುವ ಗುರುವಿಗೆ ಜಯ ಜಯ ಎನ್ನಿರಿ. ವಿಮಲ ಜ್ಞಾನವೇ ಮೈಯಾದವನಿಗೆ, ಹೃದಯವ ದೋಚಿದ ಸುಧಾ ಸ್ವರೂಪಿಗೆ, ಹಿಂದೆ ಕಂಡಿರದ ಸುಂದರ ಪ್ರಭುವಿಗೆ, ಪ್ರಕಾಶ ರೂಪದ ಅಮೂಲ್ಯ ಪ್ರೀತಿಗೆ. ಜಯಗಿರಿ ಎನ್ನಿರಿ, ಜಯ ಗುರು ಎನ್ನಿರಿ, ಜ್ಞಾನದಾತ ರಮಣಗೆ ಜಯ ಎನ್ನಿರಿ. ಜಯ ತಂದೆಗೆ ಜಯ ತಾಯಿಗೆ ಎನ್ನಿರಿ, ಜ್ಞಾನರೂಪಿ ಪ್ರಭುವಿಗೆ ಜಯ ಎನ್ನಿರಿ. ಉಸಿರು ದೇಹಗಳ ಮೀರಿ ನಿಂತ ನಿರ್ಮಲ ಪ್ರಜ್ಞೆಗೆ ಜಯ ಜಯ ಎನ್ನಿರಿ. ಪಾದಕ್ಕೆ ದೇಹಕ್ಕೆ ಎಲ್ಲವ ಮೀರಿದ ಅನಂತ ಸತ್ವಕ್ಕೆ ಜಯ ಜಯ ಎನ್ನಿರಿ. ಭುವಿಗೂ ಧಿವಕ್ಕೂ ಎರಡನು ಮೀರಿದ, ಭುವಿಗೂ ಧಿವಕ್ಕೂ ಎರಡನು ಮೀರಿದ ಶ್ರೀ ಗುರುದೇವಗೆ ಜಯ ಜಯ ಎನ್ನಿರಿ. ಶ್ರೀ ಗುರುದೇವಗೆ ಜಯ ಜಯ ಎನ್ನಿರಿ. ಜಯಗಿರಿ ಎನ್ನಿರಿ, ಜಯ ಗುರು ಎನ್ನಿರಿ, ಜ್ಞಾನದಾತ ರಮಣಗೆ ಜಯ ಎನ್ನಿರಿ. ಬರೀ ಎಲ್ಲರೂ ಸೇರ್ಕೊಂಡು ಒಮ್ಮೆ ಜಯ ಹೇಳೋಣ. ಶ್ರೀ ರಮಣಾಯ ತಸ್ಮೈ ಶ್ರೀ ಲೋಕಗುರುವೇ ನಮಃ. ರಮಣ ಮಹರ್ಷಿಗಳಿಗೆ ಈ ಉಪದೇಶ ಸಾರವನ್ನು ಖಂಡಿಸತಕ್ಕಂಥ ನಮ್ಮ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಈಗ 4 ಭಾಗನೂ ಮುಗ್ದಿದೆ. ಈ ಒಂದು ಇದನ್ನ ಫಸ್ಟ್ ಇದೊಂದು ಅನುಭವ ಹೇಳಬೇಕು. ನಾನು ಶಾರದಾ ದೇವಿ ಇದನ್ನ ಪರಿಸ್ಥಿತಿ ಮಾಡಿದ್ಮೇಲೆ ನಮ್ಮ ಸುನೀತಾ ಒಂದು ಯಾವ್ದಾದ್ರು ಮಾಡು ಅಂತ ಹೇಳಿದಾಗ ಏನ್ ಮಾಡ್ಬೇಕಪ್ಪ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಹಿಂಗೆ ನೋಡ್ತಾ ಇದ್ದೆ. ಯಾಕೆ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಬುಕ್ಕು ಆಕರ್ಷಣೆ ಆಯ್ತು. ಅದರಲ್ಲಿ ರಮಣ ಮಹರ್ಷಿಗಳ ಭಾವಚಿತ್ರ ಥಟ್ಟನೆ ಕಾಣಿಸ್ತು. ಆ ಕಣ್ಣುಗಳ ದಿವ್ಯ ಪ್ರಭೆ, ಏನಿದು, ಯಾವ ಬುಕ್ ಇದು, ಇದನ್ನ ನೋಡೋಣ ಅಂತ ತಗೊಂಡಾಗ ಆ ಆಕರ್ಷಣೆನೇ ನೋಡಿದೆ. ಆ ದಿವ್ಯ ಪ್ರಭೆಯ ತೇಜಸ್ಸು ಕಾಂತಿಯಿಂದ ಕೂಡಿತ್ತು ಆ ಬುಕ್ಕು. ಅದನ್ನ ನೋಡಿದಾಗ ಒಳಗೆ ನೋಡ್ತೀನಿ, ಇದೆಲ್ಲ ಶ್ಲೋಕಗಳು ಕೂಡ್ಕೊಂಡಿದೆ. ಅಯ್ಯೋ, ಇದು ಎಂತ ಚೆನ್ನಾಗಿದೆ. ಈ ಒಂದನ್ನ ನಾನು ಅಧ್ಯಯನ ಮಾಡಿಬಿಟ್ಟು ನಮ್ಮ ಸತ್ಸಂಗದಲ್ಲಿ ಹಂಚ್ಕೋಬೇಕು. ನಾನೊಬ್ಳೆ ಓದೋದ್ರಿಂದ ಏನು ಇದು ಆಹ್ಲಾದ ಸಿಗಲ್ಲ. ಯಾಕಂದ್ರೆ ಒಬ್ಬರೇ ಓದೋದ್ರಿಂದ ಅದನ್ನ ಓದಿದ್ದನ್ನ ಶೇರ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ನನಗೆ ಆನಂದ ಉಂಟಾಗುತ್ತೆ ಅಂತ ಇದನ್ನ ನಾನು ತಗೊಂಡಿದ್ದು ಒಂದು ಸಂಚಿಕೆನಲ್ಲಿ ಮುಗಿಲಿಲ್ಲ, ಮುಗ್ಸಕ್ಕಾಗಲಿಲ್ಲ. 4 ಈಗ ಸಂಚಿಕೆ ಆಗೋಯ್ತು. ಅದಕ್ಕೆ ನನಗೆ ನನ್ನ ಸುನೀತಾ ವಿಶೇಷವಾದ ಅವಕಾಶಗಳನ್ನು ಕರುಣಿಸ್ಕೊಟ್ಲು. ಹಾಗಾಗಿ ನನಗೆ ನನ್ನ ಪ್ರೀತಿಯ ನನ್ನ ಧನ್ಯವಾದಗಳನ್ನ ವಿಶೇಷವಾಗಿ ಶ್ರೀಮತಿ ಸುನೀತಾ ಕಾರ್ತಿಗೆ ಅರ್ಪಿಸ್ತೀನಿ. ಯಾಕಂದ್ರೆ ನಾನು ಇದನ್ನ ನೆನಪಿಸ್ಬೇಕಾದ್ರೆ ಒಂದೊಂಥರ ಭಾವನೆನೂ ಕ್ರಿಯೇಟ್ ಆಯ್ತು. ಇಂಥ ವಿಶೇಷವಾದ ಅವಕಾಶಕ್ಕೆ ನಾನು ಬಹಳ ಕೃತಜ್ಞಳಾಗಿದ್ದೀನಿ. ಅವಳಿಗೆ ನಾನು ಬಹಳ ಆಭಾರಿ ಕೂಡ ಆಗಿದ್ದೀನಿ. ಕ್ಷಮಿಸಿ.
ವಿಶೇಷವಾದ ಧನ್ಯವಾದಗಳು ನಮ್ಮ ಸುನೀತಾಂಗೆ. ಹಾಗೂ ಸಹ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಬಂದು ಇವತ್ತು ಜಾಯ್ನ್ ಆಗಿ ಈ ಉಪದೇಶ ಸಾರವನ್ನು ಕೇಳಿದ್ದೀರಾ. ಅವ್ರಿಗೂ ಸಹ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ, ಯಾವುದೇ ಅನುಭವ ಇಲ್ಲ. ಅಟ್ಲೀಸ್ಟ್ ನಾವು ಈ ವಿಚಾರಗಳನ್ನ ಮಾತಾಡೋಣ ಅಂತ ಹಂಚ್ಕೊಂಡಿದ್ದೀನಿ. ಯಾವುದೇ ಅನುಭವವಿಲ್ಲ, ಅನುಭವ ಆಗ್ಲಿ ಅಂತ ನಾವು ಪರಮಾತ್ಮನಲ್ಲಿ ಕೇಳ್ಕೊಳ್ಳೋಣ. ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಜೈ ಶಂಕರಲಿಂಗ. ಸವಿತಾ, ಬಹಳ ಚೆನ್ನಾಗಿತ್ತು. ಬಹಳ ಅದ್ಭುತವಾದಂಥ ವಿಚಾರಗಳು ರಮಣ ಮಹರ್ಷಿಗಳ ಉಪದೇಶ ಸಾರ ಅನ್ನೋದೇ ಒಂದು ಅದು ಇಡೀ ಒಂದು ಪರಿಪೂರ್ಣ ಅಂತ. ಅದನ್ನ ಒಂದು ನಾವು ಅಧ್ಯಯನ ಮಾಡೋದು ಇನ್ನೇನು ಬೇಕಾಗಿಲ್ಲ ಅಂತ ಒಂದು ಪರಿಪೂರ್ಣತೆ ಇರೋ ಅಂಥದ್ದು, ಪರಿಪೂರ್ಣತೆಯನ್ನ ನಮಗೆ ಕೊಡೋ ಅಂತ ಒಂದು ಉಪದೇಶ ಸಾರ ಅದು. ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಆ ಪ್ರೇರಣೆನೂ ಕೂಡ ಅಪ್ಪನೇ ಅದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ನಿಂಗೆ ಪ್ರೇರಣೆಯನ್ನು ಕೊಟ್ಟಿದ್ದಾನೆ. ನಮಗೆ ಸತ್ಸಂಗದಲ್ಲಿ ಎಲ್ಲ ಏನೇನು ವಿಚಾರಗಳು ಬರ್ತಾ ಇದೆ, ಇದೆಲ್ಲ ನಮ್ಮ ಒಂದು ಆತ್ಮೋನ್ನತಿಗೆ ಅಪ್ಪನೇ ಆಯ್ಕೆ ಮಾಡಿ ಕೊಡ್ತಿದ್ದಾನೆ ಅನ್ನೋದು ನನ್ನ ಭಾವನೆ. ಇಲ್ಲಿ ಎಲ್ಲ ಮಾತು ಹೇಳ್ಬೇಕು ಅಂದ್ರೆ ನನ್ಗೆ ಇವತ್ತು ಸಿಕ್ಕಾಪಟ್ಟೆ ದುಃಖ ಆಕ್ಚುಲಿ, ಗೊತ್ತಾ? ಯಾಕೆ ಅಂದ್ರೆ ಹಂಚ್ಕೊಳಕ್ ಇಷ್ಟಪಡ್ತಿದ್ದೀನಿ. ಈ ಬುಕ್ಕು ಸಿಕ್ಕಿರೋದು ಎಷ್ಟು ಶಕ್ತಿ ಅಂದ್ರೆ ನಮ್ಮ ಕಷ್ಟಗಳಿಂದ ಹೊರಗೆ ಬರೋಕ್ಕೆ ಒಂದು ಸಾಧನೆ ಅಂತ ಒಂದು ಸಲಕರಣೆ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓದ್ತಾ 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 ಒಂದು ಎನರ್ಜಿ ಅನಿಸ್ತಿತ್ತು ನನಗೆ. ಅದಕ್ಕರ್ಧ ನಮ್ಮ ಮನಸ್ಸು ಒಂಥರ ಡೈವರ್ಷನ್ ಸಿಕ್ತಿತ್ತು. ನಾನು ಯಾಕೆ ಸುನೀತಾ ಕೃತಜ್ಞತೆ ಸಲ್ಲಿಸ್ತೆ ಅಂದ್ರೆ ಈ ಒಂದು ಡೈವರ್ಷನ್ ನಂಗೆ ಅವಕಾಶ ಮಾಡಿಕೊಟ್ಲಲ್ಲ, ತುಂಬಾ ಧನ್ಯವಾದನ ಅರ್ಪಿಸಕ್ ಇಷ್ಟಪಟ್ಟೆ. ಸಾರಿ. ಪರವಾಗಿಲ್ಲ ಸವಿತಾ. ಇದು ನಾನು ಅದನ್ನೇ ಹೇಳ್ತಾ ಇದ್ದೆ, ಅವಕಾಶ ಮಾಡಿಕೊಟ್ಟಿರೋದು ನಾನು ಅದನ್ನೇ ಹೇಳ್ತೀನಿ, ಇದು ಅಪ್ಪ ಮಾಡಿಕೊಟ್ಟಿರೋದು ಹೊರತು ಇಲ್ಲಿ ನಾನು ಅನ್ನೋದು ಒಂದು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ಒಂದು ಇದು ಏನಂದರೆ ಒಂದು ಮೆಷಿನ್ನು ಅಷ್ಟೇ. ಮಷಿನ್ ಅವ್ನು ಆನ್ ಮಾಡಿದ ಅವನು, ನೀನು ಮಾಡು ಅಂತ ಅವ್ನು ಆನ್ ಮಾಡ್ದ, ಇಲ್ಲಿ ಮಷಿನ್ನು ವರ್ಕ್ ಆಗತ್ತೆ. ಅವ್ನು ಯಾವತ್ತು ಆಫ್ ಮಾಡ್ತಾನೋ ಇದು ಆಫ್ ಆಗತ್ತೆ. ಯಾಕೆ ಈ ಬುಕ್ ಕೊಟ್ಟ ಅನ್ನೋದಕ್ಕೆ ನನ್ನಾನೇ ನಾನು ಅನಾಲಿಸಿಸ್ ಮಾಡ್ಕೋತಿದ್ದೆ. ಇದು ಮುಖ್ಯ ಮಂಕೆ, ಈ ಕಷ್ಟಗಳೆಲ್ಲ ಇವೆಲ್ಲ ಹೇಳಿದ್ರಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು, ಇದನ್ನ ನೀನ್ ಯೋಚನೆ ಮಾಡ್ಬೇಡ, ನೀನ್ ಇದನ್ನ ಓದು ಅಂತ ಅವತ್ತು ನನಗೆ ದರ್ಶನ ಕೊಟ್ನ, ಅವತ್ತು ನೀನ್ ಇದನ್ನ ಹೇಳು ಅಂತ ಪ್ರೇರಣೆ ಕೊಟ್ನ. ಇವತ್ತೆಲ್ಲ ಈಗ ನನಗೆ ಏನ್ ಅನ್ನಿಸ್ತಾ ಇದೆ, ಈಗ ನೀ ಹೇಳಿದ್ಮೇಲೆ ನಂಗೆ ಏನ್ ಅನ್ನಿಸ್ತಿದೆ ಅಂದ್ರೆ ಈ ಈ ಸತ್ಸಂಗ ಅಂತ ನಮಗೆ ಪ್ರತಿಯೊಬ್ಬರಿಗೂ ಮಾಡಿಸ್ತಾ ಇದ್ದಾನೆ. ಒಬ್ರು ಇದನ್ನ ಓದ್ತೀವಿ ನೋಡಿ, ಇವಾಗ ಏನೋ ಒಂದು ಹೇಳಬೇಕು, ಏನು ಹೇಳಿ ಅಂದಾಗ ಏನೋ ಇದನ್ನ ಹೇಳು ಅಂತ ಒಂದು ಪ್ರೇರಣೆ ಕೊಡ್ತಾನೆ. ಅಲ್ಲಿಂದ ನಾವು ಇನ್ನೇ ನಮ್ಮ ಏನಿದೆ ಒಂದು ಸಂಸಾರ ಕಷ್ಟ ಏನಿದೆ ಅದರಿಂದ ಬಿಟ್ಟು ನಾವು ಒಂದು ಡೈವರ್ಷನ್ ಸಿಗತ್ತೆ. ಹಾಗೆ ನಿನಗೆ ಸಿಕ್ಕ ಡೈವರ್ಷನ್ನು ಅದನ್ನ ನೀನು ನನಗೆ ಹಂಚ್ತೀಯ, ನನಗೆ ಸಿಕ್ಕ ಡೈವರ್ಷನ್ನು ನಾನು ನಿಮಗೆ ಹಂಚ್ತೀನಿ. ಹಾಗೆ ಒಬ್ರಿಗೊಬ್ರು ಹಂಚ್ಕೊಳ್ಳೋದು ಅನ್ನೋದೇ ಒಂದು ಮುಖ್ಯ ಈ ಸತ್ಸಂಗದಲ್ಲಿ. ನಾವು ಅದೇನು ಮಾಡಿದೀವಿ ಅದರಿಂದ ಇವಾಗ ನೀನು ಆನಂದ ಪಡ್ತಿರೋದು ಅದೊಂದು ಸಾರ್ಥಕತೆ, ಉದ್ದೇಶಕ್ಕೊಂದು ಸಾರ್ಥಕತೆ ಸಿಕ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಆನಂದ ಅದಾಯ್ತು, ನೀವು ಓದ್ಬೇಕಾದ್ರೆ ಆಯ್ತು, ಅದು ನೀನು ಹಂಚ್ಕೋತಾ ಇದೀಯಾ, ಅದು ನಿಜವಾಗ್ಲೂ ಇದೆ ಅಲ್ವಾ ನಮಗೆ ಬೇಕಾಗಿರೋದು. ಅದು ಏನು ಬೇಕೋ ಅದು ನಮಗೆ ಇದರಿಂದ ಸಿಕ್ಕಿದ ಸತ್ಸಂಗದಿಂದ ಅಂದರೆ ಅದಕ್ಕಿಂತ ಹೆಚ್ಚಿನ ಇನ್ನೇನು ನಮಗೆ ಬೇಕಾಗಿದೆ. ಅದು ಉದ್ದೇಶ ಸಾರ್ಥಕತೆ ಕಾಣ್ತಾ ಇದೆ. ಇದು ಫಲ ಅಂತ ನೀನು ಏನು ಹೇಳ್ತಿದ್ಯಲ್ಲ, ಇದು ಫಲ ಸಿಕ್ಕಿರೋದು ನಮಗೆ, ಇದೇ ಫಲ, ಇದು ದೊಡ್ಡ ಫಲ. ಇದಕ್ಕಿನ್ನ ಫಲ ಇನ್ನೇನ್ ಬೇಕು ನಮಗೆ? ಯಾಕೆ ಸಿಕ್ತು ಅಂತ ನಾನು ಯೋಚನೆ ಮಾಡಿದಾಗ ಈ ಕಷ್ಟಗಳೆಲ್ಲ ಬಂದು ಹೋಗಂತದ್ದೇ. ಈ ಕಷ್ಟಗಳಿಗೆ ಜಾಸ್ತಿ ಗಮನ ಕೊಡ್ಬೇಡ, ದೇಹಕ್ಕೆ ಗಮನ ಕೊಡಬೇಡ ಅಂದ್ಮೇಲೆ ಕಷ್ಟಗಳಿಗೆ ಯಾಕೆ ಗಮನ ಕೊಡ್ತೀಯ? ಇದು ವಿಚಾರ ಮಾಡವ ನೀನು, ಇದು ವಿಚಾರ ಮಾಡ. ನಾನು ಯಾರು ಈಗ ಹೇಳಿದ್ನಲ್ಲ, ಇದನ್ನ ವಿಚಾರ ಮಾಡ್ರಿ, ನಾನ್ ಯಾರು, ಎಷ್ಟು ಚೆನ್ನಾಗಿದೆ ಚರಿತ್ರೆ ಅಂದ್ರೆ ಒಳ್ಳೆ ಒಂಥರ ಆನಂದ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹಂಚ್ಕೊಂಡೆ, ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ತಪ್ಪಿಲ್ಲ, ನೀನೇನು ಹಂಚ್ಕೊಂಡಿದ್ ತಪ್ಪಿಲ್ಲ. ನೀನು ಹಂಚ್ಕೊಂಡಿದ್ದು ಅಲ್ಲಿ ಸಾರ್ಥಕತೆ ಆಯ್ತು ಅನ್ನೋದು ಎಲ್ಲರಿಗೂ ಅದು ತಿಳಿದು ಬಂದು, ಈ ಸತ್ಸಂಗ ಮಾಡಿದ್ದು ಒಂದು ಸಾರ್ಥಕ ಆಯ್ತು. ಅದು ಈ ಉದ್ದೇಶನೇ ಇದು, ಒಂದು ಆನಂದ ಪಡಿಬೇಕು. ನಮ್ಮ ಏನು ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಿಂದ ಹೊರಗಡೆ ಬಂದು ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಬೇಕು, ಸಾರ್ಥಕತೆ ಪಡ್ಕೊಳ್ಳೋಕೆ ಮಾಡಿರೋ ಸತ್ಸಂಗ ಅದು. ಈಗ ನಿಜವಾಗ್ಲೂ ನಿನ್ನ ಇದರಿಂದ ಸಾರ್ಥಕತೆ ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಂದ್ರೆ ನಮ್ಗೆ ಇನ್ನೇನ್ ಬೇಕು? ನಾವು ಅಪ್ಪನ ಭಕ್ತರು ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಬೋದು, ನಾವು ಧೈರ್ಯದಿಂದ ಹೇಳ್ಕೊಬೋದು. ಹಾಗೆ ಅದು ಭಕ್ತರಾಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸುತ್ತೆ. ಈ ಒಂದು ಸಾರ್ಥಕತೆ ನಮ್ಮ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಕೂಡ ಅದು ಬರಬೇಕು ಅಂತ
ನನ್ನ ಒಂದಿಚ್ಛೆ. ನಿನಗೆ ಈ ವಿಚಾರಗಳನ್ನ ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ಅದು ನಿನ್ನ ಮನಸ್ಸು ಅದು ಎಲ್ಲಿ ಹೋಗಿ ನಿಂತು ಈ ವಿಚಾರಗಳನ್ನು ಹೇಳಿದೆ ಅನ್ನೋದು ನೀನು ಹೇಳುವಾಗ ಅರ್ಥ ಆಗ್ತಾ ಇತ್ತು. ಏಕೆಂದರೆ ಎಲ್ಲಿ ನಿಂತ್ಕೊಂಡು ಹೇಳ್ತೀವೋ ಆ ಪ್ರಭಾವ ಅನ್ನೋದು ಅಷ್ಟು ಈ ಹೆಚ್ಚಾಗತ್ತಂತೆ. ಈಗ ನಾ ಹೇಳ್ತಾ ಇದ್ದೀನಿ ಅನ್ನೋ ಅಹಂಕಾರದಲ್ಲಿ ನಿಂತ್ಕೊಂಡು ಹೇಳ್ತೀವ, ಇಲ್ಲ ನಾವು ಅರ್ಪಣೆ ಭಾವದಿಂದ ಹೇಳ್ತೀವ, ಅದು ಬಹಳ ಹೇಳೋದ್ರಲ್ಲಿ ಮಾತುಗಳಲ್ಲಿ ಕಾಣಿಸ್ತಾ ಇತ್ತು, ಅರ್ಪಣೆ ಭಾವ ಕಾಣಿಸ್ತಾ ಇತ್ತು. ಹಾಗೆ ಅದರಿಂದ ಮುಟ್ತು, ಅದು ಬಹಳ ಚೆನ್ನಾಗಿ ಅದ್ಭುತವಾಗಿ ಬಂತು, ಮುಟ್ತು, ಅದು ನಮ್ಮ ಹೃದಯಗಳಿಗೆ ಖಂಡಿತ ಮುಟ್ತು. ಅಷ್ಟು ಆ ಭಾವದಿಂದ ಹೇಳಿದ್ಯಾ, ಬರೀ ಹೇಳೋದಲ್ಲ. ಅದಕ್ಕೆ ಎಲ್ಲರ ಪರವಾಗಿ ಸವಿತಾಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಒಂದು ಉತ್ತಮವಾದ ವಿಚಾರಕ್ಕಾಗಿ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ದಯವಿಟ್ಟು ಯಾರಾದ್ರೂ ಏನಾದ್ರು ನಿಮ್ಮ ಅಭಿಪ್ರಾಯ ಇದ್ರೆ ಹಂಚ್ಕೊಳ್ಳಿ ದಯವಿಟ್ಟು. ಒಂದು 5 ನಿಮಿಷ, ಯಾಕೆಂದ್ರೆ ಹೊತ್ತಾಗಿದೆ ಆಗ್ಲೇ, ಮುಕ್ತಾಯ ಮಾಡೋಣ. 5 ನಿಮಿಷದಲ್ಲಿ ದಯವಿಟ್ಟು ಏನಾದ್ರು ಇದ್ರೆ ಹೇಳಿ ದಯವಿಟ್ಟು. ಒಂದು ಏನು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಎಲ್ಲರೂ ನಿಮಿತ್ತ ಮಾತ್ರ. ಈಗ ಅವ್ರವರಿಂದ ಏನ್ ಹೇಳಿಸ್ಬೇಕೋ ಅದನ್ನ ಅಪ್ಪ ಅವರು ಹೇಳಿಸ್ತಾರೆ, ನಾವೆಲ್ಲರೂ ಕೇಳ್ತೀವಿ. ಇನ್ನೊಬ್ರಿಂದ ಹೇಳಿಸ್ಬೇಕು, ಅವನ್ಗೇನೋ ಆನಂದ ಕೊಡ್ಬೇಕು, ಅವ್ರ ಹತ್ರ ಹೇಳಿಸ್ತಾರೆ, ನಾವೆಲ್ಲ ಕೇಳ್ತೀವಿ. ಇಲ್ಲಿ ಸತ್ಸಂಗ ಮಾತ್ರ ಸತ್ಯ, ಅಪ್ಪ ಅವ್ರು ಮಾತ್ರ ಸತ್ಯ, ಇನ್ನೆಲ್ಲವೂ ನಿಮಿತ್ತ. ಆದ್ರೆ ತಿಳುವಳಿಕೆ ಕೊಡನು ಆ ಶಂಕರಲಿಂಗನೇ ಅಂತ ಹೇಳೋದು ಬಹಳ ಸತ್ಯ. ಆದ್ರೆ ತತ್ವ ವಿಚಾರ ತುಂಬಾ ಕಷ್ಟ. ಇವತ್ತು ನಾವು ಅರುಣಾಚಲದ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಮತ್ತೆ ಆತ್ಮ ವಿಚಾರವನ್ನ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಸವಿತಾ ಹೇಳಿದಾಳೆ. ಬಹಳ ಚೆನ್ನಾಗಿತ್ತಮ್ಮ. ಧನ್ಯವಾದಗಳಪ್ಪ, ಆಶೀರ್ವಾದಗಳು. ಧನ್ಯವಾದ. ಹಲೋ. ಹಾ ಚಿಕ್ಕಪ್ಪ ಹೇಳಿ. ಕವಿತಾ, ಇವತ್ತು ತುಂಬಾ ಚೆನ್ನಾಗಿತ್ತು. ನೀನು ಧನ್ಯವಾದಗಳು. ಅರುಣಾಚಲೇಶ್ವರನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸೆಲ್ಲ ಅರುಣಾಚಲ ದೇವಸ್ಥಾನ ಸುತ್ತಾಡ್ತೀವಿ. ಆಮೇಲೆ ಹಾಗೆ ರಮಣ ಮಹೇಶ್ ಮಹರ್ಷಿಗಳ ಆಶ್ರಮದಲ್ಲಿಯೂ ಕೂಡ ನಮ್ಮ ಮನಸ್ಸು ಸುತ್ತಾಯ್ತು. ಆಮೇಲೆ ಆ ಒಂದು ಆಧ್ಯಾತ್ಮ ವಿಚಾರ ಹೇಳ್ಬೇಕಾದ್ರೆ ರಮಣರೇ ನಮ್ಮ ಎದುರಿಗೆ ಹೇಳ್ತಾ ಇರೋ ನಂಗೆ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಹೇಳಿದ್ದಕ್ಕೋಸ್ಕರ ನಮ್ಮ ಎಲ್ಲರ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಚಿಕ್ಕಪ್ಪ. ಇನ್ಯಾರಾದ್ರೂ ಮಾತಾಡ್ತೀರಾ? ಅರುಣಾಚಲ ದೇವಸ್ಥಾನನ ಹೋಗಿ ನೋಡಿದ್ವಿ. ಅರುಣಾಚಲ ರಮಣ ಮಹರ್ಷಿಗಳ ಆಶ್ರಮ ಸವಿತಾ ಹೇಳ್ಬೇಕಾರೆ ಅದೆಲ್ಲ ಕಣ್ಮುಂದೆ ಬಂತು. ಅದು ಅರುಣಾಚಲದ ವಿವರಣೆನೆ ಬಹಳ ಅದ್ಭುತವಾಗಿದೆ. ಆ ಆಶ್ರಮದಲ್ಲಿ ಹೋಗಿ ನೋಡಿದೆಲ್ಲ ಒಂದ್ ರೌಂಡ್ ಮತ್ತೆ ಅದೇ ಹಾಕೊಂಬಂದ್ವಿ, ಒಂದ್ ರೌಂಡ್ ಮನಸ್ಸಲ್ಲಿ. ಅದು ಎಲ್ಲ ಒಂದ್ ಹೇಳ್ಬೇಕಾದ್ರು ಹಂಗೆ ಅನ್ಸ್ತಿತ್ತು, ಆ ಗಿರಿ ಪ್ರದಕ್ಷಿಣೆ ಮಾಡ್ತಿದೀವೇನೋ ಅಂತ ಭಾವ ಬರ್ತಾ ಇತ್ತು. ಹೌದು, ಬಹಳ ಚೆನ್ನಾಗಿ ರಮಣರ ಧ್ಯಾನ ಆಗೋಯ್ತು. ಒಂಥರ ಸಾರ ಕೊನೆಗೆ ಮುಕ್ತಾಯ ಮಾಡಿದ್ದು ಎಲ್ಲ ಸೇರ್ಕೊಂಡು ಒಂದು ಧ್ಯಾನ ಆಗೋಯ್ತು. ಬಹಳ ಚೆನ್ನಾಗಿತ್ತು ಸವಿತಾ, ತುಂಬಾ ಧನ್ಯವಾದಗಳು. ಹೀಗೆ ಮುಂದಕ್ಕೆ ಹೀಗೇನೆ ಎಲ್ಲರಿಗೂ ಅಪ್ಪ ಪ್ರೇರಣೆ ಕೊಡ್ಲಿ. ಇಲ್ಲಿ ಏನ್ ಹೇಳ್ತಾ ಇದೀವಿ ನಾವು, ಹೇಳ್ಬೇಕಾದ್ರೆ ಎಲ್ಲರೂ ಚೆನ್ನಾಗೇ ಹೇಳ್ತಾರೆ. ಇಲ್ಲಿ ಏನು ಆಗತ್ತೋ ಇಲ್ಲೋ ಅನ್ನೋ ಎಲ್ಲ ಭಾವನೆ ಬಿಟ್ಬಿಟ್ಟು ಅಪ್ಪನಿಗೆ ಅರ್ಪಿಸಿ ಪ್ರತಿಯೊಬ್ಬರು ಕೂಡ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳೋಣ. ನಮ್ಗೆ ಏನು ಒಂದು ಅವನೇ ಹೊಳಸೋನವನೇ ಹೇಳ್ಸೋನವನೇ, ಅವ್ನು ಏನು ಹೊಳಿಸ್ತಾನೋ ಏನು ಹೇಳಿಸ್ತಾನೋ ಒಂದು ಪ್ರಯತ್ನ ನಾವು ಮಾಡೋಣ. ಅದು ಹಂಗೆ ಬರುತ್ತಾ ಹಿಂಗೆ ಬರುತ್ತಾ ಅದು ಯಾವುದು ಬೇಕಾಗೇ ಇಲ್ಲ ನಮಗೆ, ಅದೇ ಅವನ ಇಚ್ಛೆ. ಅದು ಆ ಒಂದು ಪ್ರಯತ್ನ ಎಲ್ಲರೂ ಮಾಡಿ ಎಲ್ಲರೂ ಹೇಳೋಣ. ಅದರಿಂದ ಈಗ ಆನಂದ ಹೇಳಿದವರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಹಾಗೆ ಇನ್ನೂ ಹೆಚ್ಚು ಜನರಿಗೆ ಇದು ಆನಂದ ಸಿಗಲಿ, ಹೇಳೋಂಗಾಗಲಿ ಅನ್ನೋದು ಮತ್ತೆ ನಾವು ಕೇಳೋಣ, ಎಲ್ಲರದು ನಾವು ಕೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ಒಂದು ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಸತ್ಸಂಗಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಎಲ್ಲರಿಗೂ ನಮಸ್ತೆ. ಜೈ ಶಂಕರ್. ಜೈ ಶಂಕರ್ಲಿಂಗ.